ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 337ನೇ ಕಂತಿಗೆ ನಿಮಗೆ ಸ್ವಾಗತ. ಅಳದು ಸುರಿದು ಕೊನೆಗೂ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಅಯೋಧ್ಯದಲ್ಲಿ ಏನು ಮೋದಿಯವರ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಜನವರಿ 22ನೇ ತಾರೀಕು. ಅದಕ್ಕೆ ಕೊಟ್ಟಿದ್ದಂಥ ಆಹ್ವಾನವನ್ನು ಸಗೌರವದೊಂದಿಗೆ ನಾವು ನಿರಾಕರಿಸ್ತೀವಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನು ಬಹಳ ಹಿಂದೆನೇ ಮಾಡಬೇಕಾಗಿತ್ತು. ಅವರು ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಪ್ರಧಾನವಾಗಿ ಧರ್ಮ ಅನ್ನುವಂಥದ್ದು ಖಾಸಗಿ ವಿಷಯ, ವೈಯಕ್ತಿಕವಾದಂಥ ವಿಷಯ. ಅದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳುವುದು ತಪ್ಪು. ಇದನ್ನು ವಿಶೇಷವಾಗಿ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದಾರೆ. ಆದ್ದರಿಂದ ನಾವು ಈ ಉದ್ಘಾಟನೆಯಲ್ಲಿ ಭಾಗವಹಿಸಿ ಆ ರೀತಿ ರಾಮನಿಗೂ ಧರ್ಮಕ್ಕೂ ಅವಮಾನ ಮಾಡುವುದಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಇದು ಸರಿ ಇದೆ ಮತ್ತು ಇದನ್ನು ಈ ದೇಶದ ಜನ ಸ್ವಾಗತಿಸ್ತಾರೆ. ಯಾವ ಜನ? ಯಾರು ಧರ್ಮ ಮತ್ತು ನೀತಿ ಇವುಗಳನ್ನು ತಮ್ಮ ಬದುಕಿನ ಸಂವಿಧಾನವನ್ನಾಗಿ ಮಾಡ್ಕೊಂಡಿದ್ದಾರೆ ಅವರುಗಳಿಗೆ ಇದು ಸರಿ ಅನಿಸುತ್ತೆ. ಯಾಕಂದರೆ ಇದರ ಬಗ್ಗೆ ನಾವು ಈಗಾಗಲೇ ಸಾಕಷ್ಟು ಸತಿ ಚರ್ಚೆ ಮಾಡಿದ್ದೀವಿ. ಅಲ್ಲಿ ರಾಮ ಮಂದಿರವನ್ನು ಒಂದು ಕಟ್ತಾ ಇದ್ದರೆ ರಾಮ ಮಂದಿರಕ್ಕೆ ಹೋಗುವಂಥ ಅದರಲ್ಲಿ ದೊಡ್ಡ ಸಮಸ್ಯೆ ಇಲ್ಲ. ಅದರಲ್ಲೂ ಕೂಡ ಯಾವುದೇ ಮಂದಿರಕ್ಕಾಗಲಿ, ಮಸೀದಿಗಾಗಲಿ, ಇಗರ್ಜಿಗಾಗಲಿ ಅಥವಾ ಪಾರ್ಸಿಗಳ ಯಹೂದಿಗಳ ಸಿನಗಾಗಲಿ ಯಾರಾದರೂ ಒಬ್ಬ ಸಾಂವಿಧಾನಿಕಾತ್ಮಕ ಅಧಿಕಾರವನ್ನು ಹೊಂದಿರುವಂತಹ, ಕಾನ್ಸ್ಟಿಟ್ಯೂಷನಲ್ ಆಫೀಸನ್ನು ಹೊಂದಿರುವಂತಹ, ಸೆಕ್ಯುಲಾರಿಸಮ್ನ ಎತ್ತಿಡಿತೀನಿ ಅಂತ ಹೇಳುವಂತಹ ಒಬ್ಬ ಹೊಣೆಗಾರ ವ್ಯಕ್ತಿ ಅಲ್ಲಿಗೆ ಹೋಗುವಂಥ ತಪ್ಪೆ. ಯಾಕಂತಂದರೆ ನಮ್ಮ ದೇಶದ ಸಂವಿಧಾನದ ಪ್ರಕಾರ ನಮ್ಮ ದೇಶದ ಸಾಂವಿಧಾನಾತ್ಮಕವಾದಂಥ ಹುದ್ದೆಗಳಿರುವಂತಹ ವ್ಯಕ್ತಿಗಳು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಮಂತ್ರಿಗಳು, MLAಗಳು ಹಾಗೂ ಅಧಿಕಾರಿಗಳು ಇವರುಗಳು ಯಾವುದೇ ಒಂದು ಧರ್ಮಕ್ಕೆ ತಾವು ಸೇರಿದವರಾಗಿಯೋ ತಮ್ಮ ಆಚರಣೆಯಲ್ಲಿ ತೋರಿಸ್ಕೊಳ್ಬಾರ್ದು. ಮತ್ತು ಸರ್ಕಾರ ಅನ್ನುವಂಥದ್ದು ಯಾವ ಧರ್ಮಕ್ಕೂ ಎಲ್ಲ ಧರ್ಮದಿಂದಲೂ ಸಮಾನವಾದಂಥ ದೂರ ಅಥವಾ ಸಮಾನವಾದಂಥ ಸಾಮೀಪ್ಯದಲ್ಲಿ ಇರಬೇಕು ಅನ್ನುವಂಥದ್ದು ನಾವು ಆಚರಣೆ ಮಾಡ್ಕೊಂಡು ಬಂದಿರುವಂಥ ವಿಷಯ. ಅದರರ್ಥ ಧರ್ಮ ಪಾಲಿಸಬಾರ್ದು ಅಂತಲ್ಲ, ಯಾವುದಾದ್ರೂ ಒಂದು ಮತಧರ್ಮವನ್ನು ಪಾಲಿಸುವಂಥದ್ದು ವೈಯಕ್ತಿಕವಾಗಿ ನೀವು ಹಿಂದೂ ಆಗಿರಿ, ಕ್ರಿಶ್ಚಿಯನ್ ಆಗಿರಿ, ಮುಸ್ಲಿಂ ಆಗಿರಿ, ಅವೆಲ್ಲವೂ ಕೂಡ ನಿಮ್ಮ ವ್ಯಕ್ತಿಗತ ವಿಶ್ವಾಸಕ್ಕೆ ಸಂಬಂಧಪಟ್ಟದ್ದು. ಆದರೆ ಅದು ನಿಮ್ಮ ಸರ್ಕಾರಿ ಜವಾಬ್ದಾರಿಗಳನ್ನು ನಿರ್ವಹಿಸುವಾಗ ಅದು ಜವಾಬ್ದಾರಿ ಅದು ಪ್ರಭಾವಿಸಬಾರ್ದು ಮತ್ತು ಅದನ್ನು ರಾಜಕೀಯಕ್ಕೆ ಬಳಸಬಾರ್ದು. ಇದು ಒಟ್ಟಾರೆ ನಮ್ಮ ಸಂವಿಧಾನದ ತಾತ್ಪರ್ಯ. ಆ ತಾತ್ಪರ್ಯದಲ್ಲಿ ನಡ್ಕೊಂಡು ಬಂದಿದ್ದಕ್ಕೋಸ್ಕರನೇ, ಒಂದಷ್ಟು ಕಾಲ ನಡ್ಕೊಂಡು ಬಂದಿದ್ದಕ್ಕೋಸ್ಕರನೇ ಅತ್ಯಂತ ವೈವಿಧ್ಯಮಯವಾಗಿರುವಂತಹ ಈ ದೇಶ, ಜಗತ್ತಿನಲ್ಲೇ ಅತಿ ಬಹುಧರ್ಮೀಯವಾದಂಥ, ಬಹುಭಾಷಿಕವಾದಂಥ, ಬಹುಸಂಸ್ಕೃತಿ ಉಳ್ಳಂತಹ, ಬಹುಪದ್ಧತಿಗಳನ್ನು ಉಳ್ಳಂಥ ಈ ದೇಶ ಒಂದು ದೇಶವಾಗಿ ಉಳ್ಕೊಂಡು ಬಂದಿರೋದಕ್ಕೆ ಕಾರಣ ಈ ರೀತಿ ಸರ್ಕಾರ ಯಾವುದಾದರೂ ಒಂದು ಧರ್ಮಕ್ಕೆ ಸೇರಿದ್ದು ಅಂತ ಆಗಿಲ್ಲದೆ ಇರುವಂಥದ್ದು. ಮತ್ತು ನೀವು ಯಾವುದೇ ಧರ್ಮಕ್ಕೆ ಸೇರಿದವರಾಗಿದ್ದರೂ ಯಾವುದೇ ಬಗೆಯ ತಾರತಮ್ಯವನ್ನು ಸರ್ಕಾರ ಅಥವಾ ಪ್ರಭುತ್ವ ಮಾಡಬಾರದು. ಆ ರೀತಿಯಾದದ್ದು ಒಂದು ಚೂರು ನಡ್ಕೊಂಡು ಬಂದಿರೋ ಕಾರಣಕ್ಕೆ ಈ ದೇಶ ನಮ್ಮದು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಅನ್ನಿಸ್ತಾ ಇದೆ. ಆದರೆ ನಮಗೆಲ್ಲರಿಗೂ ಕೂಡ ತುಂಬ ಸ್ಪಷ್ಟವಾಗೇ ಗೊತ್ತಿರೋ ಹಾಗೆ BJP, ಅದರ ಹಿಂದಿನ ಭಾರತೀಯ ಜನಸಂಘ ಆಗಿರ್ಬೋದು ಅಥವಾ ಅನಂತರದ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಮಾತೃ ಸಂಸ್ಥೆ RSS ಈ ದೇಶವನ್ನು ಆ ರೀತಿ ಎಲ್ಲ ಧರ್ಮದವರು ಕೂಡಿರುವಂತಹ ಒಂದು ದೇಶ ಆಗಬಾರದು. ಈ ದೇಶ ಹಿಂದೂಗಳ ದೇಶ. ಆ ಹಿಂದೂಗಳು ಅಂತ ಹೇಳಿದಾಗಲೂ ಕೂಡ ಬಹುಪಂಥದ ಹಿಂದೂಗಳ ಬಗ್ಗೆ ಎಲ್ಲ ಪಂಥದವರು ಕೂಡ ಈ ದೇಶದ ಸಮಾನವಾದಂಥ ಸ್ಥಾನಮಾನ ಅಂತ ಹೇಳ್ತಿಲ್ಲ. ಅವರು ರಾಮ ಮಂದಿರ ಅಂತ ಕಟ್ಟಬೇಕಾದ್ರೆ ತುಂಬ ಸ್ಪಷ್ಟವಾಗಿ ಅದರಲ್ಲಿ ಒಂದು ನಿರ್ದಿಷ್ಟ ಪಂಥದ, ಬ್ರಾಹ್ಮಣೀಯ ಪಂಥದ ಒಂದು ಡಾಮಿನೇಷನ್ ಏನಿದೆ ಅದರಲ್ಲಿ ಉಳಿದವರೆಲ್ಲರೂ ಕೂಡ ಅದಕ್ಕೆ ಅಧೀನವಾಗಿರಬೇಕು, ಹಿಂದೂ ಧರ್ಮದಲ್ಲೂ ಕೂಡ. ಮತ್ತು ಉಳಿದೆಲ್ಲ ಧರ್ಮೀಯರು ಕೂಡ ಅದಕ್ಕೆ ಅಡಿಯಾಳಾಗಿರಬೇಕು ಅಥವಾ ಎರಡನೇ ದರ್ಜೆ ಪ್ರಜೆಗಳಾಗಿರಬೇಕು ಅನ್ನುವಂಥದ್ದು ಒಟ್ಟಾರೆ BJPಯ, RSSನ ಮತ್ತು ಒಟ್ಟಾರೆ ಆ ಸಂಘ ಪರಿವಾರದ ಒಂದು ದೇಶದ ಬಗೆಗಿನ ದೃಷ್ಟಿಕೋನ. ಇದು ಸಂವಿಧಾನಕ್ಕೆ ತದ್ವಿರುದ್ಧವಾದದ್ದು. ಇದು ಕೋಮುವಾದ ಮಾತ್ರ ಅಲ್ಲ, ಇದು ಕೋಮುವಾದವನ್ನು ಆಧರಿಸಿದಂಥ ಒಂದು ಧರ್ಮದ ಶ್ರೇಷ್ಠತೆಯನ್ನು ಬೋಧಿಸಿ ಉಳಿದವರನ್ನು ಗುಲಾಮರನ್ನಾಗಿ ಇಟ್ಟುಕೊಳ್ಳುವಂಥ ಒಂದು ಫ್ಯಾಸಿಸಂ ವಾದ. ಹೀಗಾಗಿ ಇದರ ಬಗ್ಗೆ ಜನರಲ್ಲಿ ಅರಿವನ್ನು ಉಂಟು ಮಾಡ್ತಾ ಒಂದು ನಿಜವಾದಂಥ ಸರ್ವಧರ್ಮ ಸಮಭಾವ, ಜನರಲ್ಲಿ ನಾವೆಲ್ಲರೂ ಕೂಡ ಒಂದೇ ಅನ್ನೋ ಸೌಹಾರ್ದ ಮನೋಭಾವವನ್ನು ಹುಟ್ಟಿಸುವಂಥ ಒಂದು ರಾಜಕಾರಣ ಈ ದೇಶದಲ್ಲಿ ಗೆಲ್ಲಬೇಕಾಗಿತ್ತು. ಆದರೆ ಕಳೆದ 30-40 ವರ್ಷದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಾಮ ಜನ್ಮಭೂಮಿ ಒಂದು ವಿವಾದವನ್ನು ಹುಟ್ಟುಹಾಕಿ ಅದನ್ನೊಂದು ದೊಡ್ಡ ಚಳುವಳಿಯ ಥರ ಮಾಡಿ ಜನಮಾನಸದಲ್ಲಿ ದ್ವೇಷವನ್ನು ಬಿತ್ತಿ ಏನು ರಾಜಕಾರಣವನ್ನು ಮಾಡಿ ಇವತ್ತು ಅಂತಿಮವಾಗಿ BJP ಅಧಿಕಾರಕ್ಕೆ ಬಂದಿದೆ. ರಾಮನನ್ನು
ದೇವರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವರು ಬಳಸ್ಕೊಂಡಿದ್ದು ತಮ್ಮ ಚುನಾವಣಾ ಏಜೆಂಟಾಗಿ ಬಳಸ್ಕೊಂಡ್ರು ಬಿ ಜೆ ಪಿನವರು. ಗುಡಿಯಲ್ಲಿರಬೇಕಾದಂಥ ರಾಮನನ್ನು ಬೀದಿಗೆ ತಂದು ಅವರು ರಾಮ ಮಂದಿರ ಕಟ್ಟುವುದಕ್ಕಿಂತಲೂ ಹೆಚ್ಚಾಗಿ ಇಸ್ಲಾಂ ಮತ್ತು ಮುಸ್ಲಿಂ ವಿರುದ್ಧ ದ್ವೇಷವನ್ನು ಬಿತ್ತಲು ರಾಮನನ್ನು ಬಳಸಿಕೊಂಡರು. ಅಂತಿಮವಾಗಿ ರಾಮ ಮಂದಿರ ಅಲ್ಲಿ ಕಟ್ಟಬೇಕಾದರೂ ಕೂಡ ಮಸೀದಿಯನ್ನು ಕೆಡವಿ ಮಂದಿರವನ್ನು ಕಟ್ತಿದ್ದಾರೆ. ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ದಂಗೆ ಮಸೀದಿಯ ಕೆಳಗಡೆ ಮಂದಿರ ಇರಲಿಲ್ಲ. ಇದನ್ನು ಸಾಕ್ಷಾತ್ ಸುಪ್ರೀಂ ಕೋರ್ಟು ಕೂಡ ಅಂತಿಮವಾಗಿ ಮಂದಿರ ಕೊಡುವುದಕ್ಕೆ ಅವಕಾಶ ಕೊಟ್ಟರೂ ಕೂಡ ಅವರು ತಮ್ಮ ತೀರ್ಪಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲಿ ಒಂದು ಅವಶೇಷ ಇರುವುದು ನಿಜ, ಆದರೆ ಅದು ರಾಮ ಮಂದಿರದ್ದಲ್ಲ. ಹಾಗೂ ಇಲ್ಲಿ ಮಸೀದಿ ಕಟ್ಟುವುದಕ್ಕೆ ಅಲ್ಲಿದ್ದಂಥ ಯಾವುದೇ ಒಂದು ಕಟ್ಟಡವನ್ನು ಕೆಡವಲಾಯಿತು ಅನ್ನುವುದಕ್ಕೆ ಪುರಾವೆ ಇಲ್ಲ. ಹೀಗಾಗಿ ಯಾವುದೋ ಒಂದು ರಾಮ ಮಂದಿರವನ್ನು ಕೆಡವಿ ಮಸೀದಿಯನ್ನು ಕಟ್ಟಿದ್ದಾರೆ, ಅದು ಕಳಂಕ. ಆದ್ದರಿಂದ ಮಸೀದಿಯನ್ನು ಕಟ್ಟಿ ನಾವು ಮಂದಿರ ಕಟ್ತಿದ್ದೀವಿ ಅಂತಂದ್ಬಿಟ್ಟು ನಿಜ ಸಾಮಾನ್ಯವಾದಂಥ ಹಿಂದೂಗಳನ್ನು ನಂಬಿಸುವುದಕ್ಕೆ ಏನು ಈ ಕೋಮುವಾದಿ ಹಿಂದೂಗಳು, ಹಿಂದುತ್ವವಾದಿಗಳು ಸಾಮಾನ್ಯ ಹಿಂದೂಗಳಿಗೆ ಮೋಸ ಮಾಡ್ತಿದ್ದಾರೆ, ಅದು ಸುಳ್ಳು. ಇದನ್ನ ಈಗಾಗಲೇ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಆದರೆ ವಿಷಯ ಏನಪ್ಪ ಅಂದರೆ, ಈ ವಿಷಯವನ್ನು ಈಗಾಗಲೇ ಬಿತ್ತಾಗಿದೆ. ಈ ಒಂದು ಸುಳ್ಳನ್ನು, ಮಸೀದಿಯನ್ನು ಕೆಡವಿ ಮಂದಿರ ಕಟ್ಟಿದ್ರು, ಆದ್ದರಿಂದ ಮಂದಿರ ಕೆಡವಿ ನಾವು ಮಸೀದಿಯನ್ನು ಕಟ್ತಿದ್ದೀವಿ ಅಂತ ಹೇಳಿ ರಾಮ ಮಂದಿರದ ಭವ್ಯತೆಯ ಬಗ್ಗೆ ಮಾತಾಡ್ತಾ ಇಡೀ 30 ವರ್ಷಗಳ ಕಾಲ ಅವರೇನು ದ್ವೇಷವನ್ನು ಬಿತ್ತಿದ್ರು, ಅಥವಾ ಅಲ್ಲಿ ಮಂದಿರ ಕಟ್ಟಿರೋದರ ಅಡಿಪಾಯದಲ್ಲಿ ಮಸೀದಿ ಇದೆ, ಇಡೀ ಒಂದು ಜನಾಂಗದ, ಈ ದೇಶದ ಸಹಜ ನಾಗರಿಕರಾಗಿರುವ ಒಂದು ಜನಾಂಗದ ಗುಲಾಮಿತನವಿದೆ, ಅವರನ್ನು ದಮನ ಮಾಡಿದಂಥ ಸರ್ವಾಧಿಕಾರ ಇದೆ ಅದರ ಅಡಿಪಾಯದಲ್ಲಿ ಅನ್ನುವುದನ್ನು ಮರೆಮಾಚಲಾಗ್ತಿದೆ. ಸಾಮಾನ್ಯ ಹಿಂದೂಗಳ ಧರ್ಮಶ್ರದ್ಧೆಯನ್ನು ಬಳಸಿಕೊಂಡು ಅವರಲ್ಲಿ ನಮ್ಮದು ಈ ದೇಶ ಎಲ್ಲರೂ ಕೂಡಿ ಬಾಳುವ ದೇಶ ಅನ್ನುವುದಕ್ಕಿಂತ ಹೆಚ್ಚಾಗಿ ಇದು ಹಿಂದೂಗಳ ದೇಶ ಅಂತ ನೋಡ್ಬಿತ್ತುವುದರಲ್ಲಿ ಅವರು ಈ ಸತಿ ಚುನಾವಣೆಗಳು ಕೂಡ ಅದನ್ನೇ ಬಳಸ್ಕೊಳ್ಳೋಕೆ ಹೊರಟಿದ್ದಾರೆ. ಆ ಕಾರಣಕ್ಕಾಗಿಯೇ ನೀವು ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ನೋಡಿದ್ರೆ ಬಹಳ ಚೆನ್ನಾಗಿ ಮತ್ತು ಬಹಳ ಸಂಕ್ಷಿಪ್ತವಾಗಿ ಬಹಳ ಅರ್ಥಪೂರ್ಣವಾಗಿ ಏನು ಹೇಳ್ತಿದ್ದಾರೆ ಅಂದರೆ 2019ರಲ್ಲಿ ಪುಲ್ವಾಮ, 2024ರಲ್ಲಿ ಶ್ರೀರಾಮ ಅಂತೇಳಿ. ಇದು BJP RSS ಮಾಡಿಕೊಂಡೇ ಬರ್ತಿರೋವಂಥದ್ದು. ವಿಷಯ ಏನಪ್ಪ ಅಂದರೆ, ಇದನ್ನು ಪ್ರತಿಘಟಿಸುವುದಕ್ಕೆ, ಇದನ್ನು ನಿಲ್ಲಿಸುವುದಕ್ಕೆ, ಜನಪರವಾದಂಥ ಸೌಹಾರ್ದತೆಯನ್ನು ಮತ್ತು ಸಂವಿಧಾನದಲ್ಲಿ ಹೇಳಿರುವ ಭ್ರಾತೃತ್ವ ರಾಜಕಾರಣವನ್ನು ಮಾಡುವುದಕ್ಕೆ, ಧರ್ಮವನ್ನು ರಾಜಕೀಯದ ಜೊತೆ ಬೆರೆಸ್ದಿರ ಸಂವಿಧಾನದ ಆಶಯಗಳನ್ನು ನಿಜವಾಗಿಯೂ ಈ ದೇಶದ ರಾಷ್ಟ್ರಧರ್ಮವನ್ನಾಗಿ ಮಾಡುವುದಕ್ಕೆ ವಿರೋಧ ಪಕ್ಷಗಳು ಎಷ್ಟು ಪ್ರಯತ್ನ ಪಟ್ಟವು. ಇವತ್ತೇನು ನಾವು ಕಾಣ್ತಿದ್ದೀವಿ, ರಾಮ ಮಂದಿರ ಅಂದರೆ ಮಸೀದಿಯನ್ನು ಕೆಡವಿ ಮಂದಿರವನ್ನು ಕಟ್ಟಿ, ಇದು ಆ ಅರ್ಥದಲ್ಲಿ ರಾಮ ಮಂದಿರ ಅಲ್ಲ, ಇದೊಂದು ಮಂದಿರ ಅಲ್ಲ. ರಾಮ ಮಂದಿರ ಅಂತ ಅವ್ರು ಹೇಳ್ತಿದ್ರು ಕೂಡ ಆ ಭವ್ಯತೆಯಲ್ಲೇ ಇರುವಂಥದ್ದೇನಪ್ಪ ಅಂತಂದರೆ, ಉಳಿದದ್ದನ್ನು ಸರ್ವನಾಶ ಮಾಡಿರುವಂಥರ ಒಂದು ಠೇಂಕಾರ ಇದೆ ಅದರಲ್ಲಿ. ಹಂಗೆ ನೋಡೋದಾದರೆ ಮಂದಿರಗಳ ಭವ್ಯತೆಯಲ್ಲಿ ಭಕ್ತಿ ಬರುವುದಿಲ್ಲ. ಶಾಂತತೆ, ಏಕಾಂತತೆ, ಇವುಗಳಲ್ಲಿ ಜನರು ಧ್ಯಾನ ಇತ್ಯಾದಿಗಳನ್ನು ಮಾಡ್ತಾರೆ, ತಮ್ಮ ದೇವರುಗಳನ್ನು ಹುಡುಕುತ್ತಾರೆ. ಈ ಭವ್ಯತೆಯೇ ಒಂದರ್ಥದಲ್ಲಿ ಏನು 30 ವರ್ಷಗಳ ಕಾಲ ಈ ದೇಶದಲ್ಲಿ ರಾಮ ಮಂದಿರ, ಈ ಬಾಬರಿ ಮಸೀದಿ ವಿನಾಶದ ಹೆಸರಿನಲ್ಲಿ ಒಂದು ರಾಜಕಾರಣ ಮಾಡಲಾಯಿತು, ಅದರ ಒಂದು ಠೇಂಕಾರ ಕಾಣ್ತದೆ. ಅದು ಧರ್ಮವೂ ಅಲ್ಲ, ಅದು ನೀತಿಯೂ ಅಲ್ಲ. ಇದನ್ನು ಇವತ್ತು ಒಟ್ಟಾರೆ ವಿಷಯದಲ್ಲಿ ಮರೆಮಾಚಲಾಗ್ತಾ ಇದೆ. ಈಗ ವಿರೋಧ ಪಕ್ಷಗಳಾದರೂ ಕೂಡ ಈ ದೇಶದಲ್ಲಿ ಮತ್ತೆ ಜನಧರ್ಮ ಉಳಿಬೇಕು ಅಂತಂದರೆ, ಸಂವಿಧಾನ ಉಳಿಬೇಕು ಅಂತಂದರೆ, ಈ ರೀತಿ ವಿದ್ವೇಷವನ್ನು ಬಿತ್ತುವಂತಹ ಈ ಅಧರ್ಮ ಅಳಿಬೇಕು ಅಂತಂದರೆ ಜನರಲ್ಲಿ ಈ ವಿಷಯವನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಇವತ್ತು ಅಂತಿಮವಾಗಿ ಕಾಂಗ್ರೆಸ್ಸು ನಾವು ಅದರಲ್ಲಿ ಭಾಗವಹಿಸಲ್ಲ ಅಂತ ಹೇಳ್ತಿದ್ದಾರೆ. ಅದು ಸ್ವಾಗತಾರ್ಹ. ಆದರೆ ಇದರಲ್ಲಿ ಎಷ್ಟು ಬದ್ಧತೆ ಇದೆ ಕಾಂಗ್ರೆಸ್ಗೆ? ಮೊದಲು ಕಾಂಗ್ರೆಸ್ ಬಗ್ಗೆ ಮಾತನಾಡೋಣ. ಇದರಲ್ಲಿ ಕಾಂಗ್ರೆಸ್ ಮಾತ್ರ ಅಲ್ಲ, ಬೇರೆ ವಿರೋಧ ಪಕ್ಷಗಳಿಗೂ ಕೂಡ ಎಷ್ಟು ಬದ್ಧತೆ ಇದೆ ಈ ಸೆಕ್ಯುಲರಿಸಂ ಬಗ್ಗೆ. ತಮ್ಮ ಪಕ್ಷದ ನಿಲುವೇನು ಅಂತ ಹೇಳುವಂಥದ್ರಲ್ಲೆಲ್ಲ ಇರೋದು ಹೆಚ್ಚುಗಾರಿಕೆ. ತಮ್ಮ ಪಕ್ಷ ಯಾವುದನ್ನು ಒಪ್ಕೊಳ್ಳುತ್ತೆ ಅದನ್ನು ಸಾಮಾನ್ಯ ಜನರಿಗೂ ಕೂಡ ಅದರ ಬಗ್ಗೆ ಒಪ್ಪಿಗೆಯನ್ನು ಮೂಡಿಸಿ ಆಗ್ತಿರುವಂಥ ಅಧರ್ಮ ಮತ್ತು ಅನ್ಯಾಯವನ್ನು ತಿರಸ್ಕರಿಸುವ ರೀತಿ ರಾಜಕಾರಣವನ್ನು ಮಾಡಿದ್ರ. ಒಂದು ಕಡೆ ಅವರು 30-40 ವರ್ಷದಿಂದ ದ್ವೇಷವನ್ನು ಬಿತ್ತುವ, ಸುಳ್ಳನ್ನು ಹೇಳುತ್ತಾ ಮಸೀದಿ ಕೆಡವುತ್ತೀವಿ, ಮಂದಿರ ಅಲ್ಲೇ ಕಟ್ತೀವಿ ಅನ್ನೋ ರಾಜಕಾರಣ ಅವರು ಮಾಡ್ತಾ ಬಂದರು. ಅದೇ 30-40 ವರ್ಷಗಳ ಕಾಲ ವಿರೋಧ ಪಕ್ಷಗಳು ಏನು ಮಾಡಿದ್ವು? ಹೀಗಾಗಿ ಇವತ್ತು ಕಾಂಗ್ರೆಸ್ಸು ನಾನಲ್ಲಿ ರಾಮ ಮಂದಿರದ ಉದ್ಘಾಟನೆಗೆ ಹೋಗೋದಿಲ್ಲ ಅಂತ ಹೇಳಿದ್ರೆ
ನಿಜಕ್ಕೂ ಅದೊಂದು ಸೆಕ್ಯುಲಾರ್ ಬದ್ಧತೆ ಅಂತ ಕರಿಬಹುದಾ, ಅಥವಾ ಇದು ಕೇವಲ ಒಂದು 2024 ಚುನಾವಣೆಯ ಉದ್ದೇಶದಿಂದ ತೆಗೆದುಕೊಂಡಿರುವಂಥ ಒಂದು ತೀರ್ಮಾನವ ಅನ್ನುವ ಪ್ರಶ್ನೆ ಸಹಜವಾಗಿ ಬರಬೇಕು. ಅದೇನೇ ಇರಲಿ, ಮೊದಲು ಕಾಂಗ್ರೆಸ್ನ ಈ ಹೇಳಿಕೆಯಲ್ಲಿರುವ ಕೆಲವು ಸತ್ಯಗಳು ಹಾಗೂ ಅದರಲ್ಲಿರುವ ಕೆಲವು ಕಾಂಗ್ರೆಸ್ ಬಗ್ಗೆ ಅವರು ಹೇಳಿಕೊಂಡಂತಹ ಕೆಲವು ಅರ್ಧ ಸತ್ಯಗಳು, ಇವುಗಳ ಬಗ್ಗೆ ಮಾತಾಡೋಣ. 2024 ಜನವರಿ 10ನೇ ತಾರೀಕು ಅಂದರೆ ನಿನ್ನೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಹೇಳಿಕೆ ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ನೋಡ್ಬೋದು. ಅದರಲ್ಲಿ 2ನೇ ಪ್ಯಾರದಲ್ಲಿ ತುಂಬ ಸ್ಪಷ್ಟ. ಮೊದಲವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರುವ ಅಧೀರ್ ರಂಜನ್ ಚೌಧರಿ, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕಾಂಗ್ರೆಸ್ನ ಸಂಸದೀಯ ಪಕ್ಷದ ನಾಯಕಿಯಾಗಿರುವ ಸೋನಿಯಾ ಗಾಂಧಿಯವರಿಗೆ ಈ ಜನವರಿ 22ಕ್ಕೆ ಏನು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅದಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಈ ಆಹ್ವಾನವನ್ನು ನಾವು ಅದರಲ್ಲಿ ಭಾಗವಹಿಸಬಾರ್ದು ಅಂತ ಗೌರವಪೂರ್ವಕವಾಗಿ ಅದನ್ನು ನಿರಾಕರಿಸ್ತೀವಿ ಅಂತ 2ನೇ ಪ್ಯಾರದಲ್ಲಿ ತುಂಬ ಮುಖ್ಯವಾದ ಒಂದು ವಿಷಯ ಹೇಳ್ತಾರೆ. ಲಾರ್ಡ್ ರಾಮ್ ಈಸ್ ವರ್ಷಿಪ್ಡ್ ಬೈ ಮಿಲಿಯನ್ಸ್ ಇನ್ ಅವರ್ ಕಂಟ್ರಿ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ಜನ ರಾಮನನ್ನು ಪೂಜಿಸುತ್ತಾರೆ. ರಿಲಿಜನ್ ಈಸ್ ಎ ಪರ್ಸನಲ್ ಮ್ಯಾಟರ್. ಧರ್ಮವೆನ್ನುವುದು ಖಾಸಗಿ ವಿಷಯ, ವೈಯಕ್ತಿಕವಾದಂಥ ವಿಷಯ. ಬಟ್ ದಿ RSS BJP ಹ್ಯಾವ್ ಲಾಂಗ್ ಮೇಡ್ ಎ ಪೊಲಿಟಿಕಲ್ ಪ್ರಾಜೆಕ್ಟ್ ಆಫ್ ಟೆಂಪಲ್ ಇನ್ ಅಯೋಧ್ಯ. ಆದರೆ ದಶಕಗಳಷ್ಟು ಕಾಲ ಈ ಒಂದು ಧಾರ್ಮಿಕ ವಿಷಯವನ್ನು RSS ಮತ್ತು BJP ತಮ್ಮ ರಾಜಕೀಯ ಯೋಜನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ದ ಇನಾಗರೇಷನ್ ಆಫ್ ದಿ ಇನ್ಕಂಪ್ಲೀಟ್ ಟೆಂಪಲ್ ಬೈ ದ ಲೀಡರ್ಸ್ ಆಫ್ ದಿ BJP ಆ್ಯಂಡ್ RSS ಹ್ಯಾಸ್ ಇನ್ ಆಬ್ವಿಯಸ್ಲಿ ಬ್ರಾಟ್ ಫಾರ್ವರ್ಡ್ ಫಾರ್ ಎಲೆಕ್ಟ್ರಲ್ ಗೇನ್. ಅಂದರೆ ಇನ್ನೂ ಅಪೂರ್ಣಗೊಂಡಿರುವ ದೇವಸ್ಥಾನದ ನಿರ್ಮಾಣವೇ ಪೂರ್ಣಗೊಂಡಿಲ್ಲ. ಈ ಅಪೂರ್ಣಗೊಂಡ ದೇವಸ್ಥಾನದ ಉದ್ಘಾಟನೆ ತುಂಬ ಸ್ಪಷ್ಟವಾಗಿ ಚುನಾವಣಾ ಉದ್ದೇಶಗಳಿಗಾಗಿ ಮಾಡಲಾಗ್ತಿದೆ ಅನ್ನೋದು ಎದ್ದು ಕಾಣುತ್ತೆ, ಆಬ್ವಿಯಸ್ ಆಗಿದೆ. ವೈಲ್ ಅಬೈಡಿಂಗ್ ಬೈ ದಿ 2019 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆ್ಯಂಡ್ ಹಾನರಿಂಗ್ ದಿ ಸೆಂಟಿಮೆಂಟ್ಸ್ ಆಫ್ ದಿ ಮಿಲಿಯನ್ಸ್ ಹೂ ರಿವಿಯರ್ ಲಾರ್ಡ್ ರಾಮ್. ನಾವು ಸುಪ್ರೀಂ ಕೋರ್ಟ್ನ 2019 ತೀರ್ಪಿಗೆ ತಲೆಬಾಗುತ್ತಲೇ ಮತ್ತು ರಾಮನನ್ನು ಗೌರವಿಸುವ, ಆರಾಧಿಸುವ ಲಕ್ಷಾಂತರ ಜನರ ಗೌರವಗಳನ್ನು, ಅವರ ನಂಬಿಕೆಗಳನ್ನು, ಅವರ ಭಾವನೆಗಳನ್ನು ಕೂಡ ನಾವು ಗೌರವಿಸುತ್ತಲೇ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ಶ್ರೀಮತಿ ಸೋನಿಯಾ ಗಾಂಧಿ ಆ್ಯಂಡ್ ಶ್ರೀ ಅಧೀರ್ ರಂಜನ್ ಚೌಧರಿ ಹ್ಯಾವ್ ರೆಸ್ಪೆಕ್ಟ್ಫುಲಿ ಡಿಕ್ಲೈನ್ಡ್ ದ ಇನ್ವಿಟೇಷನ್ ಆಫ್ ವಾಟ್ ಈಸ್ ಕ್ಲಿಯರ್ಲಿ ಎನ್ RSS BJP ಇವೆಂಟ್. ಸುಪ್ರೀಂ ಕೋರ್ಟಿನ ತೀರ್ಮಾನವನ್ನು ಮತ್ತು ಲಕ್ಷಾಂತರ ರಾಮಭಕ್ತರ ಒಂದು ಶ್ರದ್ಧೆಯನ್ನು ಗೌರವಿಸುತ್ತಲೇ ನಾವು ಈ ಆಹ್ವಾನವನ್ನು ನಿರ್ದಿಷ್ಟವಾಗಿ ಸೋನಿಯಾ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಅಧೀರ್ ರಂಜನ್ ಚೌಧರಿಯವರು ಏನೊಂದು ತುಂಬ ಸ್ಪಷ್ಟವಾಗಿ RSS BJP, ಇದೊಂದು ಧಾರ್ಮಿಕ ಕಾರ್ಯಕ್ರಮವಲ್ಲ, ಒಂದು RSS BJP ಕಾರ್ಯಕ್ರಮವಾಗಿ ಏನು ನಡೆಯಲಿದೆ ಅದಕ್ಕೆ ನಾವು ನಯವಾಗಿ ಅತ್ಯಂತ ಗೌರವದಿಂದ ನಿಮ್ಮ ಆಹ್ವಾನವನ್ನು ನಾವು ನಿರಾಕರಿಸ್ತೀವಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇದರಲ್ಲಿ ಅಸ್ಪಷ್ಟವಾಗಿರೋ ಹಲವಾರು ವಿಷಯಗಳಿವೆ. ಆದರೆ ಸ್ಪಷ್ಟವಾಗಿರೋ ವಿಷಯ ಮತ್ತು ಇದನ್ನು ಹೇಳಿದ ತಕ್ಷಣ ಏನು ಅವ್ರ ಮೇಲೆ ದಾಳಿ ಮಾಡಲಾಗ್ತಿದೆ ಆ ವಿಷಯಗಳಲ್ಲಿರುವಂಥ ಒಂದು ಹಿಪಾಕ್ರಸಿಯನ್ನು, BJP ಇದರ ಬಗ್ಗೆ ಎತ್ತುತ್ತಿರುವಂಥ ಆಕ್ಷೇಪಗಳ ಹಿಪಾಕ್ರಸಿಯನ್ನು ನೋಡೋಣ. ತುಂಬ ಮುಖ್ಯವಾಗಿ ಇದೊಂದು RSS BJP ಇವೆಂಟು. ದೇವಸ್ಥಾನ ಅಪೂರ್ಣಗೊಂಡಿರುವಂತಹ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಿರೋದು ಚುನಾವಣಾ ಪ್ರಯೋಜನಕ್ಕಾಗಿ ಮಾತ್ರ ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳಲಾಗಿದೆ. ಇದು ಸಂಪೂರ್ಣ ಸತ್ಯವಾಗಿರೋ ವಿಷಯ. ಅಪೂರ್ಣಗೊಂಡ ದೇವಸ್ಥಾನದ ಉದ್ಘಾಟನೆ ಹಿಂದಿರೋ ರಾಜಕೀಯ ಉದ್ದೇಶ ಅಧರ್ಮವಾದದ್ದು, ಇದು ಧಾರ್ಮಿಕವಾದದ್ದಲ್ಲ. ಹೀಗಾಗಿ ಅಲ್ಲಿ ನಡೀತಿರೋದು ಧಾರ್ಮಿಕ ಕಾರ್ಯಕ್ರಮವಲ್ಲ. ಹಂಗೆ ನೋಡೋದಾದರೆ ಈಗಾಗಲೇ ಪತ್ರಿಕೆಗಳಲ್ಲಿ ಬರ್ತಿರೋ ಹೇಳಿಕೆ ಪ್ರಕಾರ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆದ ನಂತರವೇ ಇಮಿಡಿಯೇಟಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತಮ್ಮ ಚುನಾವಣಾ ಉದ್ಘಾಟನಾ ಭಾಷಣವನ್ನು ಕೂಡ ಮಾಡ್ತಾರೆ. ಹೆಂಗೆ ತಾವು 500 ವರ್ಷವೋ 1000 ವರ್ಷವೋ ಏನು ಗುಲಾಮ್ಗಿರಿ ಅಂತ ಅವ್ರು ಹೇಳ್ಕೊಂಬರ್ತಾರೆ, ಆ ಗುಲಾಮ್ಗಿರಿಯಿಂದ ಹೊರಗೆ ಬಂದಿದ್ದೇವೆ, ಇವತ್ತು ಮರ್ಯಾದಾ ಪುರುಷೋತ್ತಮ ರಾಮ ಅನ್ನೋದಕ್ಕಿಂತ ತಾನೇ ಮರ್ಯಾದಾ ಪುರುಷೋತ್ತಮ ಅನ್ನೋ ಥರನೂ ಹೇಳ್ಕೊಳ್ಳೋ ಭಾಷಣಗಳನ್ನು ಮಾಡ್ತಾರೆ. ಈಗಾಗಲೇ ಇದ್ರ ಬಗ್ಗೆ ಬಂದಿರುವಂಥ ಹಲವಾರು ಚಿತ್ರಗಳನ್ನು ಕೂಡ ನೀವು ನೋಡಿದರೆ ಬಾಲಕ ರಾಮಲಲ್ಲಾನ ನರೇಂದ್ರ ಮೋದಿ ಪ್ರಬುದ್ಧ ಮೋದಿಯವರು ಕೈ ಹಿಡಿದು ನಡೆಸ್ಕೊಂಡು ರಾಮ ಮಂದಿರಕ್ಕೆ ಕರ್ಕೊಂಡು ಹೋಗ್ತಿರುವಂಥ ಒಂದು ಫೋಟೋಗಳೆಲ್ಲ ಕೂಡ ಬಂದಿರುತ್ತವೆ, ನೀವು ನೋಡಿದ್ದೀರಿ. ಅಂದರೆ ಸಾರಾಂಶದಲ್ಲಿ ಇದು ಮೋದಿಯವರ BJPಯ ಚುನಾವಣಾ ಪ್ರಚಾರದ ಉದ್ಘಾಟನೆ. ಈಗಾಗಲೇ ಹೇಳಿದಾಗೆ 2019ರಲ್ಲಿ ಪುಲ್ವಾಮಾ, ಇವತ್ತು ಶ್ರೀರಾಮ್. ಹಾಗಂದ ಈ ಕಾರಣಕ್ಕಾಗಿ ಕಾಂಗ್ರೆಸ್ನವರು ಇದನ್ನು ನಿರಾಕರಿಸಿದ್ದು ಸರಿ ಇದೆ. ಕಾಂಗ್ರೆಸ್ ಥರ ಎಲ್ಲ ವಿರೋಧ ಪಕ್ಷಗಳು ಇದೊಂದು RSS BJP ಕಾರ್ಯಕ್ರಮ, ಇದರಲ್ಲಿ ಧರ್ಮವೂ ಇಲ್ಲ ನೀತಿಯೂ ಇಲ್ಲ ಅಂತ ತಿರಸ್ಕರಿಸಬೇಕು. ಹಾಗೆ ತಿರಸ್ಕರಿಸಿದ ಕೂಡಲೇ ಇಡೀ BJPಯ ಪಟಾಲನ್ನು ಇವರು ಹಿಂದೂ ವಿರೋಧಿಗಳು,
ಇದು BJPಯ ಮಂದಿರ ಅಲ್ಲ, ಇದು ಲಕ್ಷಾಂತರ ರಾಮಭಕ್ತರ, ಲಕ್ಷಾಂತರ ಹಿಂದೂಗಳ ಮತ್ತು ಭಾರತೀಯರ ನಿಜವಾದಂಥ ಶ್ರದ್ಧಾ ಸ್ವರೂಪವಾದದ್ದು. ಹೀಗಾಗಿ ಅವರಲ್ಲಿ ಭಾಗವಹಿಸುವುದನ್ನು ನಿರಾಕರಿಸುವುದರ ಮೂಲಕ ಇಡೀ ಭಾರತೀಯರ ಅಭಿಮಾನಕ್ಕೆ, ಭಾರತೀಯರ ಶ್ರದ್ಧೆಗೆ ಅವಮಾನ ಮಾಡಿದ್ದಾರೆ ಅಂತ ಅದನ್ನು ಹಿಂದೂಗಳ ನಂಬಿಕೆ ಆಚೆಗೆ ತಗೊಂಡೋಗಿ ಇಡೀ ಭಾರತೀಯರ ಅಸ್ಮಿತೆಯ ಪ್ರಶ್ನೆ ಅಂತ ಮಾಡಿಬಿಟ್ರು. ಯಾಕಂದರೆ ನಿಮಗೆ ಗೊತ್ತಿದೆ, ಜನವರಿ ತಿಂಗಳಲ್ಲಿ ಏನಲ್ಲಿ ಅಯೋಧ್ಯದಲ್ಲಿ ರೈಲ್ವೆ ಸ್ಟೇಷನ್ನ ಉದ್ಘಾಟನೆ ಮಾಡಬೇಕಾದ್ರೆ ಭಾಷಣ ಮಾಡಿದ್ರು ನರೇಂದ್ರ ಮೋದಿಯವರು. ಜನವರಿ 22ನೇ ತಾರೀಕು 140 ಕೋಟಿ ಜನ ಭಾರತೀಯರು ಕೂಡ ಸಂಜೆ ತಮ್ಮ ತಮ್ಮ ಮನೆಗಳಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಮತ್ತೊಂದು ದೀಪಾವಳಿ ಆಚರಿಸಿ ಅಂತ ಅಂದ್ಬಿಟ್ಟು ಕರೆ ಕೊಟ್ಟರು. ಹೀಗಾಗಿ ಇದನ್ನು ಅವರು ಕೇವಲ ಹಿಂದೂಗಳದಲ್ಲ, ಇಡೀ ಭಾರತದ್ದು, ಅಂದರೆ ಒಂದು ಧರ್ಮನ ಇಡೀ ಭಾರತದ್ದು, ಇಡೀ ದೇಶದ್ದು ಅನ್ನೋ ಥರ ಮಾಡಲಿಕ್ಕೆ ಹೊರಟಿರುವಂಥದ್ದು, ಧರ್ಮವನ್ನು ನೇರ ತಮ್ಮ ಚುನಾವಣಾ ರಾಜಕೀಯಕ್ಕೆ ಬಳಸ್ಕೊಳ್ತಿರೋದು ತುಂಬ ಸ್ಪಷ್ಟ. ಹೀಗಾಗಿ ಇದನ್ನು ವಿರೋಧಿಸಿದ್ರೆ BJPಯ ಒಂದು ಅಧರ್ಮದ ರಾಜಕೀಯವನ್ನು ವಿರೋಧಿಸಿದಂಗೆ ಆಗ್ತದೆ ಹೊರತು ಧರ್ಮವನ್ನಾಗಲಿ ಹಿಂದೂಗಳನ್ನಾಗಲಿ ವಿರೋಧಿಸಿದಂಗೆ ಆಗಲ್ಲ. ಎರಡನೇದಾಗಿ ಇದನ್ನು ವಿರೋಧಿಸ್ತಾ ಇರುವಂಥದ್ದು ಅಪೂರ್ಣಗೊಂಡ ದೇವಸ್ಥಾನದ ಉದ್ಘಾಟನೆ ಒಂದು ಅಧರ್ಮ ಅಂತ ಹೇಳ್ತಾ ಇರೋದು ಕೇವಲ ಕಾಂಗ್ರೆಸ್ ಅಲ್ಲ. ಇವತ್ತು ಹಿಂದೂ ಧರ್ಮದ ಕೆಲವು ಪಂಥೀಯರಿಗೆ ಅತ್ಯಂತ ದೊಡ್ಡ ಆಚಾರ್ಯ ಪುರುಷರು ಅಂತ ಅಂದ್ಬಿಟ್ಟು ಗೌರವಿಸುವಂತಹ ಶಂಕರಾಚಾರ್ಯರು, 4 ಶಂಕರಾಚಾರ್ಯರು ಮತ್ತು 4 ಪೀಠದವರು ಕೂಡ ತುಂಬ ಸ್ಪಷ್ಟವಾಗಿ ಒಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಬೇಕು ಅಂತಂದರೆ, ಇವೆಲ್ಲವೂ ಕೂಡ ದೇವಸ್ಥಾನ ಉದ್ಘಾಟನೆಯಲ್ಲಿ ಒಂದು ಹಿಂದೂ ಧರ್ಮದಲ್ಲಿ ಆಚರಣೆ ಯಾವುದನ್ನೋದಕ್ಕೆ ಶಂಕರಾಚಾರ್ಯದು ಅಂತಿಮ ಮಾತು ಯಾಕಾಗಬೇಕು, ಅದು ಬದಲಾಗ್ತಾ ಬಂದಿಲ್ವಾ, ಇದರಲ್ಲಿ ರಾಜಕಾರಣ ಇವೆ, ಇವೆಲ್ಲ ಪ್ರಶ್ನೆಗಳಿದ್ದಾವೆ. ಆದರೆ ಯಾವುದೇ ದೇವಸ್ಥಾನ ಉದ್ಘಾಟನೆ ಆಗಬೇಕು ಅಂತಂದರೆ ಇವರೇನು ಹಿಂದೂ ಧರ್ಮ, ಸಂಪ್ರದಾಯ, ಸನಾತನ ಧರ್ಮ ಅಂತ ಹೇಳ್ತಾರೆ. ಆ ಸನಾತನ ಧರ್ಮದ ವಕ್ತಾರರಾಗಿರುವ ಶೃಂಗೇರಿ ಇತ್ಯಾದಿ ಶಂಕರಾಚಾರ್ಯರ ಪೀಠಾಧೀಶರುಗಳು ಹೇಳ್ತಿರೋದೇನಪ್ಪ ಅಂದರೆ, ವಿಶೇಷವಾಗಿ ನಿರ್ಮಲಾನಂದ ಸರಸ್ವತಿ ಎನ್ನುವಂತಹ ಶಂಕರಾಚಾರ್ಯರು ಹೇಳ್ತಿರೋದೇನಪ್ಪ ಅಂದರೆ, ಒಂದು ದೇವಸ್ಥಾನ ಪೂರ್ಣಗೊಳ್ಳುವಂಥದ್ದು ಅದರ ಶಿಖರವು ನಿರ್ಮಾಣ ಆದ ನಂತರ, ಶಿಖರ ನಿರ್ಮಾಣ ಆದ ನಂತರವೇ ಪ್ರಾಣ ಪ್ರತಿಷ್ಠಾಪನೆ ಆಗಬೇಕು. ಶಿಖರವಿಲ್ಲದೆ ಒಂದು ದೇವರ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥದ್ದು ಸನಾತನ ಧರ್ಮಕ್ಕೆ ವಿರುದ್ಧವಾದದ್ದು ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಈಗ ಯಾಕಾಗರ ಅಷ್ಟು ಅವಸರ ಮಾಡಿದ್ರಿ? ಅದರಲ್ಲಿ ಇನ್ನೊಬ್ಬ ಶಂಕರಾಚಾರ್ಯ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ, ನಾನು ಯಾಕೆ ಅಲ್ಲಿಗೆ ಹೋಗಬೇಕು, ಮೋದಿಯವರು ತಮ್ಮ ಕೈಯಿಂದ ಮಂದಿರ ಮೂರ್ತಿಯನ್ನು ಮುಟ್ಟಿದ್ರೆ ನಾನು ಹೊರಗಡೆ ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕಾ ಅಂತೇಳಿ, ಏನು ಸನಾತನ ಧರ್ಮದ ಒಳಗಡೆ ಇರುವ ವರ್ಣಾಶ್ರಮ ತಾರತಮ್ಯಗಳೆಲ್ಲವೂ ಈಗ ಒಂದೊಂದಾಗಿ ಹೊರಗಡೆ ಬರ್ತಿದೆ, ಅದು ಬೇರೆ ಪ್ರಶ್ನೆ. ಆದರೆ ಅವ್ರು ಹೇಳ್ತಿರೋದೇನು, ಅಪೂರ್ಣಗೊಂಡ ದೇವಸ್ಥಾನ ಉದ್ಘಾಟನೆ ಮಾಡುವುದು, ದೇವರ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಅಧರ್ಮ. ಇದನ್ನು ಹೇಳ್ತಿರೋದು ಬರೀ ಕಾಂಗ್ರೆಸ್ ಅಲ್ಲ, ಹಿಂದೂಗಳ ಬಹುಸಂಖ್ಯಾತರು ಹೇಳ್ತಾರೆ. ತಾವು ಸನಾತನ ಧರ್ಮ ಪಾಲನೆ ಮಾಡ್ತಿದ್ದೀವಿ ಅಂತಂದ್ಬಿಟ್ಟು ಕಣ್ಣು ಮುಚ್ಚಿಕೊಂಡು ನಂಬಿಕೊಳ್ಳುವಂತಹ ರಾಮಭಕ್ತರು ಕೂಡ ಈ ಪ್ರಶ್ನೆಯನ್ನು ಕೇಳಬೇಕಲ್ವಾ? ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ರಾಮ ದೇವಸ್ಥಾನಗಳ ಉದ್ಘಾಟನೆಗಳು ರಾಮನವಮಿಯ ದಿವಸ ನಡೆಯುತ್ತೆ. ಜನವರಿ 22ರ ವಿಶೇಷ ಏನು? ಯಾತಕ್ಕೆ ರಾಮನವಮಿ ಎಂದು ಮಾಡಲಿಕ್ಕೆ ಆಗ್ತಾ ಇಲ್ಲ. ಈ ಸರ್ತಿ ರಾಮನವಮಿ ಏಪ್ರಿಲ್ 17ಕ್ಕೆ ಬರುತ್ತೆ. ಏಪ್ರಿಲ್ 17 ರಾಮನವಮಿ ಅಂತಂದರೆ ಅಷ್ಟೊತ್ತಿಗಾಗಲೇ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿರುತ್ತೆ. ಪ್ರಾಯಶಃ 1-2 ಸುತ್ತಿನ ಚುನಾವಣೆಗಳು, 2019ರ ಚುನಾವಣೆಯ ವೇಳಾಪಟ್ಟಿಯನ್ನೇ ನೋಡೋದಾದರೆ 1-2 ಸುತ್ತು ಚುನಾವಣೆಯೂ ನಡೆದೋಗಿರುತ್ತೆ. ಸೊ ಹೀಗಾಗಿ ರಾಮನವಮಿಯ ದಿವಸ ಇವರು ರಾಮ ಮಂದಿರ ಉದ್ಘಾಟನೆ ಮಾಡಬೇಕು ಅಂತಂದರೆ ಚುನಾವಣಾ ನೀತಿ ಸಂಹಿತೆಯ ಪ್ರಕಾರ ಇವರು ಮಾಡೋಕ್ಕಾಗ್ತಿರಲಿಲ್ಲ ನರೇಂದ್ರ ಮೋದಿಯವರು. ಹಾಗೆ ಮಾಡಿರಲಿಲ್ಲ ಅಂತಂದರೆ ಜನವರಿ 22ರ ತನಕ ಏನೇನು ಮಾಡ್ತಾರೆ, ಜನವರಿ 22 ಏನಾಗುತ್ತೆ, ಜನವರಿ 22ರಲ್ಲಿ ಏನು ನಡೆಯುತ್ತೆ, ಅದನ್ನು ಇಡೀ ದೇಶಾದ್ಯಂತ ಹೆಂಗೆ ಬಳಸ್ಕೊಳ್ತಾರೆ, ಇದು ಎಲ್ಲವೂ ಕೂಡ ನಮಗೆ ಗೊತ್ತಿರೋ, ಯಾವ ಒಬ್ಬ ರಾಜಕಾರಣದ ಈ ಗೊತ್ತಿರೋರು ಕೂಡ ಬಹಳ ಸುಲಭವಾಗಿ ಊಹೆ ಮಾಡ್ಬೋದಾದಂಥ ವಿಷಯ. ಇದ್ರ ಜೊತೆಗೆ ಇನ್ನೊಂದು ಕುತಂತ್ರವನ್ನು ನೀವು ಗಮನಿಸಬೇಕು. ಈ ರಾಮ ಜನ್ಮಭೂಮಿ ಎನ್ನುವ ವಿಷಯದಲ್ಲಿ ಏನು ರಾಮ ಮಂದಿರ ಕಟ್ತಾ ಇದ್ದಾರೆ, ಅದರ ಟ್ರಸ್ಟ್ನ ಅಧ್ಯಕ್ಷ ಚಂಪತ್ ರಾಯ್ ಅಂತೇಳಿ RSS ನಿಯೋಜಿತವಾದಂಥ ಸಂಯೋಜಕ ಆತ. ಶಂಕರಾಚಾರ್ಯಗಳು ಎಲ್ಲರೂ ಕೂಡ ಇಲ್ಲಿ ಶಿಖರವನ್ನು ನಿರ್ಮಾಣ ಮಾಡದಿರ ಪ್ರಾಣ ಪ್ರತಿಷ್ಠಾಪನೆ ತಪ್ಪು ಅಂತ ಹೇಳ್ತಿದ್ದಂಗೆ, ಈ ಚಂಪತ್ ರಾಯ್, RSSನ ಚಂಪತ್ ರಾಯ್, ಈ ರಾಮ ಮಂದಿರ ಯಾರಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ತನಗೇ ಗೊತ್ತಿಲ್ಲದಂಗೆ ಒಂದು ನಿಜವನ್ನು ಹೇಳಿಬಿಟ್ಟಿದ್ದಾನೆ. ಆತ ಹೇಳ್ತಿರೋ ಪ್ರಕಾರ ಈ ರಾಮ ಮಂದಿರದ ವಿಷಯದ ಬಗ್ಗೆ ಮೂಗು
ತೋರಿಸುವುದಕ್ಕೆ ಯಾವ ಶಂಕರಾಚಾರ್ಯರಿಗೂ ಹಕ್ಕಿಲ್ಲ, ಅವರು ಇಲ್ಲಿಗೆ ಬರೋ ಅಗತ್ಯವೂ ಇಲ್ಲ. ಈ ಅಯೋಧ್ಯ ರಾಮ ಮಂದಿರ ಸೇರಬೇಕಾಗಿರೋದು ರಾಮಾನಂದ ಪಂಥದವರಿಗೆ ಮಾತ್ರ, ಶಾಕ್ತರಿಗಾಗಲಿ ಶೈವರಿಗಾಗಲಿ ಸಂತರಿಗಾಗಲಿ ಸೇರಿದ್ದಲ್ಲ ಈ ರಾಮ ಮಂದಿರ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಮೋದಿ ಅವರು ಹೇಳ್ತಿರೋದೇನು, ಈ ರಾಮ ಮಂದಿರ ಇಡೀ ಈ ದೇಶದ 140 ಕೋಟಿ ಜನಕ್ಕೆ ಸೇರಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಸಲು ವಿಷಯ ಇದು 140 ಕೋಟಿಗೆ ಸೇರುವ ರಾಮ ಮಂದಿರವೂ ಅಲ್ಲ, ಅಥವಾ ಅದರಲ್ಲಿರುವಂಥ 100 ಕೋಟಿ ಹಿಂದೂಗಳಿಗೆ ಸೇರಿರೋ ರಾಮ ಮಂದಿರವೂ ಅಲ್ಲ. ಇದು ಅತ್ಯಂತ ಅಲ್ಪಸಂಖ್ಯಾತ ರಾಮಾನಂದ ಪಂಥೀಯರಿಗೆ ಮಾತ್ರ ಸೇರಿರುವುದು. ಶೈವರಿಗೆ, ಶಾಕ್ತರಿಗೆ, ಸಂತರಿಗೆ, ರಾಮಾನಂದ ಪಂಥಕ್ಕೆ ಸೇರದ ಇತರರಿಗೆ ಸೇರಿದ ರಾಮ ಮಂದಿರ ಅಲ್ಲ ಅಂತ ತುಂಬ ಸ್ಪಷ್ಟವಾಗಿ ಚಂಪತ್ರಾಯ್ ಅವರು ಹೇಳ್ತಿದ್ದಾರೆ. ಈಗ ಅವರದ್ದು ಹೇಳೋದ್ರಿಂದ ಸುಮಾರಷ್ಟು ರಾಜಕೀಯ ಇದೆ. ಇವತ್ತು ಇಡೀ ಅಯೋಧ್ಯೆ ಒಂದು ದೊಡ್ಡ ಟೂರಿಸಂ ಸೆಂಟರ್ ಆಗ್ತಿದೆ. ಅಲ್ಲಿರೋ ಭೂಮಿಗೆ ಚಿನ್ನದ ಬೆಲೆ ಅಲ್ಲ, ವಜ್ರದ ಬೆಲೆ ಬಂದಿದೆ. ಅಲ್ಲಿ ಸುಮಾರಷ್ಟು ಭೂಮಿಯ ಹೇರಾಫೇರಿನಲ್ಲಿ ಎಲ್ಲ RSS, BJP ಎಲ್ಲ ನಾಯಕರುಗಳು ಸೇರ್ಕೊಂಡಿದ್ದಾರೆ. ಹೀಗಾಗಿ ಬೇರೆ ಯಾರು ಮಧ್ಯಪ್ರವೇಶ ಮಾಡೋದು ಬೇಕಾಗಿಲ್ಲ ಅದರಲ್ಲಿ. ಆದರೆ ಸಾರದಲ್ಲಿ ಹೆಂಗೆ ಇದು ಒಂದು ರಾಮ ಮಂದಿರವೇ ಅಲ್ಲ, ಯಾವುದೇ ಧರ್ಮದ ಕೇಂದ್ರ ಅಲ್ಲ. ಇದು ಮನೆ ಮನೆಗೆ ಹೋಗಿ ಮಂತ್ರಾಕ್ಷತೆ ಕೊಟ್ಬಿಟ್ಟಿದ್ದು ಎಲ್ಲರಿಗೂ ಸೇರಿದ್ದು ಅಂತ ಹೇಳ್ಬೋದು. ಆದರೆ ಸಾರದಲ್ಲಿ ಇದು ಕೇವಲ ಒಂದು ಅಧರ್ಮದ ಹಾಗೂ ಈ ರೀತಿಯ ವ್ಯವಹಾರಗಳನ್ನು ಮಾಡ್ತಿರುವ ಒಂದು ಪಂಥದ ದುರಹಂಕಾರದ ಕೇಂದ್ರ ಮಾತ್ರ ಆಗಿದೆ ಅಂತ ಸಾಕ್ಷಾತ್ ಚಂಪತ್ರಾಯ್ ಅವರೇ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಇಡೀ ಉತ್ತರ ಭಾರತ, ಕರ್ನಾಟಕವನ್ನು ಒಳಗೊಂಡಂತೆ ಮನೆ ಮನೆಗೆ ಮಂತ್ರಾಕ್ಷತೆಗಳನ್ನ ತೆಗೆದುಕೊಂಡು ಹೋಗುವಂಥದ್ದು, ಎಲ್ಲರೂ ಕೂಡ ಅದನ್ನೊಂದು ರೀತಿ BJPಯ ಈ ರಾಜಕೀಯ ಕಾರ್ಯಕ್ರಮವನ್ನು ಒಂದು ರೀತಿ ಭವ್ಯವಾದ ರಾಮ ಮಂದಿರ ಮಾತ್ರ ಕಟ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಹೊರತು ಅಲ್ಲಿದ್ದಂಥ ಮಸೀದಿ ಕೆಡೋದ್ವಿ ಅನ್ನೋದನ್ನು ಮರೆಮಾಚಿಸ್ತಿದ್ದಾರೆ. ಹೀಗಾಗಿ ಈ ಮಂದಿರ ನಿರ್ಮಾಣದ ಅಡಿಪಾಯದಲ್ಲೇ ಇರುವ ಒಂದು ಕುತ್ಸಿತವಾದಂಥ ಅಧರ್ಮದ ರಾಜಕೀಯ ಏನಿದೆ ಅದನ್ನು ಸಾಮಾನ್ಯ ಹಿಂದೂಗಳಿಂದ ಮರೆಮಾಚ್ತಿದ್ದಾರೆ. ಬರೀ ಅವರ ಭಕ್ತಿಯನ್ನು ಬಳಸ್ಕೊಂಡು ಈಗಾಗಲೇ ಅಕ್ಷತೆಯನ್ನು ಮನೆ ಮನೆಗೆ ಮುಟ್ಟಿಸೋದು, ಅದನ್ನು ದೊಡ್ಡ ಮಟ್ಟದಲ್ಲಿ ಜಾತ್ರೆ ಥರ ಮಾಡುವಂಥದ್ದು. 22ನೇ ತಾರೀಕೆ ಪ್ರತಿ ಬಡಾವಣೆಗಳಲ್ಲಿ ಈಗಾಗಲೇ ಕೂಡ ತಮಗೆ ಗೊತ್ತಿರಬೇಕು, ಎಲ್ಲ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ದೊಡ್ಡ ದೊಡ್ಡ ಅಂಗಡಿ, ಪ್ರತಿ ಅಂಗಡಿ ಮುಂದೆ ರಾಮ ಮಂದಿರದ ಒಂದು ಪ್ರತಿಮೆ ಇಟ್ಕೊಳ್ಬೇಕು. ಯಾವ ಅಂಗಡಿಯ ಮುಂದೆ ಮಂದಿರದ ಪ್ರತಿರೂಪ ಇರುವುದಿಲ್ಲ ಅಥವಾ ಮಂದಿರದ ಫೋಟೋ ಇರೋದಿಲ್ಲ, ಅದನ್ನು ಗುರ್ತಿಟ್ಕೊಂಡು ಏನು ಮಾಡ್ತಾರೆ, 2002ರ ಗುಜರಾತ್ ಗಲಭೆನಲ್ಲಿ ಏನಾಯಿತು ಅಂತ ಅಂದ್ಬಿಟ್ಟು ನಾವು ನೋಡಿದ್ವಿ. ಸೊ ಈ ರೀತಿ ಧರ್ಮವನ್ನು ತಮ್ಮ ಶುದ್ಧಾಂಗವಾದಂಥ ದ್ವೇಷ ರಾಜಕಾರಣಕ್ಕೆ, ಬಲಾತ್ಕಾರದ ರಾಜಕಾರಣಕ್ಕೆ, ಒಂದು ಗೂಂಡಾಗಿರಿ ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ BJP, RSSನ ಸಂಘ ಪರಿವಾರ. ಹಿಂದೂಗಳಲ್ಲ, ಹಿಂದೂಗಳ ಶ್ರದ್ಧೆಯ ದುರ್ಬಳಕೆ ಆಗ್ತಾ ಇದೆ. ಸೊ ಹೀಗಾಗಿ 22ಕ್ಕೆ ಏನಾಗುತ್ತೆ, 22ಕ್ಕೆ ರಾಮ ಮಂದಿರದ ಉದ್ಘಾಟನೆಯ ನಂತರ ಏನು ಭಾಷಣ ನಡೆಯುತ್ತೆ, ಭಾಷಣದಲ್ಲಿ ಯಾರ್ಯಾರು ಬಂದಿಲ್ಲ ಅವ್ರನ್ನೆಲ್ಲ ಧರ್ಮದ್ರೋಹಿಗಳು, ದೇಶದ್ರೋಹಿಗಳು ಅಂತ ಕರೆಯುವಂಥದ್ದು, ಇಡೀ ಹಿಂದೂಗಳಿಗೆ ಕರೆ ಕೊಡುವಂಥದ್ದು. ಮೋದಿಯವರು ತಾವು ಸಾವಿರಾರು ವರ್ಷದ ಗುಲಾಮಗಿರಿಯಿಂದ ಈ ದೇಶಕ್ಕೆ ಈ ದೇಶವನ್ನು ಬಿಡುಗಡೆ ಮಾಡಿದಂಥ ಮರ್ಯಾದಾ ಪುರುಷೋತ್ತಮ ಅಂತೇಳಿ ಉಳಿದವರೆಲ್ಲ ಭಜನೆ ಮಾಡೋದು, ಆ ಫೋಟೋಗಳನ್ನು ಮನೆ ಮನೆಗಳಲ್ಲಿ ಇಟ್ಕೊಳ್ಳೋದು, ಇಡೀ ವಾಟ್ಸಪ್ಗಳನ್ನ ತುಂಬುವಂಥದ್ದು. ಇದು ಒಂದು ದೊಡ್ಡ ಚುನಾವಣಾ ಪ್ರಚಾರದ ಉದ್ಘಾಟನೆ ಆಗುತ್ತೆ. ಅವರು ಉದ್ದೇಶ ಇವೆಲ್ಲವೂ ಕೂಡ ಏಪ್ರಿಲ್ 17ಕ್ಕೆ ಮಾಡಿದ್ರೆ ಆಗಲ್ಲ. ಏಪ್ರಿಲ್ 17ಕ್ಕೆ ಮಾಡಿದ್ರೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದಿರುತ್ತೆ. ಈ ಹುನ್ನಾರವನ್ನು ಸಾಮಾನ್ಯ ಹಿಂದೂಗಳಿಂದ ಮುಚ್ಚಿಡಲಾಗ್ತಾ ಇದೆ. ಸಾಮಾನ್ಯ ಹಿಂದೂಗಳು ರಾಮನನ್ನು ದೇವರು ಅಂತ ಅಂದ್ಬಿಟ್ಟೇನು ತಮ್ಮದೇ ಆದಂಥ ಅಭಿಮಾನವೋ, ಶ್ರದ್ಧೆಯೋ, ನಂಬಿಕೆಯೋ ಆ ರೀತಿ ನಂಬಿಕೊಳ್ಳೋದನ್ನು ಹೆಂಗೆ ಅತ್ಯಂತ ಕುತಂತ್ರದಿಂದ ತಮ್ಮ ಚುನಾವಣಾ ರಾಜಕಾರಣಕ್ಕೆ ಬಳಸ್ಕೊಳ್ತಿದ್ದಾರೆ. ಮತ್ತು ಒಂದು ವೇಳೆ ಅವತ್ತು ಯಾರು ತಮ್ಮ ಮನೆ ಮುಂದೆ ದೀಪ ಹಚ್ಚೋದಿಲ್ಲ ಅಥವಾ ರಾಮನ ಆ ಮಂದಿರದ ಫೋಟೋ ಹಾಕಿರೋದಿಲ್ಲ, ಅವ್ರ ಮೇಲೆ ದಾಳಿ ಮಾಡುವುದಕ್ಕೂ ಕೂಡ ಪೂರ್ವಯೋಜಿತವಾಗಿ ಒಂದು ಎಚ್ಚರಿಕೆ ಕೊಡ್ತಿದ್ದಾರೆ. ಇವೆಲ್ಲವೂ ಕೂಡ ಸಾಮಾನ್ಯ ಹಿಂದೂಗಳಲ್ಲಿ ಇಲ್ಲದಿರುವಂತಹ ದ್ವೇಷವನ್ನು ತುಂಬಿ ತಮ್ಮ ದ್ವೇಷ ರಾಜಕಾರಣದ ಕಾಲಾಳುಗಳನ್ನಾಗಿ ಮಾಡಿಕೊಳ್ಳುವಂಥದ್ದು. ಸೊ ಹೀಗಾಗಿ ಈ ರಾಮ ಮಂದಿರದ ನಿರ್ಮಾಣದ ಯೋಜನೆಯಲ್ಲಿ ಪ್ರಧಾನವಾಗಿ ಧರ್ಮವೂ ಇಲ್ಲ, ನೀತಿಯೂ ಇಲ್ಲ. ಇದೊಂದು ಶುದ್ಧಾಂಗವಾಗಿ BJPಯ ರಾಜಕೀಯ. ಇದನ್ನು ಬರೀ ಕಾಂಗ್ರೆಸ್ ಹೇಳ್ತಿರೋದಲ್ಲ, ಹಿಂದೂ ಧರ್ಮದ ಹಲವಾರು ಆಚಾರ್ಯರುಗಳೇ, ಶಂಕರಾಚಾರ್ಯರುಗಳೇ ಹೇಳಿದ್ದಾರೆ. ಎಲ್ಲ ಕಡೆಯೂ ಕೂಡ ಇದನ್ನು ಮಾತಾಡ್ತಿದ್ದಾರೆ. ವಿಶೇಷವಾಗಿ ಸನಾತನ ಧರ್ಮ, ಹಿಂದೂ ಧರ್ಮ ಅಂದರೆ ಸನಾತನ ಧರ್ಮ ಅನ್ನೋಂಥವ್ರು ಸನಾತನ ಧರ್ಮದ ಸಂಪ್ರದಾಯ ಪ್ರಕಾರ ದೇವಸ್ಥಾನ ಅಲ್ಲಿ ಉದ್ಘಾಟನೆ ಆಗ್ತಾ ಇಲ್ಲ. ಈಗ ಸಾಮಾನ್ಯ ಹಿಂದೂಗಳ ಮುಂದೆ ಈ ಪ್ರಶ್ನೆ ಬರಬೇಕಲ್ಲ, ಯಾತಕ್ಕೆ ರಾಮ ಮಂದಿರ ರಾಮನವಮಿ ತನಕ ಯಾಕೆ ಕಾಯಲಿಲ್ಲ? ತುಂಬ ಸ್ಪಷ್ಟವಾಗಿರುವಂಥದ್ದು ಚುನಾವಣಾ ಪ್ರಯೋಜನ.
ಸೊ ಹೀಗಾಗಿ ಕಾಂಗ್ರೆಸ್ಸು ಈ ಆರೋಪವನ್ನು ಬಿ ಜೆ ಪಿಯ ಮೇಲೆ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ಆರೋಪದಲ್ಲಿ ಸತ್ಯವಿದೆ, ಸತ್ವವಿದೆ. ಆದರೆ ಅಲ್ಲಿಂದ ಆಚೆಗೆ ಬಹುಮುಖ್ಯವಾದಂಥ ಇನ್ನೊಂದು ಪ್ರಶ್ನೆ ಬರುತ್ತೆ. ಯಾಕಂದರೆ ಇದನ್ನೇ ಮುಂದುವರಿಸಿ ಸಿದ್ದರಾಮಯ್ಯನವರು, ಕರ್ನಾಟಕದ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯನವರು ಹೆಂಗೆ ತಮ್ಮ ನಾಯಕರು ಆಹ್ವಾನವನ್ನು ನಿರಾಕರಿಸಿದ್ದು ಸರಿಯಾಗಿದೆ ಅಂತ ಹೇಳ್ತಾ ಒಂದು ಸುದೀರ್ಘವಾದಂಥ ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟಲ್ಲಿ ಒಂದು ಕಡೆ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಹಿಂದೂ ಧರ್ಮದ ವಿರೋಧಿಗಳಲ್ಲ, ಧರ್ಮದ ಹೆಸರಲ್ಲಿ ನಡೆಸಲಾಗುವ ಅಸ್ಪೃಶ್ಯತೆ, ಜಾತೀಯತೆ, ಅಂಧಶ್ರದ್ಧೆ, ಕಂದಾಚಾರಿಗಳನ್ನು ವಿರೋಧಿಸುತ್ತೇವೆ. ಧರ್ಮವನ್ನು ರಾಜಕಾರಣಕ್ಕೆ ಬಳಸುವುದರ ಬಗ್ಗೆ ನಮ್ಮ ಸಂಪೂರ್ಣ ವಿರೋಧವಿದೆ. ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ, ಕನಕದಾಸ, ನಾರಾಯಣ ಗುರು, ಕುವೆಂಪು ಅವರು ಸೇರಿದಂತೆ ದೇಶದ ಅನೇಕ ಮಹನೀಯರು ಆಚರಿಸುತ್ತಾ ಬಂದಿರುವ ಹಿಂದೂ ಧರ್ಮದ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ. ಆದರೆ ಧರ್ಮವನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಸಿಕೊಳ್ಳುತ್ತಿರುವ BJP ಮತ್ತು ಸಂಘ ಪರಿವಾರದ ಡೋಂಗಿ ಹಿಂದುತ್ವವನ್ನು ನಾವು ವಿರೋಧಿಸುತ್ತಲೇ ಇರುತ್ತೇವೆ. ಈ ವಿಷಯದಲ್ಲಿ ನಾವು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವನ್ನು ಮಾಡುವುದಿಲ್ಲ. ಪ್ರಶ್ನೆ, ಇದು ಹೌದಾ? ಇದು ಕಾಂಗ್ರೆಸ್ ಹೀಗೆ ನಡ್ಕೊಂಡು ಬಂದಿದೆಯಾ? ಇದು ಸಿದ್ದರಾಮಯ್ಯನವರ ವೈಯಕ್ತಿಕ ಅಭಿಪ್ರಾಯ ಆಗಿದ್ದರೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದಕ್ಕೇನಿಲ್ಲ. ಆದರೆ ಇದು ಕಾಂಗ್ರೆಸ್ನ ಅಧಿಕೃತ ನಿಲುವು ಕೂಡ ಆಗಿದ್ದ ಪಕ್ಷದಲ್ಲಿ ತುಂಬ ಮುಖ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಇದೇ ರಾಮ ಮಂದಿರದ ಇಶ್ಯೂವನ್ನು ಮತ್ತು ಇದೇ ಧರ್ಮವನ್ನು ರಾಜಕೀಯ ಜೊತೆ ಬೆರೆಸಿ BJP ಅಷ್ಟು ಗಟ್ಟಿಯಾಗಿ ಇಲ್ಲದಿರುವ ಸಂದರ್ಭದಲ್ಲೇ ನಮ್ಮ ದೇಶದ ರಾಜಕೀಯವನ್ನು ಕಲುಷಿತಗೊಳಿಸಿದ್ದರಲ್ಲಿ ಹಾಗೂ ಇಡೀ ಈ ರಾಮ ಮಂದಿರ ಒಂದು ದೊಡ್ಡ ಉನ್ಮಾದ ಏನಿದೆ, ಆ ಉನ್ಮಾದವನ್ನು ಇಷ್ಟರ ಮಟ್ಟಿಗೆ ಜನರ ಮುಂದೆ ಅವರು ಯಶಸ್ವಿಯಾಗಿ ಮುಂದಿಡೋದ್ರಲ್ಲಿ ಇವರು ಕಾಂಗ್ರೆಸ್ನ ಪಾತ್ರವೂ ಇಲ್ವಾ? ಎಲ್ಲೂ ಇಲ್ಲ. ಮೊದಲು ಈಗ ಇತ್ತೀಚೆಗೆ ನಡೆದಿರೋ ಸಂಗತಿಗಳಿಂದ ಶುರು ಮಾಡೋಣ. ಕಾಂಗ್ರೆಸ್ ಪ್ರಕಾರ ನಿಜಕ್ಕೂ ಇದು RSS BJPಯ ಇವೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಅವ್ರು ನಂಬ್ಕೊಳ್ಳೋದೇ ಆದ ಪಕ್ಷದಲ್ಲಿ ಅತ್ಯಂತ ಮುಖ್ಯವಾಗಿ ಕೇಳಬೇಕಾಗಿರೋ ಪ್ರಶ್ನೆ, ಕರ್ನಾಟಕ ಸರ್ಕಾರ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಇಲಾಖೆಯ ಮುಖ್ಯಸ್ಥರಾಗಿದ್ದುಕೊಂಡು ಮೊನ್ನೆ ಒಂದು ಟ್ವೀಟ್ ಮಾಡಿದ್ದಾರೆ. ಅದರ ಪ್ರಕಾರ ಜನವರಿ 22ರಂದು ರಾಮ ಮಂದಿರದ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿರುವ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ವಿಶೇಷ ಪೂಜೆಯನ್ನು ಮಾಡಲಾಗುವುದು ಅಂತಂದ್ಬಿಟ್ಟು ಘೋಷಣೆ ಮಾಡಿದ್ದಾರೆ. ಒಂದು ಪಕ್ಷದ ರಾಜಕೀಯ ಇವೆಂಟ್ ಆಗಿದ್ದರೆ ಕಾಂಗ್ರೆಸ್ ಸರ್ಕಾರ ಇರುವ ಕರ್ನಾಟಕದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಯಾತಕ್ಕಾಗಿ ಪೂಜೆ ಆಗಬೇಕು? ಅಷ್ಟು ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ 4-5 ದಿವಸಗಳ ಹಿಂದೆ ಇದೇ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಒಂದು 7-8 ಪಾಯಿಂಟ್ಗಳ ಟ್ವಿಟರ್ ಎಲ್ಲ ಕಡೆ ಪ್ರಚಾರದಲ್ಲಿತ್ತು. ಅದರಲ್ಲಿ ಹಲವಾರು ವಿಷಯಗಳ ಜೊತೆಗೆ ತುಂಬ ಮುಖ್ಯವಾಗಿ ಅವರು ಹೇಳಿದಂಥ ಇನ್ನು ಕೆಲವು ವಿಷಯಗಳೇನಪ್ಪ ಅಂತಂದರೆ, ಅತ್ಯಂತ ದೊಡ್ಡ ರಾಮ ಭಕ್ತರು ನಾವು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಕಾಲದಲ್ಲೇ ಲಕ್ಷಾಂತರ ರಾಮನ ದೇವಸ್ಥಾನಗಳನ್ನು ನಾವು ಕಟ್ಟಿದೆವು ಅಂತ ಹೇಳ್ತಾರೆ. ಈಗ ಒಂದು ಪ್ರಶ್ನೆ, ಒಂದು ಸರ್ಕಾರದ ಜವಾಬ್ದಾರಿ, ಇದು BJP ಹೇಳಿದರೂ ಒಪ್ಕೋಬಾರ್ದು, ಅದು ಬೇರೆ ಪ್ರಶ್ನೆ. BJPಯ ರಾಜಕೀಯವೇ ಅದು, ಅದನ್ನು ಖಂಡಿಸಬೇಕು. ಸರ್ಕಾರದ ಪ್ರಮುಖವಾದಂಥ ಕೆಲಸ ದೇವಸ್ಥಾನ ನಿರ್ಮಾಣ ಮಾಡೋದಲ್ಲ, ಶಾಲೆ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡುವಂಥದ್ದು. ಅದರಲ್ಲೂ ಸರ್ಕಾರ ನಿರ್ದಿಷ್ಟವಾಗಿ ಒಂದು ಧರ್ಮದ ದೇವಸ್ಥಾನವೋ, ಒಂದು ಧರ್ಮದ ಮಸೀದಿಯೋ, ಒಂದು ಧರ್ಮದ ಚರ್ಚ್ಗಳನ್ನು ನಿರ್ಮಾಣ ಮಾಡೋಕ್ಕೆ ಹೋಗಲೇಬಾರ್ದು. ಸರ್ಕಾರದ ದುಡ್ಡು ಅದಕ್ಕೆ ಖರ್ಚಾಗಲೇಬಾರ್ದು. ಯಾಕಂದರೆ ಸರ್ಕಾರ ಎಲ್ಲ ಧರ್ಮಗಳಿಂದ ಸಮಾನ ದೂರವನ್ನು ಕಾಪಾಡ್ಕೋಬೇಕು ಮತ್ತು ಎಲ್ಲ ತಾರತಮ್ಯವಿಲ್ಲದಂತೆ, ಯಾವುದೇ ಧರ್ಮಕ್ಕೆ ಸೇರಿದವರಿಗೆ ತಾರತಮ್ಯವಿಲ್ಲದಂತೆ ತಮ್ಮ ಆಡಳಿತವನ್ನು ನಡೆಸಬೇಕು. ಲಕ್ಷಾಂತರ ದೇವಸ್ಥಾನಗಳನ್ನು, ಫಸ್ಟ್ ಆಫ್ ಆಲ್ ಅದು ಸತ್ಯ ಅಲ್ಲ, ಕಾಂಗ್ರೆಸ್ ಸರ್ಕಾರ ದೇವಸ್ಥಾನಗಳನ್ನು ನಿರ್ಮಿಸಿದ್ದು ಭಾಳ ಕಡಿಮೆ, ಆದರೆ BJP ಸರ್ಕಾರ ನಿರ್ಮಿಸ್ತಿರೋದು ಹಲವಾರು. ಹೌದು, ಇದನ್ನು ಒಂದು ಹೆಗ್ಗಳಿಕೆಯಾಗಿ ಹಿಂಗೆ ಹೇಳ್ಕೊಳ್ಬೋದಾ? ಹಾಗಾದರೆ ನಿಮ್ಮ ಸೆಕ್ಯುಲರಿಸಮ್ ಏನು? ನಿಮ್ಮ ಸೆಕ್ಯುಲರಿಸಮ್ನ ತಾತ್ಪರ್ಯ ಏನಾಗಾದರೆ? ಇನ್ನು ರಾಮ ಜನ್ಮಭೂಮಿಯ ನಿರ್ದಿಷ್ಟ ವಿಷಯಕ್ಕೆ ಬರುವುದಾದರೆ, ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೆಮ್ಮೆಯಿಂದ ಏನು ಹೇಳ್ಕೊತಾರೆ ಆ ಟ್ವಿಟರ್ನಲ್ಲಿ ಅಂತಂದರೆ, 1986ರಲ್ಲಿ ಬಾಬ್ರಿ ಮಸೀದಿಯ ಬೀಗವನ್ನು ತೆಗೆದು ರಾಮಲಲ್ಲಾನ ದರ್ಶನಕ್ಕೆ ಮೊಟ್ಟ ಮೊದಲು ಅವಕಾಶ ಮಾಡಿಕೊಟ್ಟಿದ್ದೆ ನಾವು ಕಾಂಗ್ರೆಸ್ನವರು ಅಂತ ಒಂದು ಹೆಮ್ಮೆಯಾಗಿ ಹೇಳ್ಕೊಳ್ತಾರೆ. ಈಗ ಈ ಇತಿಹಾಸವನ್ನು ಇತ್ತೀಚಿನ ಪೀಳಿಗೆಗೆ ಅದು ಗೊತ್ತಿಲ್ಲದೆ ಇರ್ಬೋದು, ಬಹುಶಃ ಉಳಿದವರಿಗೆ ಅದು ತುಂಬ ಚೆನ್ನಾಗೇ ಗೊತ್ತಿರುತ್ತೆ.
1986ರಲ್ಲಿ, ಇನ್ಫ್ಯಾಕ್ಟ್ 1984ರಲ್ಲಿ ಇಂದಿರಾ ಗಾಂಧಿಯವರ ಕಗ್ಗೊಲೆ ಆದ ನಂತರದಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷಕ್ಕೆ 49% ಮತಗಳು ಮತ್ತು 414ರಷ್ಟು ಸೀಟ್ ಶಕ್ತಿ ಇತ್ತು, ಎಂ ಪಿಗಳು ಗೆದ್ದು ಬಂದಿದ್ದು. ಭಾರತದ ಲೋಕಸಭಾ ಚುನಾವಣಾ ಇತಿಹಾಸದಲ್ಲೇ ಯಾವ ಪಕ್ಷಕ್ಕೂ ಇಷ್ಟೊಂದು ಪ್ರಬಲವಾದಂಥ ಬಹುಮತ ಬಂದಿರಲಿಲ್ಲ. ಹೀಗಾಗಿ ಆಗಿನ ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಬೇರೆ ಬೇರೆ ಪಕ್ಷಗಳನ್ನು ಕಟ್ಕೊಂಡು ಸರ್ಕಾರ ಮಾಡ್ತಿದ್ದೀವಪ್ಪ, ಅವ್ರು ಹೇಳ್ದಂಗೆ ಕೇಳಬೇಕಲ್ವ ಅನ್ನೋ ಒಂದು ಒತ್ತಡವೂ ಇರಲಿಲ್ಲ. ಹಾಗೆ ನೋಡೋದಾದರೆ BJP ಇವತ್ತಿರೋಷ್ಟು ಗಟ್ಟಿಯಾಗಿ ಕೂಡ ಅವಾಗಿರಲಿಲ್ಲ. 1984ರ ಚುನಾವಣೆಯಲ್ಲಿ BJPಗೆ ಸಿಕ್ಕಿದ್ದು ಕೇವಲ 7%ಅಷ್ಟು ಓಟುಗಳು, ಇಬ್ಬರು ಗೆದ್ದು ಬಂದಿದ್ದು. ಅಂದರೆ ಯಾವುದೇ ಬಗೆಯ ವಿಶೇಷ ಒತ್ತಡ ಇಲ್ಲದಿದ್ದಂಥ ಸಂದರ್ಭದಲ್ಲೂ ಕೂಡ ಯಾತಕ್ಕಾಗಿ ಇವರು ಬಾಬರಿ ಮಸೀದಿ ರಾಮ ಜನ್ಮಭೂಮಿಯ ಗೇಟನ್ನು ತೆಗೆದು, ಆ ಗೇಟ್ ತೆಗೆದಿದ್ದು ಮಾತ್ರ ಅಲ್ಲ, ಆ ಕೀ ಸಂಪೂರ್ಣವಾಗಿ RSSನವ್ರ ಕೈಗೆ ಹೋಯಿತು. ಅಲ್ಲಿಂದಾಚೆಗೇನೆ ರಾಮ ಜನ್ಮಭೂಮಿ ಚಳವಳಿ ಬಂತು. ನೀವು ಇತಿಹಾಸವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ 1985ರಲ್ಲಿ ಭಾರತದ ಸುಪ್ರೀಂ ಕೋರ್ಟು ಶಾಬಾನು ಅನ್ನುವರ ಪ್ರಕರಣದಲ್ಲಿ, ಶಾಬಾನು ಅನ್ನುವಂಥವರು ಸುಮಾರು 70 ವಯಸ್ಸಿನ ವಿಧವೆ, ವೃದ್ಧೆ. ಸೊ ಅವ್ರನ್ನ ಡೈವರ್ಸ್ ಮಾಡಿದಂಥ ವ್ಯಕ್ತಿ, ಅವರು ಈ ಡೈವರ್ಸ್ ಆದಂಥ ಅಂದರೆ ವಿಚ್ಛೇದನ ಪಡೆದಂಥ ಮಹಿಳೆಗೆ ಮೇಂಟೆನೆನ್ಸ್, ಅವರನ್ನು ನೋಡಿಕೊಳ್ಳುವುದಕ್ಕೆ ಬೇಕಾಗಿರುವ ಮೇಂಟೆನೆನ್ಸ್ ಹಣವನ್ನು ಕೊಡಬೇಕು ಅಂಥೇಳಿ. ಯಾಕಂತಂದರೆ ಅವರು ಒಂದು ಕ್ರಿಮಿನಲ್ ಆ್ಯಕ್ಟ್ ಕಡೆಗೆ, ಪರ್ಸನಲ್ ಆ್ಯಕ್ಟ್ ಅಡಿನಲ್ಲಿ ಅವರು ಹಾಕಿರಲಿಲ್ಲ ಈ ಒಂದು ದೂರನ್ನು. ಆ ಪರ್ಸನಲ್ ಆ್ಯಕ್ಟ್ ಕಡೆ ಹಾಕಿದ್ದಿಲ್ಲ, ಆದ್ದರಿಂದ ಅದು ಕ್ರಿಮಿನಲ್ ಆ್ಯಕ್ಟ್ ಅಡಿ ಬಂದಾಗ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 145ರ ಅಡಿ ಬಂದಾಗ ಯಾವುದೇ ವಿಚ್ಛೇದಿತ ಮಹಿಳೆಗೆ ಈ ರೀತಿ ಗಂಡನಿಂದ ಅಥವಾ ಗಂಡನ ಕುಟುಂಬದಿಂದ ತಮಗೆ ಪರಿಹಾರವನ್ನು ಅಥವಾ ತಿಂಗಳ ಮೇಂಟೆನೆನ್ಸ್ನ ಪಡೆಯುವ ಒಂದು ಹಕ್ಕಿರುತ್ತದೆ ಅಂತ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹೇಳೋದ್ರಿಂದ, ಆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನ ಭಾಗವಾಗಿ ಏನು ಶಾಬಾನು ಅವರ ಗಂಡ ಇವರಿಗೆ ವಿಚ್ಛೇದಿತ ಮಹಿಳೆಗೆ ಮೇಂಟೆನೆನ್ಸ್ ಕೊಡುವುದಕ್ಕೆ ನಿರಾಕರಿಸಿದ್ರು, ಅದು ತಪ್ಪು, ಮೇಂಟೆನೆನ್ಸ್ ಕೊಡಬೇಕು ಅನ್ನೋ ತೀರ್ಮಾನವನ್ನು ಸುಪ್ರೀಂ ಕೋರ್ಟು 1985ರಲ್ಲಿ ಮಾಡುತ್ತೆ. ಇದು ತುಂಬ ಸ್ಪಷ್ಟವಾಗಿ ನ್ಯಾಯೋಚಿತವಾದದ್ದು ಹಾಗೂ ಯಾವುದೇ ಧರ್ಮಕ್ಕೆ ಸೀಮಿತವಾಗಿರುವಂಥದ್ದಲ್ಲ. ವಿಚ್ಛೇದಿತ ಮಹಿಳೆಗೆ ಒಂದು ಅದು ಕ್ರಿಮಿನಲ್ ಆ್ಯಕ್ಟ್ ಪ್ರಕಾರ ಹೋಗುವುದಾದರೆ ಕೊಡಬೇಕು ಅನ್ನುವಂಥದ್ದು. ಆದರೆ ತುಂಬ ದೊಡ್ಡ ಮಟ್ಟದಲ್ಲಿ ಮುಸ್ಲಿಮರು ಇದರ ವಿರುದ್ಧ ತಿರುಗಿ ಬೀಳ್ತಾರೆ. ಸುಮಾರಷ್ಟು ಮುಸ್ಲಿಂ ಸಮುದಾಯದಲ್ಲೇ ಇರುವಂತಹ ಹಲವಾರು ಇಮಾಮ್ಗಳು, ಮುಲ್ಲಾಗಳು ಸರ್ಕಾರ ಕಾರಣವೇ ಇಲ್ಲದೆ ನಮ್ಮ ಖಾಸಗಿ ಜೀವನದಲ್ಲಿ, ನಮ್ಮ ಧಾರ್ಮಿಕ ಜೀವನದಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ. ನಮ್ಮ ಕುಟುಂಬದ ವ್ಯವಹಾರಗಳನ್ನು ಹೆಂಗೆ ನಡೆಸ್ಕೊಳ್ಬೇಕು ಅನ್ನೋದು ನಮ್ಮ ವೈಯಕ್ತಿಕ ಸಿವಿಲ್ ಕೋಡ್ ತೀರ್ಮಾನ ಮಾಡುತ್ತೆ, ಮುಸ್ಲಿಂ ಪರ್ಸನಲ್ ಲಾ ತೀರ್ಮಾನ ಮಾಡುತ್ತೆ. ಇದನ್ನು ಆ ರೀತಿ ಸಾರ್ವತ್ರಿಕ ಕ್ರಿಮಿನಲ್ ಲಾ ಅಡಿನಲ್ಲಿ ತೀರ್ಮಾನ ಮಾಡುವಂಥದ್ದು ಇಸ್ಲಾಮಿನಲ್ಲಿ ಮಧ್ಯಪ್ರವೇಶ ಆಗುತ್ತೆ ಭಾರತ ಸರ್ಕಾರದ್ದು. ಹೀಗಾಗಿ ಇದನ್ನು ನಿರಾಕರಿಸಬೇಕು ಅಂತ ಒಂದು ದೊಡ್ಡ ಹುಯಿಲು ಹೇಳುತ್ತೆ. ಈಗ ಅದನ್ನು ನಿಭಾಯಿಸುವಂಥದ್ದು, ಒಂದು ಮುಸ್ಲಿಮರಿಗಿರುವ ಆತಂಕವನ್ನು ಅರ್ಥ ಮಾಡಿಕೊಂಡು, ಇದು ಧರ್ಮದಲ್ಲಿ ನಾವು ಮಧ್ಯಪ್ರವೇಶ ಮಾಡ್ತಿರೋದಲ್ಲ ಅಂತ ಅವರನ್ನು ವಿಶ್ವಾಸಕ್ಕೆ ತೆಕ್ಕೊಂಡು, ಹಾಗೂ ಹೆಂಗೆ ಇದು ನ್ಯಾಯೋಚಿತವಾಗಿದೆ ಅಂತೇಳಿ ಅವ್ರನ್ನ ಮನವೊಲಿಸುವ ಒಂದು ದಾರಿ ಇತ್ತು. ಆದರೆ ಮನವೊಲಿಸುವ ದಾರಿಗೆ ಬದಲಾಗಿ ಮುಸ್ಲಿಮರಲ್ಲೂ ಕೂಡ ಪ್ರಜ್ಞಾವಂತರಿರ್ತಾರೆ, ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಮುಸ್ಲಿಮರನ್ನು ಗೌರವದಿಂದ ಕಾಣುವ ಬದಲಾಗಿ ಮುಸ್ಲಿಮರನ್ನು ಒಂದು ವೋಟ್ ಬ್ಯಾಂಕ್ ಅಂತ ಪರಿಗಣಿಸಿ, ಮುಸ್ಲಿಮರಲ್ಲಿ ದೊಡ್ಡ ಧ್ವನಿನಲ್ಲಿ ಕೇಳ್ತಿದ್ದಂಥ ಈ ಒಂದು ಕಾಯ್ದೆ, ಸುಪ್ರೀಂ ಕೋರ್ಟ್ನ ಆದೇಶವನ್ನು ರದ್ದು ಮಾಡಬೇಕು ಅನ್ನೋ ಕಾಯ್ದೆಗೆ ಇಂಬು ಕೊಡುತ್ತಾ ರಾಜೀವ್ ಗಾಂಧಿ ಸರ್ಕಾರ ಏನು ಮಾಡ್ತು, 1986ರ ಫೆಬ್ರವರಿ 25ರಲ್ಲಿ ದಿ ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಡೈವರ್ಸ್ ಬಿಲ್ ಅನ್ನುವಂತಹ ಒಂದು ಕಾಯ್ದೆಯನ್ನು ತಂದು ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಲ್ ಆ್ಯಂಡ್ ವೈಡ್ ಮಾಡಿತು. ಆ ಅರ್ಥದಲ್ಲಿ ಇಡೀ ಮುಸ್ಲಿಂ ಸಮುದಾಯ ಇದರಿಂದ ತುಷ್ಟೀಕರಣಗೊಂಡಂದ್ರೆ ಮುಸ್ಲಿಮರಿಗೆ ಮಾಡೋ ಅವಮಾನವೇ. ಯಾಕಂದರೆ ಇದು ಧರ್ಮ ನ್ಯಾಯಕ್ಕೆ ಸಂಬಂಧಪಟ್ಟಂಥ ವಿಷಯ ಆದಾಗ ಮತ್ತು ಈ ರೀತಿ ಮನವರಿಕೆ ಮಾಡಿಕೊಟ್ಟಿದ್ರೆ ಮುಸ್ಲಿಂ ಸಮುದಾಯವೂ ಕೂಡ ಇದನ್ನೇನು ತಮಗೆ ಮಧ್ಯಪ್ರವೇಶ ಮಾಡೋ, ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಪಸಂಖ್ಯಾತರಾಗಿರುವ ನಮ್ಮ ಧರ್ಮದ ಒಳಗಡೆ ಬಹುಸಂಖ್ಯಾತರು ಅಭಿವ್ಯಕ್ತಿಯಾಗಿರುವಂತಹ ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಬಾರ್ದು ಅನ್ನುವುದು ಸಹಜವಾದಂಥ ಆತಂಕ. ಆ ಆತಂಕವನ್ನು ಅಡ್ರೆಸ್ ಮಾಡಿದ್ದಿದ್ರೆ ಮುಸ್ಲಿಮರು ಇದನ್ನೇನು ನಿರಾಕರಿಸ್ತಿರಲಿಲ್ಲ. ಆದರೆ ಅದನ್ನು ವೋಟ್ ಬ್ಯಾಂಕ್ ಆಗಿ ಕಾಂಗ್ರೆಸ್ ಪರಿಗಣಿಸ್ತು. ಯಾವಾಗ ಈ ರೀತಿ ಮುಸ್ಲಿಮರಿಗೆ ಪರವಾಗಿ ಈ ರೀತಿ ಒಂದು ಸಂಸತ್ತಿನಲ್ಲಿ ಕಾಯ್ದೆ ಬಂತು, ಹಿಂದೂ ಮೂಲಭೂತವಾದಿಗಳು, ಹಿಂದೂ ಕೋಮುವಾದಿಗಳು ಇದು ಮುಸ್ಲಿಂ ತುಷ್ಟೀಕರಣ, ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ ಮುಸ್ಲಿಂ ತುಷ್ಟೀಕರಣ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಅವರು ಕೂಡ ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಇದು ಮುಸ್ಲಿಂ ತುಷ್ಟೀಕರಣ ಅಲ್ಲ, ಇದು ನೀವು ನಿಜಕ್ಕೂ ಕೂಡ
ಇದರಲ್ಲಿ ಇರುವಂತಹ ಆತಂಕವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಪ್ರಬುದ್ಧವಾದಂಥ ರಾಜಕಾರಣವನ್ನು ಮಾಡಿದಿರಾ. ಸರಿ, ಅವ್ರಿಗೊಂದು ಕೊಟ್ಟಿದ್ದೀವಿ ಅಂತಂದರೆ ನಿಮಗೆ ಇನ್ನೊಂದು ಕೊಡ್ತೀವಿ ಅಂಥೇಳಿ ಬಹಳ ಕುತಂತ್ರದಿಂದ ಅಷ್ಟೊತ್ತು ವೇಳೆಗಾಗಲೇ ಇಂದಿರಾ ಗಾಂಧಿ ಕಾಲದಲ್ಲಾಗಲೇ ವಿಶ್ವ ಹಿಂದೂ ಪರಿಷತ್ತು ಶುರು ಮಾಡಿತ್ತು. ರಾಮ ಜನ್ಮಭೂಮಿಯನ್ನು ವಿಮೋಚನೆ ಮಾಡಬೇಕು, ಬಾಬ್ರಿ ಮಸೀದಿ ಇರುವಂಥ ಸ್ಥಳದಲ್ಲಿ ರಾಮ ಮಂದಿರ ಕಟ್ಟಬೇಕು ಅಂತಂದ್ಬಿಟ್ಟು ಏನು ಶುರುವಾಗಿತ್ತು, ಅದಕ್ಕೆ ಪೂರಕವಾಗುವಂತಹ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ ಇನ್ನು ಅಂತೇಳಿ ಸಂಘ ಪರಿವಾರದ ಜೊತೆ ಗುಪ್ತವಾದಂಥ ಮಾತುಕತೆಗಳಾದವು. ಏನಾಗ್ತಿತ್ತು, 1949 ಡಿಸೆಂಬರ್ 22 ಮಧ್ಯರಾತ್ರಿ ಕೆಲವು ಹಿಂದುತ್ವವಾದಿ ಸಂಘಟನೆಗಳು, ವಿಶೇಷವಾಗಿ ವಿಶ್ವ ಹಿಂದೂ ಪರಿಷತ್ನ ಹಿಂದೂ ಮಹಾಸಭಾದ ಸಂಘಟನೆಗಳು ರಾತ್ರೋರಾತ್ರಿ ಬಾಬ್ರಿ ಮಸೀದಿಯ ನಡುಗುಮ್ಮಟದ ಕೆಳಗಡೆ ರಾಮಲಲ್ಲಾನ ಪ್ರತಿಮೆಗಳನ್ನು ಸ್ಥಾಪನೆ ಮಾಡ್ತಾರೆ, ಸ್ಮಗಲ್ ಮಾಡ್ತಾರೆ. ಇದು ಅತ್ಯಂತ ಅಪರಾಧದ ಕ್ರಮ ಅಂತಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಕೂಡ ಈ ಒಂದು ಅಯೋಧ್ಯ ತೀರ್ಪಿನಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಅಲ್ಲಿ ರಾಮಲಲ್ಲಾನ ಮೂರ್ತಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮಸೀದಿಯನ್ನು ಅಪವಿತ್ರೀಕರಿಸಿದ್ರು, ಇದೊಂದು ತಪ್ಪು, ಇದೊಂದು ಪಾಪ ಅಂತ ತುಂಬ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಕೂಡ ಹೇಳುತ್ತೆ. ಸೊ ಹೀಗಾಗಿ ಅವತ್ತು ಬೀಗ ಹಾಕ್ತಾರೆ. 1949 ಬೀಗ ಹಾಕಿದ್ರೆ 1986 ತನಕ ತೆಗೆದಿರೋದಿಲ್ಲ. ಪ್ರತಿ ವರ್ಷ ಕೋರ್ಟಿನಲ್ಲಿ ಇಲ್ಲ ಅಲ್ಲಿ ಬೀಗ ತೆಗಿಬೇಕು, ನಾವೇನು ರಾಮ ಮಂದಿರ ಕೇಳೋದಿಲ್ಲ, ಕನಿಷ್ಠ ಪಕ್ಷ ಅಲ್ಲಿರೋ ರಾಮಲಲ್ಲಾನ ನೋಡ್ಕೊಂಬರ್ತೀವಿ ಅಂತಂದ್ಬಿಟ್ಟು ಹಿಂದುತ್ವವಾದಿ ಸಂಘಟನೆಗಳು ಒಂದು ದಾವೆಯನ್ನು ಹೂಡುವುದು ಕೋರ್ಟಲ್ಲಿ. ಸರ್ಕಾರ ಇಲ್ಲ, ಇದಕ್ಕೆ ಅವಕಾಶ ಮಾಡಿಕೊಟ್ರೆ ದೊಡ್ಡ ಮಟ್ಟದ ಕೋಮುಗಲಭೆಗಳಾಗ್ತದೆ, ಆದ್ದರಿಂದ ಅವಕಾಶ ಮಾಡಿಕೊಡಬಾರ್ದು ಅಂತಂದ್ಬಿಟ್ಟು ಅದಕ್ಕೆ ಪ್ರತಿವಾದ ಮಾಡುವಂಥದ್ದು, ಹಾಗೂ ಆ ದಾವೆ ವಜಾ ಆಗುವಂಥದ್ದು ಇದು ನಡ್ಕೊಂಡು ಬಂದಿದೆ. ಆದರೆ 1986 ರಾಜೀವ್ ಗಾಂಧಿ ಸರ್ಕಾರ ನೀವು ದಾವೆ ಹಾಕಿ ನಾವು ಅದಕ್ಕೆ ಅಡ್ಡಿ ಬರೋದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಭರವಸೆ ಕೊಟ್ಟಾಗ 86 ದಾವೆಯನ್ನು ಹೂಡ್ತಾರೆ. ನಮಗಲ್ಲಿ ರಾಮಲಲ್ಲಾನ ನೋಡುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಸರ್ಕಾರ ಇದಕ್ಕೆ ಯಾವುದೇ ಆಕ್ಷೇಪಣೆಯನ್ನು ಕೊಡೋದಿಲ್ಲ. ಕೂಡಲೇ ಅಂದರೆ ಇನ್ನೂ ಕೂಡ ಫೈಜಾಬಾದ್ ಕೋರ್ಟ್ನಲ್ಲಿ ವಿಚಾರಣೆ ತೀರ್ಪು ಬಂದ ಅರ್ಧ ಗಂಟೆಯಲ್ಲಿ ಬಾಬ್ರಿ ಮಸೀದಿಯ ಲಾಕ್ ಓಪನ್ ಆಗುತ್ತೆ. ಸಾವಿರಾರು ಜನ ಹಿಂದೂಗಳು ಬಂದ್ಬಿಟ್ಟಿರ್ತಾರೆ, ಯಾಕಂದರೆ ಜನಜನಿತವಾಗಿ ಹೋಗಿರುತ್ತೆ, ಈ ಸತಿ ಲಾಕ್ ಓಪನ್ ಆಗುತ್ತೆ ಅಂತ. ಆ ಮೂಲಕ ಹಿಂದೂಗಳ ತುಷ್ಟೀಕರಣವನ್ನು ಕೂಡ ರಾಜೀವ್ ಗಾಂಧಿ ಏಕಕಾಲದಲ್ಲಿ ಮಾಡ್ತಾರೆ. ಅಂದರೆ ಭಾರತದ ಸಂವಿಧಾನದಲ್ಲಿರುವಂತಹ ಸೆಕ್ಯುಲಾರಿಸಮ್ನ ಮೌಲ್ಯಕ್ಕೆ ತದ್ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ, ರಾಜೀವ್ ಗಾಂಧಿ ಸರ್ಕಾರ ನಡ್ಕೊಳ್ತು. ಅದರ ಮೂಲಕವೇ ರಾಜೀವ್ ಗಾಂಧಿ ಸರ್ಕಾರ ಇಡೀ ರಾಮ ಜನ್ಮಭೂಮಿ ಚಳುವಳಿ ಏನಕ್ಕೆ ಅದಕ್ಕೆ ಒಂದು ದೊಡ್ಡ ರೀತಿಯಾದಂಥ ಪ್ರೋತ್ಸಾಹವನ್ನು ಕೊಡ್ತು. ಅದನ್ನು ಬಳಸಿಕೊಂಡೇ ಇಡೀ ದೇಶಾದ್ಯಂತ ಆ ನಂತರದ ವರ್ಷಗಳಲ್ಲಿ BJP, ಬಜರಂಗದಳ, ವಿಶ್ವ ಹಿಂದೂ ಪರಿಷತ್ತು ದೊಡ್ಡ ಮಟ್ಟದಲ್ಲಿ ರಾಮ ಜನ್ಮಭೂಮಿ ಚಳುವಳಿಯನ್ನು ಕಟ್ಟಿದ್ರು. ಹಂಗೆ ನೋಡೋದಾದರೆ ಇವತ್ತು ಹಿಂತಿರುಗಿ ನೋಡಿದ್ರೆ ಕಾಂಗ್ರೆಸ್ಸು ಇದ್ರ ಬಗ್ಗೆ ಹೆಮ್ಮೆಯೆಲ್ಲ ಪಡಬೇಕಾಗಿರೋದು, ಹೌದು ನಾವು ತಪ್ಪು ಮಾಡಿದ್ವಿ ಅಂತ ಜಗತ್ತಿನ ಮುಂದೆ ಹೇಳಬೇಕಾಗಿತ್ತು, ದೇಶದ ಮುಂದೆ ಹೇಳಬೇಕಾಗಿತ್ತು. ನಾವು ಮುಸ್ಲಿಮರಿಗೂ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು, ಶಾಬಾನು ಪ್ರಕರಣದಲ್ಲಿ ನಿಮ್ಮ ನಿಲುವು ತಪ್ಪು ಅಂತೇಳಿ, ಮತ್ತು ಆ ತಪ್ಪನ್ನು ಸರಿತಿದ್ದುಕೊಳ್ಳುವುದಕ್ಕೆ ಇನ್ನೊಂದು ಮಹಾ ಅಪರಾಧವನ್ನು ಮಾಡಿ ನಾವು ಬೀಗವನ್ನು ಓಪನ್ ಮಾಡಬಾರ್ದಾಗಿತ್ತು. ಅದನ್ನು ಮಾಡಿಯೇ ದೇಶದ ಸೆಕ್ಯುಲಾರಿಸಮ್ ಮೇಲೆ, ದೇಶದ ಸೌಹಾರ್ದ ಬದುಕಿನ ಮೇಲೆ, ಸೆಕ್ಯುಲಾರಿಸಮ್ ಅನ್ನೋದೊಂದು ಅಮೂರ್ತವಾದಂಥ ಮೌಲ್ಯ ಅಲ್ಲ, ನಾವಿಬ್ಬರು ಅಣ್ತಮ್ಮಂದರು ಅಂತ ಭ್ರಾತೃತ್ವದಿಂದ ಬದುಕ್ತಿದ್ದಂಥ ಜನರ ಮಧ್ಯೆ ರಾಮ ರಹೀಮ ಅನ್ನುವ ಭೇದ ಭಾವವನ್ನು ತಂದಿಟ್ಟಿದ್ದು ನಮ್ಮ ಕಾರಣದಿಂದ ಆಯಿತು ಅಂತ ಕಾಂಗ್ರೆಸ್ ಅದರ ಬಗ್ಗೆ ಪಶ್ಚಾತ್ತಾಪ ಪಡಬೇಕಾಗಿತ್ತು. ಅದರ ಬದಲಿಗೆ ಅದು ನಮ್ಮ ಹೆಮ್ಮೆ ಅಂತ ಬರ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಆ ನಂತರದ ಇನ್ನೂ ಮುಂದಕ್ಕೆ ಹೋಗಿ ಅದೇ ಟ್ವೀಟಲ್ಲಿ ಇನ್ನೊಂದು ಕಡೆ ಏನು ಹೇಳ್ತಾರೆ, 1989 ರಾಮಶಿಲಾನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟು ವಿಶ್ವ ಹಿಂದೂ ಪರಿಷತ್ಗೆ ಆ ರೀತಿ ರಾಮ ಮಂದಿರದ ಇದು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ವಿ ಅಂತ ಬರ್ಕೋತಾರೆ. ರಾಮಶಿಲಾನ್ಯಾಸಕ್ಕೆ ಯಾತಕ್ಕಾಗಿ ಅವಕಾಶ ಮಾಡಿದ್ವಿ? ನೀವು ಆ ಇತಿಹಾಸವನ್ನು ನೋಡಿ, ಆ ಅವಕಾಶ ಯಾಕೆ ಮಾಡಿಕೊಡ್ಬೇಕಾಗಿತ್ತು? ಒಂದು ಮಸೀದಿಯ ಕೆಳಗಡೆ ಮಂದಿರ ಇತ್ತು ಅನ್ನೋದು ಅವ್ರ ಪ್ರಚಾರ, ಅದಕ್ಕೆ ಯಾವುದೇ ಪುರಾವೆಯನ್ನು ಯಾವತ್ತೂ ಅವರು ಒದಗಿಸಿರಲಿಲ್ಲ. ಸಾಮಾನ್ಯ ಜನರ ಮಧ್ಯೆ ಕಾಂಗ್ರೆಸ್ ಆಗಲಿ ಇತರ ಸೆಕ್ಯುಲರ್ ಪಕ್ಷಗಳಾಗಲಿ ಏನು ಮಾಡಬೇಕಾಗಿತ್ತು, ಇವರು ಧರ್ಮದ ಹೆಸರಿನಲ್ಲಿ ಹೆಂಗೆ ನಮ್ಮ ಬದುಕನ್ನು ಇನ್ನೊಂದಷ್ಟು ಅಧ್ವಾನ ಮಾಡ್ತಿದ್ದಾರೆ ಅಂತ ಜನರ ಮಧ್ಯೆ ಹೋಗಿ ನಾವು ಮರುಪ್ರಚಾರ ಮಾಡಬೇಕಾಗಿತ್ತು, ಅಥವಾ ಅದಕ್ಕೆ ಪ್ರತಿ ಪ್ರಚಾರ ಮಾಡಬೇಕಾಗಿತ್ತು. ಜನರ ಮಧ್ಯೆ ಆ ಒಂದು ಸೆಕ್ಯುಲರ್ ಮೌಲ್ಯಗಳನ್ನು ಗಟ್ಟಿಗೊಳಿಸಬೇಕಾಗಿತ್ತು. ಸಾಮಾನ್ಯ ಹಿಂದೂಗಳು ಯಾವತ್ತೂ ಕೂಡ ಸಹನಶೀಲರು ಮತ್ತು ಇತರ ಧರ್ಮಗಳನ್ನು ಗೌರವಿಸೋರೇ ಆಗಿದ್ದಾರೆ ಈ ದೇಶದ ಇತಿಹಾಸದಲ್ಲಿ. ಇಲ್ಲ ಅಂದರೆ ಇಷ್ಟೊಂದು ಧರ್ಮಗಳು ಈ ದೇಶದಲ್ಲಿ ಬದುಕಿ ಬಾಳೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ. ಆದರೆ ಈ ಪಕ್ಷ, ಕಾಂಗ್ರೆಸ್ ಪಕ್ಷ ಇರ್ಬೋದು, ಇತರ ಪಕ್ಷಗಳು ಸಾಮಾನ್ಯ ಹಿಂದೂನಲ್ಲಿರುವ ನ್ಯಾಯಪ್ರಜ್ಞೆಗೂ ಕೂಡ ಅವಮಾನ ಮಾಡೋದು. ಅವರು ಸಂಪೂರ್ಣವಾಗಿ ಅಯ್ಯಯ್ಯೋ ಇದರಿಂದ ಹಿಂದೂಗಳು ಹೊಟ್ಟೋಗ್ಬಿಡುತ್ತೆ,
ಅನ್ನುವ ರೀತಿಯಲ್ಲಿ ಅದಕ್ಕೆ ಪೂರಕವಾಗಿ ಕ್ರಮಗಳನ್ನ ಮಾಡ್ತಾ ಹೋದ್ರು. ಅದರ ಭಾಗವಾಗಿಯೇ 89ರಲ್ಲಿ ಇದೇ ರಾಜೀವ್ ಗಾಂಧಿ ಸರ್ಕಾರ ರಾಮಶಿಲಾನ್ಯಾಸಕ್ಕೆ, ಅಂದರೆ ಮಸೀದಿಯನ್ನು ಕೆಡವಿ ಮಂದಿರವನ್ನು ಕಟ್ಟುವ ಹೆಜ್ಜೆನಲ್ಲಿ ಮೊದಲನೇ ಹೆಜ್ಜೆ ಇದೇ ರಾಜೀವ್ ಗಾಂಧಿ ಸರ್ಕಾರ ಬಾಬ್ರಿ ಮಸೀದಿ ಬೀಗವನ್ನು ತೆಗೆದು ರಾಮಲಲ್ಲಾ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಎರಡನೇ ಹೆಜ್ಜೆ ರಾಮಶಿಲಾನ್ಯಾಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಇವೆರಡೂ ಕೂಡ ಕಾಂಗ್ರೆಸ್ನ ಪಶ್ಚಾತ್ತಾಪದ ವಿಷಯಗಳಾಗಬೇಕಾಗಿತ್ತು, ಹೆಮ್ಮೆಯ ವಿಷಯಗಳಾಗಬಾರ್ದಾಗಿತ್ತು. ನೀವು ಅದನ್ನು ಹೆಮ್ಮೆ ಅಂತಲೂ ಹೇಳ್ಕೊಂಡು ಮತ್ತೊಂದು ಕಡೆ ನಾವು ಅದನ್ನು ಧರ್ಮವನ್ನು ರಾಜಕೀಯಕ್ಕೆ, ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ನಾವು ಈ ವಿಷಯದಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರವನ್ನು ಮಾಡುವುದಿಲ್ಲ, ಉದ್ದಕ್ಕೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ ಮಾಡ್ತಾನೆ. ಈ ರೀತಿ ಪರೋಕ್ಷವಾಗಿ BJP ಬೆಳೆಯುವುದಕ್ಕೆ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ತು. ಇದು ಪಶ್ಚಾತ್ತಾಪದ ವಿಷಯ ಆಗಬೇಕಲ್ವ? ಎಲ್ಲಿಯ ತನಕ ಅಂದರೆ 1989ರಲ್ಲಿ ರಾಜೀವ್ ಗಾಂಧಿಯವರು ತಮ್ಮ ಲೋಕಸಭಾ ಚುನಾವಣಾ ಪ್ರಚಾರವನ್ನು ಶುರು ಮಾಡೋದೇ ಅಯೋಧ್ಯೆಯಿಂದ. ರಾಮ ಮಂದಿರವನ್ನು ನಾವು ಕಟ್ಟಿಕೊಡೋದು ಮಾತ್ರ ಅಲ್ಲ, ನಾವು ರಾಮ ರಾಜ್ಯವನ್ನು ಸ್ಥಾಪಿಸ್ತೀವಿ ಅಂತೇಳಿ ಮತ್ತೆ ಧರ್ಮವನ್ನು ತಮ್ಮ ರಾಜಕೀಯ ಲಾಭದ ಲೆಕ್ಕಾಚಾರಕ್ಕೆ ಬಳಸ್ಕೊಳ್ತು ಕಾಂಗ್ರೆಸ್ಸು. ವಿಷಯ ಏನಪ್ಪ ಅಂದರೆ BJP ಧರ್ಮವನ್ನು ರಾಜಕೀಯಕ್ಕೆ, ಹಿಂದುತ್ವವನ್ನು ದ್ವೇಷವನ್ನಾಗಿ ಬದಲಾಯಿಸಿ ತಮ್ಮ ರಾಜಕೀಯಕ್ಕೆ ಬಳಸ್ಕೊಳ್ಳೋದ್ರಲ್ಲಿ ಕಾಂಗ್ರೆಸ್ಗಿಂತ ರುಸ್ತುಮರು. ಹೀಗಾಗಿ BJP RSS ಮಾನದಂಡಗಳಲ್ಲಿ ಕಾಂಗ್ರೆಸ್ಸು ಕೂಡ ಅದೇ ರೀತಿ ಆಡೋಕ್ಕಾದರೆ ಇದೊಂದು ರೀತಿಯ ಚೀಪ್ ನಕಲು ಅನಿಸುತ್ತೆ. ಸಂಪೂರ್ಣವಾಗ ಜನಕ್ಕೆ ಒಂದು ಒರಿಜಿನಲ್ ಹಿಂದುತ್ವವಾದಿ ಬೇಕಾ, ನಕಲು ಹಿಂದುತ್ವವಾದಿ ಬೇಕಾ ಅಂತ ನೀವು ಅವಕಾಶ ಕೊಟ್ಟರೆ ಜನ ಒರಿಜಿನಲ್ಲೇ ಅವಕಾಶ ಆಯ್ಕೆ ಮಾಡ್ಕೊಳ್ತಾರೆ, ನಕಲನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ? ನೀವು BJPಯನ್ನು ನಕಲು ಮಾಡೋಕ್ಕೋಯ್ತು ಕಾಂಗ್ರೆಸ್ಸು. ಯಾಕಂದರೆ ಈ ದೇಶದ ಜನರ ಧರ್ಮ ಪ್ರಜ್ಞೆ, ನ್ಯಾಯ ಪ್ರಜ್ಞೆಯ ಬಗ್ಗೆ ಸಂಪೂರ್ಣವಾಗಿ ವಿಶ್ವಾಸ, BJP ಆ ಧರ್ಮ ಪ್ರಜ್ಞೆಯನ್ನು ಭ್ರಷ್ಟಗೊಳಿಸ್ತು, ಸಾಮಾನ್ಯ ಜನರಲ್ಲಿರುವ ನೀತಿ ಪ್ರಜ್ಞೆಯನ್ನು ಭ್ರಷ್ಟಗೊಳಿಸಿ ದ್ವೇಷವನ್ನು ಬಿತ್ತಿ ಅದನ್ನು ರಾಜಕೀಯ ಲಾಭ ಮಾಡ್ಕೊಂಡ್ರೆ, ಕಾಂಗ್ರೆಸ್ಸು ಧರ್ಮ ಪ್ರಜ್ಞೆಯನ್ನು, ನ್ಯಾಯ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಿ ಮತ್ತೆ ನಮ್ಮ ಭಾರತದ ಸೌಹಾರ್ದವಾದವನ್ನು ಕಟ್ಟುವುದರ ಬದಲಾಗಿ ಅವರು ಕೂಡ BJPಯ ಈ ರಾಜಕಾರಣದಲ್ಲಿ ಅದರ ನಕಲ್ ಥರ ಮಾಡೋಕ್ಕೋಗಿ BJPಯನ್ನು ಇನ್ನೊಂದಷ್ಟು ಗಟ್ಟಿ ಮಾಡಿಸೋದ್ರಲ್ಲೇ ಯಶಸ್ವಿಯಾದರು. ಇದು ಈಗ ಅಂತಲ್ಲ, ಇನ್ಫ್ಯಾಕ್ಟ್ ಇತಿಹಾಸವನ್ನು ನೀವು ತೆಗೆದು ನೋಡಿದ್ರೆ ಪ್ರಾರಂಭದ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಉದ್ದಕ್ಕೂ ಕೂಡ BJP ಆಗಲಿ, ಭಾರತೀಯ ಜನಸಂಘ ಆಗಲಿ, ಹಿಂದೂ ಮಹಾಸಭಾ ಒಂದು ಕಾಲದಲ್ಲಿ ಗಟ್ಟಿಯಾಗಿತ್ತು. ಆದರೆ ಈ ಥರ ಅತ್ಯಂತ ಹಿಂದುತ್ವವಾದಿ, ಕೋಮುವಾದಿ ಶಕ್ತಿಗಳು ಕಾಂಗ್ರೆಸ್ ಒಳಗಡೆನೇ ಇದ್ದರು. ಯಾಕಂದರೆ ಈ ಶಕ್ತಿಗಳು ಇನ್ನೂ ಕೂಡ ಗಟ್ಟಿಯಾಗಿರಲಿಲ್ಲ. 1951ರಲ್ಲಿ ಭಾರತೀಯ ಜನಸಂಘ ಸ್ಥಾಪನೆ ಆಗುತ್ತೆ, ಅದಿನ್ನೂ ವೀಕ್ ಆಗಿರ್ತದೆ ಇನ್ನೂ ಕೂಡ. ಅದಾದಮೇಲೆ ಭಾರತೀಯ ಜನಸಂಘ ಹಂತ ಹಂತವಾಗಿ ತನ್ನ ಶಕ್ತಿಯನ್ನು ಗಟ್ಟಿ ಮಾಡ್ಕೊಳ್ತಾ ಹೋಗ್ತಿದ್ದಂಗೆ ಬೇರೆ ಬೇರೆ ಪಕ್ಷದಲ್ಲಿದ್ದಂಥ ಹಿಂದುತ್ವವಾದಿಗಳು ಅದರಲ್ಲೋಗಿ ಸೇರ್ಕೋತಾರೆ. BJP ಅಂತ ಆದಮೇಲೆ BJP ಎಲ್ಲ ಬಗೆಯ ಆ ರೀತಿ ಹಿಂದುತ್ವಕ್ಕೆ ಪರವಾಗಿರೋರಿಗೆ ಗಳ ಹಾಕಿ ತಮ್ಮಲ್ಲಿ ಪಡ್ಕೊಳ್ತಾರೆ. ಆ ರೀತಿ ಕಾಂಗ್ರೆಸ್ ಒಳಗಡೆನೆ ಅದು ಸರ್ದಾರ್ ಪಟೇಲ್ ಮತ್ತು ನೆಹರು ನಡುವೆ ನಡೆದಂಥ ವಾದ ವಿವಾದಗಳಿಂದಲೂ ಕೂಡ ಆ ಇತಿಹಾಸ ಹಂಗೆ ಬರುತ್ತೆ. ಕಾಂಗ್ರೆಸ್ ಒಳಗಡೆ ಮದನ ಮೋಹನ ಮಾಳವೀಯ ಏಕಕಾಲದಲ್ಲಿ ಹಿಂದೂ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಅವರೇ ಏಕಕಾಲದಲ್ಲಿ ಕಾಂಗ್ರೆಸ್ನ ಪ್ರಮುಖ ನಾಯಕರು ಕೂಡ ಆಗಿರ್ತಾರೆ. ಸರ್ದಾರ್ ಪಟೇಲು RSS ಅವ್ರನ್ನ ನಿಷೇಧ ಮಾಡಿದ್ರಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದರು, ಅವರೇ ನಿಷೇಧ ಮಾಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಇದೇ ಸರ್ದಾರ್ ಪಟೇಲರು ಆದಷ್ಟು ಬೇಗ RSSನ ನಿಷೇಧ ಎತ್ತಂಗಡಿ ಮಾಡಬೇಕು ಅಂತಂದರೆ ಏನೇನು ನೀವು ನಿಮ್ಮ ಮ್ಯಾನಿಫೆಸ್ಟೋಗೆ ತಿದ್ದುಪಡಿ ತಂದ್ಕೊಳ್ಳಿ ಅಂತಂದ್ಬಿಟ್ಟು ಅವರೇನೆ ಸೆರೆಯಲ್ಲಿದ್ದಂಥ ಗೋಳ್ವಾಲ್ಕರ್ಗೂ ಕೂಡ ಸಹಾಯ ಹೇಳಿದ್ದು ಅನ್ನೋದು ನಾವು ಮರಿಬಾರ್ದು. ಅಷ್ಟು ಮಾತ್ರ ಅಲ್ಲ, RSSನ ಸದಸ್ಯರು ಕಾಂಗ್ರೆಸ್ನ ಸದಸ್ಯರಾಗಬೇಕು ಅನ್ನುವ ಚರ್ಚೆ ತುಂಬ ದಿವಸದಿಂದಲೂ ಇತ್ತು. ನೆಹರು ಮತ್ತು ನೆಹರು ಥರ ಯೋಚನೆ ಮಾಡುವಂತಹ ಸೆಕ್ಯುಲರ್ವಾದಿಗಳು ಅದಕ್ಕೆ ವಿರುದ್ಧವಾಗಿದ್ದರು. ನೆಹರು ಅಮೇರಿಕ ಪ್ರವಾಸದಲ್ಲಿದ್ದಾಗ ಸರ್ದಾರ್ ಪಟೇಲರು ದ್ವಿಸದಸ್ಯತ್ವವನ್ನು ಪಾಸ್ ಮಾಡಿಸಿ RSSನವರು ಕೂಡ ಕಾಂಗ್ರೆಸ್ನ ಸದಸ್ಯರಾಗಿರ್ಬೋದು ಅನ್ನೋ ರೀತಿ RSSನ ಮೈನ್ ಸ್ಟ್ರೀಮಿಂಗ್ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಬಂದರು. ನೆಹರು ಅವರು ಅಮೇರಿಕ ಪ್ರವಾಸದಿಂದ ಬಂದಾದಮೇಲೆ ಮತ್ತೆ ಅದನ್ನು ಕರೆದು ಅದನ್ನು ರದ್ದುಗೊಳಿಸಿದ್ರು. ಹೀಗಾಗಿ ನೆಹರು ಬಗ್ಗೆ RSSಗೆ ಸಿಕ್ಕಾಪಟ್ಟೆ ವಿರೋಧ ಇದೆ. ನೆಹರುವಿನ ಇತರ ಎಲ್ಲ ಮಿತಿಗಳು ಮತ್ತು ಅವರ ಮೀಸಲಾತಿಯ ವಿಷಯ ಬಗ್ಗೆ ಅವ್ರ ನಿಲುವು, ಒಂದು ರೀತಿ ಜಾತಿಯನ್ನು ವಾಸ್ತವವನ್ನು ಮರೆತು ಅವ್ರು ಮಾಡ್ಕೊಂಡಂಥ ನಿಲುವುಗಳು, ಬಂಡವಾಳಶಾಹಿ ಪರವಾದಂಥ ನಿಲುವುಗಳು, ಇವೆಲ್ಲವೂ ಇದರೋದ್ರ ಜೊತೆಗೆ ಈ ವಿಷಯಗಳಲ್ಲಿ ಈ ರೀತಿ ನಡ್ಕೊಂಡಿದ್ದಂಥದ್ದು ಕೂಡ ಉಂಟು. ಆದರೆ ಇದೇ ಕಾಂಗ್ರೆಸ್ನ ಒಳಗಡೆ ಮೊರಾರ್ಜಿ ದೇಸಾಯಿ ಅಂತವರಿದ್ದರು. ಅವರುಗಳಂತೂ ಕಟ್ಟರ್ ಹಿಂದುತ್ವವಾದಿಗಳು ಮತ್ತು ಸಂಪೂರ್ಣವಾಗಿ ದಲಿತ ವಿರೋಧಿಗಳು. ಇವರುಗಳೇ ಮುಂದೆ ಜನತಾ ಪಕ್ಷದಲ್ಲಿ RSSನ ಮತ್ತೆ ಜನತಾ ಪಕ್ಷದ ಒಳಗಡೆ ತರುವುದರಲ್ಲಿ ತುಂಬ ದೊಡ್ಡ ಪ್ರಮುಖ ಪಾತ್ರವನ್ನು ಕೂಡ ವಹಿಸ್ತಾರೆ. ಅಂದರೆ ನಮ್ಮ ದೇಶದ ಸ್ವಾತಂತ್ರ್ಯೋತ್ತರ ರಾಜಕಾರಣದಲ್ಲಿ
ಸಂವಿಧಾನ ರಚನೆಯ ಸಂದರ್ಭದಿಂದಲೂ ಕೂಡ ಈ ಹಿಂದುತ್ವವಾದಿ, ಅಂದರೆ ಸಮಾನತೆ, ಎಲ್ಲರೂ ಕೂಡ ಸಮಾನತೆ ಮತ್ತು ಸೌಹಾರ್ದದಿಂದ ಬದುಕಬೇಕು ಅನ್ನುವ ರಾಜಕಾರಣ, ಮತ್ತೊಂದು ಕಡೆಗೆ ಅದಕ್ಕೆ ತದ್ವಿರುದ್ಧವಾಗಿ ಬ್ರಾಹ್ಮಣವಾದಿ ಹಿಂದುತ್ವವನ್ನು ಮೆರೆಸಿ ಅದೇ ರೀತಿ ಸಾವರ್ಕರ್ವಾದಿ ರಾಜಕಾರಣ ಇವೆರಡು ನಡ್ಕೊಂಡು ಬರ್ತಾನೆ ಇದೆ. ಬಹಳಷ್ಟು ವರ್ಷಗಳ ಕಾಲ ಸಾವರ್ಕರ್ವಾದಿ ರಾಜಕಾರಣ ಸೋತಿರಲಿಲ್ಲ, ಧ್ವನಿ ಕಮ್ಮಿ ಮಾಡ್ಕೊಂಡಿತ್ತು, ಬೇರೆ ಬೇರೆಯವರಲ್ಲಿ ತಮ್ಮ ಅಭಿವ್ಯಕ್ತಿಯನ್ನು ಪಡ್ಕೊಳ್ತಾ ಇತ್ತು. ಆದರೆ ಇದು ಒಂದು ನಿರಂತರವಾಗಿ RSS ಮತ್ತು ಮಹಾಸಭಾ ಜನರಲ್ಲಿ ಈ ಪ್ರಚಾರವನ್ನು ಮಾಡ್ತಾನೆ ಬಂತು. ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಆಗಿರ್ಬೋದು ಇತ್ಯಾದಿಗಳು ಜನರ ನಡುವೆ ಈ ಸೌಹಾರ್ದ ಮತ್ತು ಭ್ರಾತೃತ್ವದ ಅಗತ್ಯವನ್ನು ಒಂದು ಮೌಲ್ಯವನ್ನಾಗಿ ಕೇವಲ ಸರ್ಕಾರ ನಡೆಸೋದ್ರಲ್ಲ, ಜನರಲ್ಲಿಯೂ ಕೂಡ ಅದನ್ನು ಮೌಲ್ಯವಾಗಿ ಗಟ್ಟಿ ಮಾಡುವಂತಹ ಒಂದು ಸಂಘಟನಾ ಶಕ್ತಿಯನ್ನಾಗಲಿ ಅಥವಾ ಆ ರೀತಿ ಸೈದ್ಧಾಂತಿಕ ಪ್ರಚಾರವನ್ನಾಗಲಿ ದೊಡ್ಡ ಮಟ್ಟದಲ್ಲಿ ಮಾಡಲಿಲ್ಲ. ಅದೊಂದು ದೊಡ್ಡ ಫೇಲ್ಯೂರ್ ನಮ್ಮ ದೇಶದ ಸೆಕ್ಯುಲರ್ ರಾಜಕಾರಣ. ಆ ವೈಫಲ್ಯದಲ್ಲೇ BJP ತನ್ನ ಸಿದ್ಧಾಂತಕ್ಕೆ ನೆಲೆಯನ್ನು ಕಟ್ಕೊಂಡು ಬೆಳೀಲಿಕ್ಕೆ ಶುರುವಾಯಿತು. ಈ ಪ್ರಭಾವ ಎಲ್ಲಿ ತನಕ ಬಂತು ನಿಮ್ಗೆ ಆಶ್ಚರ್ಯ ಆಗ್ಬೋದು. 1969ರಲ್ಲಿ ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದಾಗ ಹೆಚ್ಚು ಕಡಿಮೆ ಸಮಾಜವಾದಿ ಅಂತಂದ್ಬಿಟ್ಟು ಸಮಾಜವಾದಿ ತರಹದ ಘೋಷಣೆಗಳನ್ನು ಮಾಡಿದರು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಒಂದು ಭಾಗಕ್ಕಂತೂ ನಾವು ಇವತ್ತು ಕಾಂಗ್ರೆಸ್ ಒಳಗಡೆ ಸೇರ್ಕೊಂಡೇ ನಾವು ಸಮಾಜವಾದವನ್ನು ತರಬಹುದು ಅನ್ನುವಷ್ಟು ಒಂದು ಬಗೆಯ ಆಶೆಗಳನ್ನು ಹುಟ್ಟಾಕ್ಸಿತ್ತು. ಆದರೆ 75ರಲ್ಲಿ ತುರ್ತು ಪರಿಸ್ಥಿತಿ ತಂದಾದಮೇಲೆ ತುರ್ತು ಪರಿಸ್ಥಿತಿಯ ಸಾರ ಇದ್ದದ್ದೇ ಇಲ್ಲಪ್ಪ ಅಂದರೆ ದೊಡ್ಡ ಮಟ್ಟದಲ್ಲಿ ನಸ್ಬಂದಿ ಅಂತ ಏನು ಕರೀತಾರೆ, ಬಹುಸಂಖ್ಯಾತ ಮುಸ್ಲಿಮರಿಗೆ ಏನೊಂದು ಸಂತಾನಹರಣ ಚಿಕಿತ್ಸೆ ಇತ್ತು, ಅಥವಾ ತುರ್ಕ್ಮೆನ್ ಗೇಟಲ್ಲಿ ವಿಶೇಷವಾಗಿ ಮುಸ್ಲಿಮರ ಮೇಲೆ ಮಾಡಿದಂಥ ದಾಳಿ ಇರ್ಬೋದು, ಇವೆಲ್ಲವೂ ದೊಡ್ಡ ಮಟ್ಟದಲ್ಲಿ ನಡೀತು. 78ರಲ್ಲಿ ಚುನಾವಣೆ ಘೋಷಣೆ ಆದಾಗ ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕೋದಿಲ್ಲ, ಉತ್ತರ ಭಾರತದಲ್ಲಿ ವಿಶೇಷವಾಗಿ. ದಕ್ಷಿಣ ಭಾರತದಲ್ಲಿ ನಡೆದ ಪ್ರಸಂಗಗಳೇ ಬೇರೆ. ಸೊ ಹೀಗಾಗಿ 1980ರಲ್ಲಿ ಏನು ವಿರೋಧ ಪಕ್ಷಗಳು ಗಟ್ಟಿಯಾದಂಥ ಪರ್ಯಾಯವನ್ನು ಕೊಡದಿರ ತಮ್ಮ ಅಧಿಕಾರವನ್ನು ಕಳ್ಕೊಳ್ತಾರೆ. 80ರಲ್ಲಿ ಎರಡನೇ ಬಾರಿ ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದಾಗ ಇತ್ತೀಚೆಗೆ ಹಿರಿಯ ಪತ್ರಕರ್ತರಾದಂಥ ನೀರಜಾ ಚೌಧರಿಯವರು ಹೌ ಡು ಪ್ರೈಮ್ ಮಿನಿಸ್ಟರ್ಸ್ ಡಿಸೈಡ್ ಅನ್ನುವಂಥ ಒಂದು ಪುಸ್ತಕ ಬರೆದಿದ್ದಾರೆ. 6 ಪ್ರಧಾನಮಂತ್ರಿಗಳ ಬಗ್ಗೆ, ಎಲ್ಲ 6 ಪ್ರಧಾನಮಂತ್ರಿಗಳ ಜೊತೆನೂ ಅವರು ತುಂಬ ನಿಕಟವಾಗಿ ತಮ್ಮ ವೃತ್ತಿಯನ್ನು ಮಾಡಿದಂಥವ್ರು. ಅದರಲ್ಲಿ ಅವರು ವಿಶದವಾಗಿ ವಿವರಿಸ್ತಾರೆ. 1971ರಿಂದಲೂ ಕೂಡ RSS ಒಂದು ರೀತಿಯಲ್ಲಿ ಗುಪ್ತ ಅಭಿಮಾನವನ್ನು ಬೆಳೆಸ್ಕೊಳ್ತು ಇಂದಿರಾ ಗಾಂಧಿಯವರ ಬಗ್ಗೆ. 1975ರಲ್ಲಿ ಹೆಂಗೆ RSSನ ಬ್ಯಾನ್ ಮಾಡಿದಾಗಲೂ ಕೂಡ ಆಗ ಸರಸಂಘ ಚಾಲಕರಾಗಿದ್ದಂಥ ಬಾಳಾಸಾಹೇಬ್ ದೇವರಸ್ ಅವರು ಇಂದಿರಾ ಗಾಂಧಿಯವರಿಗೆ ಪತ್ರಗಳನ್ನು ಬರೆದರು, ನಾವು ನೀವು ಜೊತೆಗೂಡಿ ಕೆಲಸ ಮಾಡೋಣ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವೊಂದು ಸಂಚಿಕೆಯನ್ನು ಮಾಡಿದ್ದೇವೆ. 1980ರಲ್ಲಿ ನೀರಜಾ ಚೌಧರಿಯವರು ದಾಖಲೆ ಮಾಡೋದೇನಪ್ಪ ಅಂದರೆ, ಹಾಗೆಯೇ ಹಲವಾರು ಬೇರೆ ಬೇರೆ ಕ್ಯಾರವಾನ್ ಅಂತ ಪತ್ರಿಕೆಗಳು ಕೂಡ ಅಧ್ಯಯನ ಮಾಡಿ ಸಾಬೀತು ಮಾಡೋದೇನಪ್ಪ ಅಂದರೆ RSS ಗುಪ್ತವಾಗಿ ಇಂದಿರಾ ಗಾಂಧಿಯವರ ಜಯಕ್ಕೂ ಕೂಡ ಸಹಾಯ ಮಾಡಿತ್ತು. ಯಾಕಂದರೆ BJPಗಿಂತ ಜಾಸ್ತಿ ಇಂದಿರಾ ಗಾಂಧಿಯವರು ಹಿಂದೂ ಅಜೆಂಡಾವನ್ನು ಮುಂದಕ್ಕೆ ತಂದರು. 1980ರಿಂದ 84 ತನಕ ಇಂದಿರಾ ಗಾಂಧಿಯವರು ಮಾಡಿದಂಥ ಯೋಜನೆಗಳು ಮತ್ತು ಅವರು ಮಾಡಿದಂಥ ರಾಜಕೀಯ ಭಾಷಣಗಳು ಹಾಗೂ ಅವರು ಜಾರಿಗೆ ತಂದಂಥ ರಾಜಕೀಯವನ್ನು ನೀವು ನೋಡಿದ್ರೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಎದ್ದು ಕಾಣುತ್ತೆ. ಉದಾಹರಣೆಗೆ ನಿಮ್ಮಲ್ಲಿ ಕೆಲವ್ರಿಗಾದರೂ ಜ್ಞಾಪಕ ಇರುತ್ತೆ, 1981ರಲ್ಲಿ ಮೀನಾಕ್ಷಿಪುರಂನಲ್ಲಿ, ತಮಿಳುನಾಡಿನ ಮೀನಾಕ್ಷಿಪುರಂನಲ್ಲಿ 100 ಜನ ದಲಿತರು ಇಸ್ಲಾಮಿಗೆ ಮತಾಂತರಗೊಳ್ತಾರೆ. ಈಗ ಮತಾಂತರ ಅನ್ನುವಂಥದ್ದು ಈ ದೇಶದ ಸಂವಿಧಾನ, ಈ ದೇಶದ ಎಲ್ಲರಿಗೂ ಕೊಟ್ಟಿರುವಂತಹ ಹಕ್ಕು. ಆದರೆ ಇಸ್ಲಾಮಿಗೆ ಮತಾಂತರಗೊಂಡಂಥ ಈ ಒಂದು ವಿಷಯವನ್ನು ಆಗ ಇನ್ನೂ ಬಲಹೀನವಾಗಿದ್ದಂಥ RSS ಮತ್ತು ಬಲಹೀನವಾಗಿದ್ದಂಥ BJPಯ ದೊಡ್ಡ ಮಟ್ಟದಲ್ಲಿ ಇದು ನಮ್ಮ ದೇಶದ ವಿರುದ್ಧ ನಡೀತಿರುವಂತಹ ಕುತಂತ್ರ, ಇಸ್ಲಾಮಿಕ್ ದೇಶಗಳು ನಮ್ಮ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡಕ್ಕೆ ಹೊರಟಿದ್ದಾರೆ ಅಂತಂದ್ಬಿಟ್ಟು ಸಣ್ಣ ಧ್ವನಿಯಲ್ಲಿ ಹೇಳೋಕ್ಕೋದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. 1981ರಲ್ಲಿ ಅಮೇರಿಕಾಗೆ ಹೋಗಿದ್ದಂಥ ಇಂದಿರಾ ಗಾಂಧಿಯವರು ಅಲ್ಲಿದ್ದಂಥ ನ್ಯೂಯಾರ್ಕ್ ಟೈಮ್ಸ್ಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಹೇಳೋದೇನಪ್ಪ ಅಂದರೆ, ಎನಾರ್ಮಸ್ ಅಮೌಂಟ್ಸ್ ಆಫ್ ಅರಬ್ ಮನಿ ಆರ್ ಕಮಿಂಗ್. ಮೀನಾಕ್ಷಿಪುರದ ಮತಾಂತರಕ್ಕೆ ಕೋಟ್ಯಾಂತರ ರೂಪಾಯಿ ವಿದೇಶಿ ಹಣ, ಅದರಲ್ಲೂ ಕೂಡ ಅರಬ್ ದೇಶದ ಹಣಗಳು ಬರ್ತಿದ್ದಾವೆ. ಆ್ಯಂಡ್ ದೇ ಹ್ಯಾವ್ ಮೇಡ್ ಎ ಕಾನ್ಷಿಯಸ್ ಎಫರ್ಟ್ ಟು ಕನ್ವರ್ಟ್ ದ ವೆರಿ ಪೂರ್, ಮೋಸ್ಟ್ಲಿ ಹರಿಜನ್ಸ್. ಅವರು ವಿಶೇಷವಾಗಿ ಅತ್ಯಂತ ಬಡವರಾಗಿರೋ ಹರಿಜನರನ್ನು ಮತಾಂತರಗೊಳಿಸುವ ಉದ್ದೇಶವನ್ನು ಹೊಂದಿದ್ದಾರೆ ಅಂತ ಸೇಮ್ RSS ಏನು ಮಾತಾಡ್ತಿತ್ತೋ ಅದೇ ಮಾತುಗಳನ್ನ ಈ ಹಿಂದೆ 80ಕ್ಕೆ ಮುಂಚೆ ಹೇಳಿರಲಿಲ್ಲ ಇಂದಿರಾ ಗಾಂಧಿಯವರು. 80ರಲ್ಲಿ ಎರಡನೇ ಸಾರಿ ಅಧಿಕಾರಕ್ಕೆ ಬಂದಾದಮೇಲೆ ಕಾಂಗ್ರೆಸ್ಸು ತಾನು ಅಸ್ತಿತ್ವವನ್ನು ಉಳಿಸಿಕೊಂಡು ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಈ ಹಿಂದೆ ಹೆಂಗೆ
ತಾನು ಬಡವರ ಪರವಾದಂಥ ಭ್ರಾತೃತ್ವದ ಪರವಾದಂಥ ರಾಜಕಾರಣ ಮಾಡಿದೆ. ಅದು ಮಾಡಿದ್ರೆ ನಾವು ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಿಗಳನ್ನ ಎದುರಾಕೋಬೇಕಾಗತ್ತೆ. ಯಾಕಂದರೆ ಕೈಗಾರಿಕೋದ್ಯಮಿಗಳ ಪರವಾದಂಥ ನೀತಿ ನೀವು ಮಾಡಲಿಲ್ಲ ಅಂದರೆ ಅಧಿಕಾರದಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಹೀಗಾಗಿ ಬಂಡವಾಳಶಾಹಿ ಪರವಾದಂಥ ನೀತಿಗಳನ್ನು ನಾನು ಉಗ್ರವಾಗಿ ಜಾರಿಗೆ ತರಬೇಕು ಅಂತಂದರೆ ನಾನು ರಾಜಕಾರಣದಲ್ಲೂ ಕೂಡ ಮತ್ತೆ ಎಲ್ಲರಿಗೂ ನಾನು ಸಮಾನವಾಗಿ ಹಂಚ್ತೀನಿ ಅನ್ನೋ ಸಮಾನತೆ ಸಮಾಜವಾದದ ಮಾತುಗಳಾಡಿದ್ರೆ ಅದನ್ನು ಮಾಡದೇ ಇದ್ದಾಗ ಜನರು ತಿರುಗಿ ಬೀಳ್ತಾರೆ. ಹೀಗಾಗಿ ಸಮಾಜವಾದದ ಮಾತು ಆಡ್ದಿರ ಅಧಿಕಾರದಲ್ಲೂ ಇರಬೇಕು ಅಂತಂದರೆ ಜನರನ್ನು ಒಡೆದಾಳುವ, ಇಲ್ಲದಿರುವ ಶತ್ರುವನ್ನು ಸೃಷ್ಟಿಸುವ ಈ ಒಂದು ಹಿಂದುತ್ವದ ರಾಜಕಾರಣ ಏನಿದೆ ಅದು BJP ಹೇಳುವುದಕ್ಕಿಂತ ಮುಂಚೆ ಮೊದಲು ಹೇಳಿದ್ದು 1980ರಲ್ಲಿ ಇಂದಿರಾ ಗಾಂಧಿಯವರು, 1983ರಲ್ಲಿ ಮತ್ತು ಟೆಲಿಗ್ರಾಫ್ಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ತುಂಬ ಸ್ಪಷ್ಟವಾಗಿ ಅವರು, ನಿಮ್ಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಪ್ರದಾಯಗಳು ಒಂದು ಸೆಮಿನಾರ್ ನಡೀತಿರುತ್ತೆ. ಆ ಸೆಮಿನಾರ್ನಲ್ಲಿ ಇಂದಿರಾ ಗಾಂಧಿಯವರು ಭಾಷಣ ಮಾಡುವುದಕ್ಕೆ ಮುಂಚೆ ಒಬ್ಬರು ಹಿಂದುತ್ವದ ಮೇಲೆ ದಾಳಿ ನಡೀತಿದೆ, ಹಿಂದೂ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ನಡೀತಿದೆ, ಇವತ್ತು ನಮ್ಮನ್ನು ನಾವು ರಕ್ಷಿಸ್ಕೋಬೇಕು ಅಂತ ಮಾತಾಡಿದಾಗ ಅದನ್ನು ಅನುಮೋದಿಸ್ತಾ ಹಿಂದೂ ಸಂಸ್ಕೃತಿ ಸಂಪ್ರದಾಯ ಅಂತ ಇದರಲ್ಲಿ ಮಾತಾಡಲ್ಲ, ಹೌದು ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯದ ಮೇಲೆ ದಾಳಿ ನಡೀತಿದೆ ಅಂತ ಮಾತಾಡ್ತಾರೆ. ಇದು ಟೆಲಿಗ್ರಾಫ್ನಲ್ಲಿ 1983ರ 3ನೇ ನವೆಂಬರಂದು ವರದಿಯಾಗಿದೆ. ಕಾಶ್ಮೀರದಲ್ಲಂತೂ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆದು ನಿಮಗೆ ಗೊತ್ತಿದೆ, ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಪ್ರತಿಪಕ್ಷವಾಗಿತ್ತು, ಕಾಂಗ್ರೆಸ್ ಜೊತೆ ಅವರು ಸೇರ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಕಾಂಗ್ರೆಸ್ಸಲ್ಲಿ ಗೆಲ್ಲಬೇಕು ಅಂತಂದರೆ ಫಸ್ಟ್ ಟೈಮ್ ಕಾಶ್ಮೀರದ ರಾಜಕಾರಣದಲ್ಲಿ ಇಂದಿರಾ ಗಾಂಧಿಯವರು ಹಿಂದೂ ಖತ್ರೆ ಮೇ ಹೈ, ಜಮ್ಮುನಲ್ಲಿ ಹಿಂದೂಗಳು ದೊಡ್ಡ ಅಪಾಯದಲ್ಲಿದ್ದಾರೆ, ಕಾಂಗ್ರೆಸ್ ಮಾತ್ರ ನಿಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯ, ಆದ್ದರಿಂದ ನೀವು ನಮಗೆ ವೋಟ್ ಕೊಡಿ ಅಂತೇಳಿ ಪ್ರಪ್ರಥಮ ಬಾರಿಗೆ ಹಿಂದೂ ಕಾರ್ಡನ್ನು ರಾಜಕಾರಣದಲ್ಲಿ ಬಳಸ್ತಾರೆ. ಇದು ದೇಶಾದ್ಯಂತ ಮೊಳಗುತ್ತೆ. ಇನ್ಫ್ಯಾಕ್ಟ್ ಪಂಜಾಬ್ನಲ್ಲೂ ಇದೇ ಕಾರ್ಡ್ ಅವ್ರು ಮೊಳಗಿಸ್ತಾರೆ. ಹೀಗಾಗೇ ಜಮ್ಮುನಲ್ಲಿ ಚುನಾವಣಾ ಫಲಿತಾಂಶ ಹೆಂಗೆ ಬರುತ್ತಪ್ಪ ಅಂತಂದರೆ 25 ಚುನಾವಣಾ ಸೀಟುಗಳಿದ್ರೆ 23 ಕಡೆ ಕಾಂಗ್ರೆಸ್ ಗೆಲ್ಲುತ್ತೆ. ಹಂಗೆ ನೋಡಿದ್ರೆ ಹಿಂದುತ್ವದ ಅಜೆಂಡಾದಲ್ಲಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಲಾಭ ಮಾಡಿಕೊಂಡಂಥ ಮೊದಲಿಗರು ಇವತ್ತು BJP ಅದನ್ನಿನ್ನೂ ತಾರ್ಕಕ್ಕೆ ತೆಗೆದುಕೊಂಡು ಹೋಗಿದ್ದೆ. ಇವತ್ತು ಅದಕ್ಕಿಂತ ಮೊದಲು ಮಾಡಿದ್ದು ಯಾವುದಪ್ಪ ಅಂದರೆ ಇಂದಿರಾ ಗಾಂಧಿಯವರು 1980ರ ನಂತರ ಅಧಿಕಾರಕ್ಕೆ ಬಂದಾದಮೇಲೆ ಜಮ್ಮುನಲ್ಲಿ ಆಪರೇಷನ್ ಬ್ಲೂ ಸ್ಟಾರ್ ನಡೆದಾದ ನಂತರ 1984ರ ಜೂನ್ನಲ್ಲಿ ನಿಮಗೆ ಗೊತ್ತಿದೆ, ಪಂಜಾಬಿನ ಸಿಖ್ಖರ ಅತ್ಯಂತ ಪವಿತ್ರ ಕ್ಷೇತ್ರವಾದಂಥ ಸ್ವರ್ಣ ಮಂದಿರದ ಮೇಲೆ ಭಾರತದ ಸೇನೆ ದಾಳಿ ಮಾಡುತ್ತೆ. ದಾಳಿ ಮಾಡಾದ ನಂತರದಲ್ಲಿ ಇನ್ಫ್ಯಾಕ್ಟ್ ಭಾರತದ ಅತಿ ದೊಡ್ಡ ಸಮಾಜಶಾಸ್ತ್ರಜ್ಞ ಆಗಿರೋ ರಜನಿ ಕೊತಾರಿ ಅವರು ಇದ್ರ ಬಗ್ಗೆ ಒಂದು ಪುಸ್ತಕ ಬರೀತಾರೆ. ಅದರಲ್ಲಿ ಅವ್ರು ಹೇಳೋದೇನಪ್ಪ ಅಂದರೆ ಇಂದಿರಾ ಗಾಂಧಿಯವರು ಏನು ಸ್ಪಷ್ಟವಾಗಿ ಭಾಷಣ ಮಾಡ್ತಾರೆ ಅಂತಂದರೆ ಬ್ಲೂ ಸ್ಟಾರ್ ಆಪರೇಷನ್ ಆದಮೇಲೆ ಹಿಂದೂ ಧರ್ಮ ವಾಸ್ ಅಂಡರ್ ಅಟ್ಯಾಕ್, ಹಿಂದೂ ಧರ್ಮದ ಮೇಲೆ ದಾಳಿ ನಡೀತಿದೆ, ಅಂಡ್ ಅಪೀಲ್ ಟು ಸೇವ್ ದಿ ಹಿಂದೂ ಸಂಸ್ಕೃತಿ ಫ್ರಮ್ ದಿ ಅಟ್ಯಾಕ್ ದಟ್ ವಾಸ್ ಕಮಿಂಗ್ ಫ್ರಮ್ ದಿ ಸಿಖ್ಸ್, ದಿ ಮುಸ್ಲಿಮ್ಸ್ ಅಂಡ್ ದಿ ಅದರ್ಸ್. ಹಿಂದೂ ಸಂಸ್ಕೃತಿಯನ್ನು ಇಸ್ಲಾಮು, ಕ್ರಿಶ್ಚಿಯನ್ನು, ಸಿಖ್ಖರು ಇವುಗಳ ದಾಳಿಯಿಂದ ರಕ್ಷಿಸಬೇಕಾಗಿದೆ ಅಂತೇಳಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಈಗಲೂ ಕೂಡ ಇವತ್ತೇನು ಎಷ್ಟು ಸೈದ್ಧಾಂತಿಕವಾಗಿ ಮೋದಿ RSS ಈ ರೀತಿ ಹಿಂದುತ್ವವನ್ನು ಹೇಳ್ತಾರೆ, ಅಷ್ಟೇ ಒಂದು ತೀವ್ರ ಬದ್ಧತೆಯಿಂದ ಮಾತಾಡಿದ್ರೆ ಅವಕಾಶವಾದಿ ರಾಜಕಾರಣಕ್ಕೆ ಚುನಾವಣೆ ಗೆಲ್ಲೋದಕ್ಕೆ ಇಂದಿರಾ ಗಾಂಧಿ ಮಾತಾಡಿದ್ರಂತ ಚರ್ಚೆ ಮಾಡ್ಬೋದು. ಆದರೆ ಚುನಾವಣೆಯಲ್ಲಿ ಇದರ ಲಾಭ ಎಷ್ಟಿದೆ ಅಂತ ತೋರಿಸ್ಕೊಟ್ಟಿದ್ದು BJPಗೆ ಮತ್ತು RSSಗೆ ಸಾಕ್ಷಾತ್ ಇಂದಿರಾ ಗಾಂಧಿಯವರೇ ಆಗಿದ್ದರು. ಇನ್ಫ್ಯಾಕ್ಟ್ ಎಲ್ಲಿಯ ತನಕ ಅಂದರೆ ವಿಶ್ವ ಹಿಂದೂ ಪರಿಷತ್ತಿನವರು ವಿಶ್ವಾತ್ಮಕ ಯಜ್ಞವನ್ನು ಮಾಡಿ ಮತ್ತೆ ರಾಮ ಜನ್ಮಭೂಮಿ ಯಾತ್ರೆಯನ್ನು ಶುರು ಮಾಡಿದಾಗ 84ರಲ್ಲಿ ಹಲವಾರು ಸುತ್ತು ಮಾತುಕತೆಗಳಾಯಿತು ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ರಾಜೀವ್ ಗಾಂಧಿ ಅವರಿಗೆ ಇದೇ ಪತ್ರಕರ್ತರು ಬರೆದಿರುವಂಥ ಪುಸ್ತಕಗಳಲ್ಲಿ ನೀವು ಹೋಗ್ಬಿಟ್ಟು ಬಾಳಾ ಸಾಹೇಬ್ ದೇವರಸ್ನ ಭೇಟಿ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಗೆ ಸಲಹೆ ಕೊಟ್ಟಿರ್ತಾರೆ. ಇನ್ಫ್ಯಾಕ್ಟ್ 1984ರಲ್ಲಿ ಇಂದಿರಾ ಗಾಂಧಿಯವರ ಕೊಲೆ ಆದಾಗ RSS ಬಹಿರಂಗವಾಗಿಯೇ ನಾವು ಕಾಂಗ್ರೆಸ್ಸನ್ನು ಸಮರ್ಥಿಸಬೇಕು, ರಾಜೀವ್ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಅಂತ ಹೇಳ್ತಾರೆ. ಎಮರ್ಜೆನ್ಸಿ ಟೈಮಲ್ಲೂ ಕೂಡ ಸಂಜಯ್ ಗಾಂಧಿ ಅಂದರೆ ಬಹಳ ಆಪ್ತ RSSಗೆ, ಯಾಕಂದರೆ ಆತನ ಕಮ್ಯುನಿಸ್ಟ್ ವಿರೋಧಿ ನಿಲುವು, ಆತನ ಮುಸ್ಲಿಂ ವಿರೋಧಿ ನಿಲುವು ಇವತ್ತನ್ನು ಬಹಳ ಆಪ್ತನನ್ನಾಗಿ ಮಾಡಿತ್ತು. ಸೊ ಹೀಗಾಗಿ ಅದಾದ ನಂತರದಲ್ಲೂ ಕೂಡ ತೀರಾ ಇತ್ತೀಚೆಗೆ ಬಂದ್ಬಿಡೋದಾದರೆ 1992ರಲ್ಲಿ ಬಾಬ್ರಿ ಮಸೀದಿ ಕೆಡವಲಾಗುತ್ತೆ. ಬಾಬ್ರಿ ಮಸೀದಿ ಕೆಡವಬೇಕಾದ್ರೆ ಇನ್ಫ್ಯಾಕ್ಟ್ ದ ವೈರ್ ಅನ್ನುವ ಪತ್ರಿಕೆಯಲ್ಲಿ ಬಾಬ್ರಿ ಮಸೀದಿ ಕೆಡವಿದ ನಂತರದಲ್ಲಿ ಕರಣ್ ಥಾಪರ್ ಅನ್ನುವಂತಹ ಒಬ್ಬ ಪತ್ರಕರ್ತರು ಆಗಿನ ಪ್ರಧಾನಮಂತ್ರಿ PV ನರಸಿಂಹರಾವ್ ಅವ್ರ ಜೊತೆ ಮಾಡಿರುವ ಒಂದು ಸಂದರ್ಶನದ ವರದಿ ಇದೆ, ದಯವಿಟ್ಟು ತಮ್ಮ ಬಿಡುವಾದರೆ ನೀವು ಅದರಲ್ಲಿ ನೋಡಬೇಕು. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ನರಸಿಂಹರಾವ್ ಅವರು, ನಾವೇನು ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ, ಅಲ್ಲಿನ ರಾಜ್ಯ ಸರ್ಕಾರ ನಮಗೆ ಪ್ಯಾರಾಮಿಲಿಟರಿ ಫೋರ್ಸಸ್ ಕಳಿಸಿ ಅಂತ ಹೇಳಿದರು, ನಾವೊಂದು ಪ್ಯಾರಾಮಿಲಿಟರಿ ಫೋರ್ಸಸ್ ಕಳಿಸಿದ್ವಿ, ಅದನ್ನು ಬಳಸಬೇಕಾಗಿದ್ದಿದ್ದು ಅವರು,
ಅದನ್ನು ಬಿಟ್ಟಂತೆ ನಾನು ಆರ್ಟಿಕಲ್ 355 356 ಬಳಸಿ ರಾಜ್ಯ ಸರ್ಕಾರವನ್ನು ವಜಾ ಮಾಡಿದರೆ ನಾನು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಂಗೆ ಆಗ್ತಿತ್ತು ಅಂತ ಹೇಳ್ತಾರೆ. ಆದರೆ ತುಂಬ ಸ್ಪಷ್ಟವಾಗಿ ಇಂಟೆಲಿಜೆನ್ಸ್ ಮಾಹಿತಿ ಈ ಸತಿ ಬಾಬರಿ ಮಸೀದಿ ನಾಶ ಮಾಡ್ತಾರೆ ಅನ್ನೋದು ತುಂಬ ಸ್ಪಷ್ಟವಾಗಿತ್ತು. ಆ ರೀತಿ ಬಾಬರಿ ಮಸೀದಿ ನಾಶ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಂವಿಧಾನದ ಆಶಯಗಳ ನಾಶ ಅಂತ ನರಸಿಂಹರಾವ್ ಅವ್ರಿಗೆ ಅನಿಸೋದಿಲ್ಲ. ಅದಾದ ನಂತರಕ್ಕೂ ಕೂಡ ನಿಮಗೆ ಗೊತ್ತಿರ್ಬೋದು 93ರಲ್ಲಿ RSS BJPಯನ್ನು ಬ್ಯಾನ್ ಮಾಡ್ತಾರೆ. ಎಷ್ಟು ಪೇಲವವಾಗಿರುತ್ತೆ ಆದ ತರ್ಕಗಳು ಅದನ್ನು ಬ್ಯಾನ್ ಮಾಡೋಕ್ಕೆ ಅಂದರೆ 6 ತಿಂಗಳಲ್ಲೇ ಅದರ ಬಗ್ಗೆ ಕಾನ್ಸ್ಟಿಟ್ಯೂಟ್ ಆದಂಥ ಕಮಿಟಿ ಆ ಬ್ಯಾನನ್ನು ಎತ್ತಾಕತ್ತೆ. ಅದಾದ ನಂತರದಲ್ಲಿ ಇಡೀ ದೇಶಾದ್ಯಂತ ನಡೆದಂಥ ಕೋಮುಗಲಭೆಗಳಲ್ಲಿ ಒಂದು ರೀತಿಯ ಸ್ಪರ್ಧಾತ್ಮಕ ಕೋಮುಗಲಭೆಗಳು ನಡೆಯುತ್ತೆ. ಐಜಾಜ್ ಅಹಮದ್ ಅನ್ನುವಂತಹ ಒಬ್ಬ ದೊಡ್ಡ ಸಮಾಜಶಾಸ್ತ್ರಜ್ಞರು, ರಾಜಕೀಯ ಶಾಸ್ತ್ರಜ್ಞರು ಅದನ್ನೇ ಹೇಳ್ತಾರೆ. ಅದಾದ ನಂತರದಲ್ಲಿ ಕಾಂಗ್ರೆಸ್ ಅನುಸರಿಸಿದ್ದು, ಕಾಂಗ್ರೆಸ್ಗೂ BJPಗೂ ಏನು ವ್ಯತ್ಯಾಸ ಬಂತಪ್ಪ ಅಂದರೆ, ಕಾಂಗ್ರೆಸ್ BJP ಎನ್ನುವಂಥದ್ದು ಅವ್ರದ್ದು ಪೊಲಿಟಿಕಲ್ ಕಮ್ಯುನಲಿಸಮ್, ಐಡಿಯಾಲಜಿಕಲ್ ಕಮ್ಯುನಲಿಸಮ್, ಸೈದ್ಧಾಂತಿಕವಾಗಿ ಅವರು ಕೋಮುವಾದಿಗಳು. ಕಾಂಗ್ರೆಸ್ನವರು ಪ್ರಾಗ್ಮ್ಯಾಟಿಕ್ ಕಮ್ಯುನಲಿಸಮ್ ಅಂದರೆ ಪ್ರಾಯೋಗಿಕ, ಆಚೆ ಎಷ್ಟು ಲಾಭ ಇದೆಯೋ ಫಲಾನುಭವಿ ಕಮ್ಯುನಲಿಸಮ್, ಎಲ್ಲೆಲ್ಲಿ ಲಾಭ ಇದೆಯೋ ಅಲ್ಲಲ್ಲಿ ಕಮ್ಯುನಲಿಸಮ್ನ ಅನುಸರಿಸುವಂಥದ್ದು. ಅಂದರೆ ಒಂದು ವಿರೋಧ ಪಕ್ಷವಾಗಿ ಸಂವಿಧಾನ ಬಾಹಿರವಾಗಿ ಏನೇನು BJP ಮಾಡ್ತಿತ್ತು ಅದನ್ನು ನಿರಾಕರಿಸಿ ಅದರ ವಿರುದ್ಧ ಜನರನ್ನು ಸಂಘಟಿಸಿ ಜಾತ್ಯತೀತವಾದವನ್ನು ಜನರ ಮನಸ್ಸಿನಲ್ಲಿ ಗೆಲ್ಲಿಸಿ ಕೋಮುವಾದವನ್ನು ಸೋಲಿಸೋದರ ಬದಲಿಗೆ ಜನ ಎಲ್ಲ ಕೋಮುವಾದಿಗಳು ಓಟ್ ಹಾಕ್ಬಿಡ್ತಾರೆ, ನಾವು ಕೂಡ ಅವ್ರ ಜೊತೆಗೆ ಹೋಗ್ಬೇಕಷ್ಟೇ ಅಂತ ಅಂದ್ಬಿಟ್ಟು ಕೈ ಚೆಲ್ಲಿ ಕೂತರು ಮಾತ್ರ ಅಲ್ಲ, ಅದರ ಫಲಾನುಭವಿಗಳಾದರು. ಅವಕಾಶವಾದ ಮಾತ್ರ ಅಲ್ಲ, ಒಳಗಡೆನೆ ಈ ರೀತಿಯಾದಂಥ ಹಿಂದುತ್ವವಾದ ಅನ್ನುವಂಥದ್ದು ಕಾಂಗ್ರೆಸ್ ಒಳಗಡೆನೂ ಬೂದಿ ಮುಚ್ಚಿದ ಕೆಂಡ ಥರ ಬೆಳೀತಾನೆ ಬಂತು. 2019ಕ್ಕೆ ಸುಪ್ರೀಂ ಕೋರ್ಟು ಅತ್ಯಂತ ಅನ್ಯಾಯದ ಅಧರ್ಮದ ತೀರ್ಪು ಕೊಟ್ಟಿದೆ. ಅದು ಬೇರೆ ಪ್ರಶ್ನೆ, ಅದ್ರ ಬಗ್ಗೆ ಈಗಾಗಲೇ ನಾವು ಮಾತಾಡಿದ್ದೀವಿ. ಆದರೆ ಹಾಗಂದ ಮಾತ್ರಕ್ಕೆ 2020 ಆಗಸ್ಟ್ 5ನೇ ತಾರೀಕು ಅಲ್ಲಿ ಭೂಮಿ ಪೂಜೆ ಮಾಡಿದಾಗ, ರಾಮ ಮಸೀದಿ ಕೆಡದಂಥ ಜಾಗದಲ್ಲಿ ಮಂದಿರ ಕಟ್ಟೋದಕ್ಕೆ ಭೂಮಿ ಪೂಜೆ ಮಾಡಿದಾಗ ಕಾಂಗ್ರೆಸ್ ಯಾತಕ್ಕೆ ಅದನ್ನು ಸಂಭ್ರಮಿಸಬೇಕಾಗಿತ್ತು? ರಾಜಸ್ಥಾನದ ಕಾಂಗ್ರೆಸ್ನ ಯುವ ಕಾರ್ಯಕರ್ತರು, ದೇಶಾದ್ಯಂತ ಬೇರೆ ಬೇರೆ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಭವ್ಯವಾದ ರಾಮ ಮಂದಿರ ಕಟ್ಟುವುದಕ್ಕೆ ಹಣವನ್ನು ಸಂಗ್ರಹಣೆ ಮಾಡಕ್ಕೆ ಹೋಗ್ತಾರೆ. ಇದು BJP RSSನ ರಾಮ ಮಂದಿರ ಅನ್ನುವುದೇ ನಿಜವಾದ ಕಾಂಗ್ರೆಸ್ ತಿಳುವಳಿಕೆ ಆಗಿದ್ದರೆ ಯಾಕೆ ಇದನ್ನು ಮಾಡಬೇಕಾಗಿತ್ತು? ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಸಾಕಷ್ಟು ಸತಿ ನಾವು ಮಾತಾಡ್ದಂಗೆ 2022ರಲ್ಲಿ ಕಾಂಗ್ರೆಸ್ ಆದಿಯಾಗಿ ಎಲ್ಲ ವಿರೋಧ ಪಕ್ಷಗಳು ಕೂಡ ಅಯೋಧ್ಯೆಯಿಂದಲೇ ತಮ್ಮ ಪ್ರಚಾರವನ್ನು ಶುರು ಮಾಡ್ತಾರೆ. BJPಗಿಂತ ಭವ್ಯವಾದಂಥ ರಾಮ ಮಂದಿರವನ್ನು ನಾವು ಕಟ್ತೀವಿ ಅಂತೇಳಿ ಏನು ಧರ್ಮ ಮತ್ತು ರಾಜಕೀಯವನ್ನು ಬೆಳೆಸೋದು ಅಥವಾ ಧರ್ಮವನ್ನು ರಾಜಕೀಯ ದುರುದ್ದೇಶಗಳಿಗೆ ಬಳಸ್ಕೊಳ್ಳುವಂಥದ್ದು ಅವ್ರ ಜೊತೆ ಪೈಪೋಟಿಗೆ ಹೋಗ್ತಾರೆ. ಅವರು ಅದರಲ್ಲಿ ರುಸ್ತುಮರಾಗಿದ್ದಾರೆ. ಅಂದರೆ ನಾವು BJPಯ B ಟೀಮ್ ಆಗ್ತೀವಿ, ಅದರ ನಕಲು ಮಾಡ್ತೀವಿ, ಅದರ ಮೃದು ಹಿಂದುತ್ವ ಅನ್ನೋ ಅರ್ಥದಲ್ಲಿ ಇದೇ ಹಿಂದುತ್ವವನ್ನು ನಾವು ಬೇರೆ ರೂಪದಲ್ಲಿ ಕೊಡ್ತೀವಿ ಅಂತೋದ್ರೆ ಉಗ್ರ ಹಿಂದುತ್ವದ ಮುಂದೆ ಈ ಮೃದು ಹಿಂದುತ್ವ ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅನ್ನೋದು ತುಂಬ ಸ್ಪಷ್ಟವಾಗುತ್ತೆ. ಇದು ಕೇವಲ ಕಾಂಗ್ರೆಸ್ನ ವಿಷಯ ಮಾತ್ರ ಅಲ್ಲ. ಆಪ್ ಆಗಿರ್ಬೋದು, BSP ಆಗಿರ್ಬೋದು, SP ಆಗಿರ್ಬೋದು, ಎಲ್ಲ ಪಕ್ಷಗಳು ಕೂಡ ಭವ್ಯವಾದ ರಾಮ ಮಂದಿರ ನಾವು ಕಟ್ತೀವಿ ಅಂದರೆ ಹೊರತು ಮಸೀದಿಯನ್ನು ಕೆಡವಿ ಏನೊಂದು ಅಧರ್ಮವನ್ನು ಮಾಡಲಾಗಿದೆ, ಮಸೀದಿಯನ್ನು ಕೆಡವಿದ ಜಾಗದಲ್ಲಿ ಮಂದಿರ ಕಟ್ಟುವುದು ಅಧರ್ಮ, ಅನೀತಿ, ಅದು ಭಾರತದ ಸಾಮಾನ್ಯ ಜನರ ನ್ಯಾಯಪ್ರಜ್ಞೆಗೆ ವಿರುದ್ಧವಾದದ್ದು ಅಂತ ಯಾವ ಪಕ್ಷಗಳು ಹೇಳ್ತಿಲ್ಲ. ಇವತ್ತೂ ಕೂಡ ಅಂತಿಮವಾಗಿ ಒಂದು ಕಡೆ ಎಡಪಕ್ಷಗಳು ನಾವಲ್ಲಿ ಭಾಗವಹಿಸೋದಿಲ್ಲ, ಕಾಂಗ್ರೆಸ್ ಹೇಳೋ ಥರನೇ ಅದು ಒಂದು ಧರ್ಮವನ್ನು ರಾಜಕೀಯಕ್ಕೆ ಬೆರೆಸೋದು ತಪ್ಪು, ಇದರಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ ಎಡಪಕ್ಷಗಳು, ಚುನಾವಣಾ ಪ್ರಯೋಜನಕ್ಕೆ RSS BJP ಇವೆಂಟ್ ಆಗ್ತಿದೆ ಆದ್ದರಿಂದ ಕಾಂಗ್ರೆಸ್ನಿಂದ ನಾವು ಹೋಗಲ್ಲ ಅಂತ 3 ನಾಯಕರು ಮಾತ್ರ ಹೇಳಿದ್ದಾರೆ. ಈ 3 ನಾಯಕರು ಆಹ್ವಾನ ಪಡೆದುಕೊಂಡಂಥ ನಾಯಕರು. ಆಹ್ವಾನ ಪಡೆದುಕೊಳ್ಳದವರು ಈಗಾಗಲೇ ಉತ್ತರ ಪ್ರದೇಶದ ಕಾಂಗ್ರೆಸ್ಸಿನ ಹಲವಾರು ನಾಯಕರು ಜನವರಿ 15ಕ್ಕೆ ನಾವು ಹೋಗ್ತೀವಿ ಅಂತ ಹೇಳಾಗಿದೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಕರ್ನಾಟಕ ರಾಜ್ಯದ ಎಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ 22ನೇ ತಾರೀಕು ನಾವು ಭಜನೆ ಪೂಜೆ ಎಲ್ಲ ಮಾಡ್ತೀವಿ ಅಂತ ಹೇಳಾಗಿದೆ. ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ನಲ್ಲೇ ಇದು ನಾವು ಕಟ್ಟಿಸಿದ್ದು ರಾಮ ಮಂದಿರ ಅಂತಾರೆ. ಕಮಲ್ನಾಥ್ ಆದರೆ ಅವರ 2023 ಚುನಾವಣಾ ಭಾಷಣಗಳಲ್ಲಿ ರಾಮ ಮಂದಿರ ನಮ್ಮ ಕನಸು, ಅದು ರಾಜೀವ್ ಗಾಂಧಿಯವರ ಕನಸು. DK ಶಿವಕುಮಾರ್ ಅವರು ಕೂಡ ಅದನ್ನೇ ಮಾತಾಡ್ತಾರೆ. ಇವೆಲ್ಲ ಕಾಂಗ್ರೆಸ್ದಾದರೆ ಇನ್ನು ಉಳಿದ ಸೆಕ್ಯುಲರ್ ಪಕ್ಷಗಳ ಕಥೆ ಏನು? ನಿಮ್ಮ ಪರದೆಯ ಮೇಲೆ ಪ್ರಾಯಶಃ 96ನೇ ಇಸ್ವಿನಲ್ಲಿ ಜನತಾದಳ ಪಕ್ಷ ಕೊಟ್ಟಂಥ ಒಂದು ಪತ್ರಿಕಾ ಹೇಳಿಕೆ, ಪ್ರಜಾವಾಣಿನಲ್ಲಿ
ಆಗಸ್ಟ್ 30, 1996ರಲ್ಲಿ ಪ್ರಕಟಣೆ ಆಗಿದ್ದು ಒಂದು ಬರುತ್ತೆ. ಜನತಾದಳ ಜಾತ್ಯತೀತ, ಒಂದು ಕಡೆ ದೇವೇಗೌಡರ ಫೋಟೋ, ಇನ್ನೊಂದು ಕಡೆ ಸಿದ್ದರಾಮಯ್ಯನವ್ರ ಫೋಟೋ. ನಾವಂತೂ ಈ ತಪ್ಪುಗಳನ್ನು ಮಾಡಿಲ್ಲ, ನಾವು ಮಹಾತ್ಮ ಗಾಂಧೀಜಿಯನ್ನು ಕೊಲ್ಲಲಿಲ್ಲ, ನಾವು ಮಸೀದಿಯನ್ನು ಕೆಡವಲಿಲ್ಲ, ಹೃದಯಗಳನ್ನು ಒಡೆಯಲಿಲ್ಲ, ನಾವು ಚರ್ಚೆಗಳನ್ನು ಕೆಡವಲಿಲ್ಲ. ಹೀಗೆ ಹೇಳ್ತಾ ದೇವರ ಹೆಸರಲ್ಲಿ ಮನುಷ್ಯರನ್ನು ಒಡೆದು ಆಳುವ ಹೀನ ಪ್ರಯತ್ನ ನಾವು ಮಾಡಲಿಲ್ಲ. ಇದೆಲ್ಲ ಪಾಪದ ಪಟ್ಟಿನಲ್ಲಿ ಸೇರಿಸಿದೆ ಜನತಾದಳ. ಮಸೀದಿ ಕೆಡವಿದ್ದು ಪಾಪ, ಮಹಾತ್ಮ ಗಾಂಧೀಜಿಯನ್ನು ಕೊಂದದ್ದು ಪಾಪ ಇತ್ಯಾದಿಗಳು. ಇಂಥ ಪಾಪಿಷ್ಟ ಪಕ್ಷದ ಜೊತೆ ಹೋಗ್ಬಿಟ್ಟು ದೇವೇಗೌಡರು ಸೇರ್ಕೊಂಡ್ಬಿಟ್ಟಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿಯವರು ಸೇರ್ಕೊಂಡಿದ್ದಾರೆ. BSP ಇದರ ಬಗ್ಗೆ ಯಾವ ತೀರ್ಮಾನ ತೆಗೆದುಕೊಳ್ತದೆ ಅನ್ನೋದು ಇನ್ನೂ ಕೂಡ ಗ್ಯಾರಂಟಿ ಇಲ್ಲ. ತಮ್ಮ ತತ್ಕ್ಷಣದ ಚುನಾವಣಾ ಪ್ರಯೋಜನ ನಿಮಗೆ ಗೊತ್ತಿರ್ಬೋದು. 2003ರಲ್ಲಿ 2002ರಲ್ಲಿ ಗುಜರಾತ್ನಲ್ಲಿ ಕೋಮುಗಲಭೆ ಎಲ್ಲ ಏಕಪಕ್ಷೀಯವಾಗಿ ಮುಸ್ಲಿಮರ ನರಮೇಧ ನಡೆದಾಗ ಎಲ್ಲ ರಾಜಕೀಯ ಪಕ್ಷಗಳು ಅದನ್ನು ವಿರೋಧಿಸಿದ್ವು. ಆದರೆ ಮೋದಿಯ ಪರವಾಗಿ 2002ರ ಡಿಸೆಂಬರ್ನಲ್ಲಿ ಪ್ರಚಾರಕ್ಕೆ ಹೋಗಿದ್ದು ಮಾಯಾವತಿಯವರು ಮಾತ್ರ. BJPಯ ಬೆಂಬಲದೊಂದಿಗೆ ಅವರು ಕೂಡ ಸರ್ಕಾರ ರಚನೆ ಮಾಡಿದ್ರು. ಇಷ್ಟೆಲ್ಲ ಬಾಬರಿ ಮಸೀದಿ ಕೆಡದ ಮೇಲೂ ಕೂಡ DMK ಪಕ್ಷನೂ ಕೂಡ BJP ಜೊತೆ NDA ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿತ್ತು. ಅಂದರೆ ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ದೇಶದ ಬರೀ ಕಾಂಗ್ರೆಸ್ನ ಸಮಸ್ಯೆ ಅಲ್ಲ, ನಮ್ಮ ದೇಶದ ವಿರೋಧ ಪಕ್ಷಗಳಿಗೆ ಜಾತ್ಯತೀತತೆ ಎನ್ನುವುದು, ಧರ್ಮನಿರಪೇಕ್ಷತೆ ಎನ್ನುವಂಥದ್ದು, ಭ್ರಾತೃತ್ವ ಅನ್ನುವಂಥದ್ದು, ಧರ್ಮಾತೀತವಾದಂಥ ಸೌಹಾರ್ದತೆ ಎನ್ನುವಂಥದ್ದು, ಇದು ಒಂದು ನಿಜಕ್ಕೂ ಮೌಲ್ಯವಾಗಿದೆಯಾ? ಇದು ಮೌಲ್ಯವಾಗಿದ್ದ ಪಕ್ಷದಲ್ಲಿ ನಮ್ಮ ಸಂವಿಧಾನ ಹೇಳುತ್ತೆ ಸಮಾನತೆ ಮತ್ತು ಭ್ರಾತೃತ್ವ. ಈ ಸಮಾನತೆ ಮತ್ತು ಭ್ರಾತೃತ್ವ ಸಾಮಾನ್ಯ ಜನರಲ್ಲಿ ಅರಿವಾಗಿ ಮೂಡಿ ಅವರನ್ನು ಎಂಪವರ್ ಮಾಡುವಂಥದ್ದು, ಸಾಮಾನ್ಯ ಜನರನ್ನು. ಆವಾಗ ಸಂವಿಧಾನ ಉಳಿತಾ ಇತ್ತು. ಸಂವಿಧಾನವನ್ನಾಗಲಿ ಈ ದೇಶದ ಸೌಹಾರ್ದ ಸಂಸ್ಕೃತಿಯನ್ನಾಗಲಿ ಯಾರೋ ಕೆಲವು ಟೇಕೆದಾರರು, ಯಾವುದೋ ಒಂದು ಸರ್ಕಾರ, ಯಾವುದೋ ಒಂದು ಪಕ್ಷ ಉಳಿಸೋಕ್ಕಾಗಲ್ಲ. ಈ ದೇಶದ ಬಹುಸಂಖ್ಯಾತ ಜನರಲ್ಲಿ ಧರ್ಮಾತೀತವಾದಂಥ ಭ್ರಾತೃತ್ವ ನಮ್ಮ ಜೊತೆ ಇರಬೇಕು, ನಮ್ಮೆಲ್ಲರ ಭವನ ಒಂದೇ, ನಮ್ಮೆಲ್ಲರ ಬಡತನ ಒಂದೇ, ನಾವು ಒಟ್ಟುಗೂಡಿ ಇರಬೇಕು ಅನ್ನುವಂಥದ್ದು ಒಂದು ಮೌಲ್ಯವಾಗಿರಲಿಲ್ಲ ಅಂದರೆ, ನ್ಯಾಯ ಪ್ರಜ್ಞೆ ಜೀವಂತವಾಗಿರಲಿಲ್ಲ ಅಂತಂದರೆ ಯಾವ ಸರ್ಕಾರ, ಯಾವ ಸಂವಿಧಾನ, ಯಾವ ಕಾನೂನು ಕೂಡ ಈ ದೇಶವನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸ್ವಾತಂತ್ರ್ಯ ಹೋರಾಟ ಆ ರೀತಿ ಧರ್ಮಾತೀತವಾದಂಥ ಭ್ರಾತೃತ್ವವನ್ನು ಸೃಷ್ಟಿ ಮಾಡಿತ್ತು. ಹಿಂದೂಗಳು, ಮುಸ್ಲಿಮರು, ದಲಿತರು, OBCಗಳು ಎಲ್ಲರೂ ಕೂಡ ಒಂದು ಕನಸನ್ನು ಕಂಡಿದ್ವಿ ನಾವು. ಈ ದೇಶ ನಮ್ಮದು, ಈ ದೇಶ ಎಲ್ಲರಿಗೂ ಸೇರಿದ್ದು, ನಮ್ಮೆಲ್ಲರೂ ಕೂಡ ಸಮಾನವಾಗಿ ಅಭಿವೃದ್ಧಿ ಹೊಂದ್ತೀವಿ ಅಂಥೇಳಿ. ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಕೂಡ ಹೇಳ್ದಂಗೆ ಬ್ರಾಹ್ಮಣಶಾಹಿ ಮತ್ತು ಬಂಡವಾಳಶಾಹಿ ಇವೆರಡೂ ನಾಶವಾಗಲಿಲ್ಲ. ರಾಜಕೀಯವಾಗಿ ಎಲ್ಲರಿಗೂ ಒಂದು ಓಟ್ ಸಿಕ್ತು. ಆದರೆ ಜಾತಿ ವ್ಯವಸ್ಥೆ, ಬಂಡವಾಳಶಾಹಿ ವ್ಯವಸ್ಥೆ, ಬ್ರಾಹ್ಮಣಶಾಹಿ ಜಾತಿ ವ್ಯವಸ್ಥೆ, ಕಾರ್ಪೊರೇಟ್ ಬಂಡವಾಳಶಾಹಿ ವ್ಯವಸ್ಥೆ, ಈ ದೇಶದಲ್ಲಿ ಜನರ ವರ್ಗಗಳ ನಡುವೆ ಇರುವಂತಹ ಅಸಮಾನತೆ, ಜಾತಿ ವ್ಯವಸ್ಥೆಯ ಅಸಮಾನತೆ, ಅಪಮಾನ, ಅನುಮಾನ ಇವುಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತು. ಈಗ ಈ ರೀತಿ ಒಂದು ಬಿಕ್ಕಟ್ಟು ಸೃಷ್ಟಿಯಾದಾಗ ಸಮಾನತೆಗೆ, ಸೌಹಾರ್ದತೆಗೆ ಅತ್ಯಂತ ಬದ್ಧರಾಗಿ ಈ ದೇಶದ ಸಂಪನ್ಮೂಲವನ್ನು, ಈ ದೇಶದ ಶೋಷಕ ವ್ಯವಸ್ಥೆಯನ್ನು ನಾಶ ಮಾಡ್ತೀವಿ ಅನ್ನೋ ಅಜೆಂಡಾದಲ್ಲಿ ಜನರನ್ನು ಸಂಘಟಿಸಿದ್ರೆ ಸೆಕ್ಯುಲಾರಿಸಮ್ ಉಳಿಯುತ್ತೆ ಹೊರತು, ಬರೀ ಬಾಯಿ ಮಾತಿಗೆ ಒಂದು ಕಡೆ ನಾವೆಲ್ಲರೂ ಒಂದು ಅನ್ನೋಂಥದ್ದು, ಮತ್ತೊಂದು ಕಡೆ ಅಸಮಾನತೆಯನ್ನು, ಜಾತಿ ಅಸಮಾನತೆಯನ್ನು, ವರ್ಗ ಅಸಮಾನತೆಯನ್ನು, ಬ್ರಾಹ್ಮಣ್ಯದ ಹೇರಿಕೆಯನ್ನು, ಬಂಡವಾಳಶಾಹಿ ಶೋಷಣೆಯನ್ನು ಜಾಸ್ತಿ ಮಾಡುವಂತಹ ನೀತಿಗಳೇ ಜಾರಿ ಮಾಡ್ತಾ ಹೋದರೆ ಕಂದಕ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಆಗೇನಾಗುತ್ತೆ, ನೀವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಸುಳ್ಳು ಹೇಳಿ ರಾಜಕಾರಣ ಮಾಡುವಂಥದ್ದು ಮಾಡೋಕ್ಕಾಗಲ್ಲ. ಉದಾಹರಣೆಗೆ 69ರಲ್ಲಿ ಅಥವಾ ಕಾಂಗ್ರೆಸ್ ಮಾಡ್ಕೊಂಡು ಬಂದಂಥ ರಾಜಕಾರಣ ನಿಮಗೇನೂ ಕೊಡಲ್ಲ ಅಂತ ಹೇಳ್ತಿರಲಿಲ್ಲ. BJP ಮಾಡುವಂತಹ ದ್ವೇಷ ರಾಜಕಾರಣವನ್ನು ಇಷ್ಟು ತೀವ್ರವಾಗಿ ಮಾಡ್ತಿರಲಿಲ್ಲ. ಆದರೆ ಭರವಸೆಯನ್ನು ಕೊಟ್ಟು ಅದನ್ನು ಜಾರಿಗೆ ತರ್ತಿರಲಿಲ್ಲ. ಭರವಸೆಯನ್ನು ಕೊಟ್ಟು ಜಾರಿಗೆ ತರ್ದಿರ ಭ್ರಷ್ಟಾಚಾರದಿಂದ ಕೆಲವರು ಮಾತ್ರ ಶ್ರೀಮಂತರಾಗ್ತಿದ್ದಾಗ, ಬರೀ ನಮ್ಮ ದೇಶದಲ್ಲ, ಜಗತ್ತಿನ ಎಲ್ಲ ದೇಶಗಳಲ್ಲೂ ಕೂಡ ಇವುಗಳನ್ನ ಒಂದು ಸೆಂಟ್ರಿಸ್ಟ್ ಪಾರ್ಟಿಗಳು ಅಂತ ಕರೀತಾರೆ. ಆ ಕಡೆ ಸಮಾಜವಾದವನ್ನು ಹೇಳಲ್ಲ, ಈ ಕಡೆ BJP ಥರ ನಾವೇ ಹೊಡೆದಾಳ್ತೀವಿ ಅಂತಲೂ ಹೇಳಲ್ಲ. ಸೆಂಟ್ರಿಸ್ಟ್ ಪಾರ್ಟಿಗಳು ಭ್ರಷ್ಟಾಚಾರದಿಂದ ಲೋಲುಪರಾದಾಗ ಅದರ ಲಾಭ ಮಾಡ್ಕೊಳ್ಳೋದು, ಆ ಬಿಕ್ಕಟ್ಟಿನ ಲಾಭವನ್ನು ಯಾವಾಗ ಸಮಾನತಾವಾದಿ ಶಕ್ತಿಗಳು, ಭ್ರಾತೃತ್ವವಾದಿ ಶಕ್ತಿಗಳು ಬಲಹೀನರಾಗಿದ್ದಾಗ ಈ ಸೆಂಟ್ರಿಸ್ಟ್ ಶಕ್ತಿಗಳು ಮಾಡುವಂತಹ ಭ್ರಷ್ಟಾಚಾರದ ಲಾಭ ಜಗತ್ತಿನಾದ್ಯಂತ ಬಲಪಂಥೀಯ ಫ್ಯಾಸಿಸ್ಟ್ ಶಕ್ತಿಗಳಿಗೆ ಆಗ್ತವೆ. ಅವರು ಇವ್ರ ಮೇಲಿರುವಂತಹ ಅಸಮಾಧಾನ 2014ರ ಚುನಾವಣೆ ನಮ್ಮ ಮುಂದೆ ಕಣ್ಣು ಕಟ್ಟದಂತೆ ಇದೆ. 2014ರ ಚುನಾವಣೆಯಲ್ಲಿ
ಅಣ್ಣಾ ಹಜಾರೆ ಅವರು ಇತ್ಯಾದಿಗಳೇನು ಶುರು ಮಾಡಿದ್ರು ಕರಪ್ಷನ್ ವಿರೋಧಿ ಹೋರಾಟ, ಅದರ ಅತಿ ದೊಡ್ಡ ಲಾಭ ಆಗಿದ್ದು ಬಿ ಜೆ ಪಿಗೆ, ನಮಗೆ ಗೊತ್ತಿದೆ. ಬಿ ಜೆ ಪಿ ಬಂದು ಕರಪ್ಷನ್ ಏನು ಕಮ್ಮಿ ಮಾಡಿಲ್ಲ. ಇವತ್ತು ನಾವು ನಂಬರ್ 3 ಅಂತಾರಾಷ್ಟ್ರೀಯ ಕರಪ್ಷನ್ನಲ್ಲಿ. ಮೋದಿಗೆ ಸಂಸಾರ ಇರಬಾರ್ದು, ಮೋದಿಗೆ ಸಂಸಾರ ಇಲ್ಲದೆ ಇರ್ಬೋದು, ಮೋದಿ ಸುತ್ತಮುತ್ತ ಇರೋರೆಲ್ಲ ಸಂಸಾರಸ್ಥರೆ, ಅವರ ಪರವಾಗೇ ಮೋದಿಯ ರಾಜಕಾರಣ, ಅದರ ಫಲಾನುಭವಿ ಮೋದಿಯವರು ಕೂಡ, ಬರೀ ಮೋದಿ ಅಲ್ಲ. ಆ ರೀತಿ ಇಡೀ ನಮ್ಮ ದೇಶದ ಕಾರ್ಪೊರೇಟ್ ಸಾಮ್ರಾಜ್ಯ ಸಂಪೂರ್ಣವಾಗಿ ಇವತ್ತು ಮೋದಿ ಪರವಾಗಿದೆ. ಯಾಕಂದರೆ ಸಂವಿಧಾನ ಬಾಹಿರವಾಗಿ ಇಡೀ ಈ ಕಾರ್ಪೊರೇಟ್ ಕುಲಕ್ಕೆ ಎಲ್ಲ ಲಾಭವನ್ನು ಇವತ್ತು ಅವರು ಮಾಡಿಕೊಡ್ತಾರೆ. ಹಂಗೆ ಮಾಡಿಕೊಟ್ಟು ಕೂಡ ಜನರಲ್ಲಿ ಅಧಿಕಾರವನ್ನು ಪಡ್ಕೊಳ್ಬೇಕು, ಚುನಾವಣೆ ನಡಿಬೇಕಲ್ಲ, ಚುನಾವಣೆಯಲ್ಲಿ ಓಟ್ ಹಾಕಬೇಕಲ್ಲ ಅಂತಂದರೆ ಈ ಬೇರೆ ಸರ್ಕಾರ ಅಂತ ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಲ್ಲ. ನೀವು ನೋಡಿರ್ಬೋದು 2014ರಲ್ಲಿ ನಿಮ್ಮ ಬ್ಯಾಂಕ್ಗಳಿಗೆ 15 ಲಕ್ಷ ರೂಪಾಯಿ ದುಡ್ಡು ಹಾಕ್ತೀವಿ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು. 2019ರಲ್ಲಿ ಅದನ್ನು ಯಾವುದನ್ನೂ ಮಾಡಲಿಲ್ಲ. 2019ರಲ್ಲಿ ಅದು ಎಲೆಕ್ಷನ್ ಅಜೆಂಡಾನೇ ಅಲ್ಲ. ದೇಶ ಅಪಾಯದಲ್ಲಿದೆ, ಬಲಿಷ್ಠ ಸರ್ಕಾರ ಬೇಕು, ಬಲಿಷ್ಠ ನಾಯಕ ಬೇಕು, ಮೋದಿ ಮಾತ್ರ ಈ ದೇಶವನ್ನು ಉಳಿಸ್ಲಿಕ್ಕೆ ಸಾಧ್ಯ. ಬರೀ ಆ ಅಜೆಂಡಾ ಮೇಲೆ ಗೆದ್ದು ಬಂದರು. ಅವತ್ತು ಪುಲ್ವಾಮಾ ಅದಕ್ಕೆ ಸಹಾಯ ಮಾಡ್ತು, ಇವತ್ತು ಶ್ರೀರಾಮ. ನೋಡಿ, ಕಳಂಕ ಇತ್ತು, 1000 ವರ್ಷಗಳ ಕಳಂಕ ಇತ್ತು, ನಿವಾರಿಸಿದ್ದೀವಿ, ಮೋದಿಗೆ ಓಟ್ ಹಾಕಬೇಕು ಅಂತೇಳಿ ಜನರನ್ನು ಭಾವೋನ್ಮಾದದ ರಾಜಕಾರಣದಲ್ಲಿ ಗೆಲ್ತಾ ಇದ್ದಾರೆ. ಈ ಭಾವೋನ್ಮಾದದ ರಾಜಕಾರಣ ಇವತ್ತಿನ ನಮ್ಮ ವ್ಯವಸ್ಥೆಗೆ ಬೇಕಾಗಿದೆ. ಸಂವಿಧಾನ ಬಾಹಿರವಾಗಿ ಈ ದೇಶದ ಪರಂಪರಾನುಗತವಾದಂಥ ಆಳ್ವಿಕೆ ಮಾಡ್ಕೊಂಡಂಥ ಬ್ರಾಹ್ಮಣಶಾಹಿ ಶಕ್ತಿಗಳು, ಬಂಡವಾಳಶಾಹಿ ಶಕ್ತಿಗಳು ಪ್ರಜಾತಂತ್ರದ ಹೆಸರಿನಲ್ಲಿ ಲೂಟಿಯನ್ನು ಮುಂದುವರಿಸಬೇಕು ಅಂತಂದರೆ ಸಮಾಜದಲ್ಲಿ, ರಾಜಕೀಯದಲ್ಲಿ ದ್ವೇಷ ರಾಜಕಾರಣ ಬೇಕು. ಈ ದ್ವೇಷ ರಾಜಕಾರಣವನ್ನು ಅದರ ನಕಲು ಮಾಡ್ಕೊಂಡು ನೀವು ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ನೀವು ಅದಕ್ಕೆ ಪರ್ಯಾಯವಾಗಿ ನಿಜವಾದ ಸೌಹಾರ್ದ ಭ್ರಾತೃತ್ವದ ರಾಜಕಾರಣವನ್ನು ತಳಮಟ್ಟದಿಂದ ಮಾಡಿದ್ರೆ ಮಾತ್ರ ಜನರ ಮನಸ್ಸಿನಲ್ಲಿ ಮತ್ತೆ ನ್ಯಾಯಪ್ರಜ್ಞೆಯನ್ನು ಮೂಡಿಸಿ ಜನರೇ ಹೌದು ಇದು ರಾಮ ಮಂದಿರ ಅಲ್ಲ, ಇದು ಅಧರ್ಮದ ಸ್ಮಾರಕ ಅಂತ ಜನರೇ ಹೇಳೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಅಂತಂದರೆ ಜನರ ನಡುವೆ ನಿರಂತರವಾಗಿ ಈ ಥರ ನಿಜವಾದ ಸಂವಿಧಾನದ ಶಕ್ತಿಗಳು ತಳಮಟ್ಟದಲ್ಲಿ ಬೇರೂರಿದ್ದಾಗ ಮಾತ್ರ. ಅದರ ಉದ್ದೇಶವೂ ಅವ್ರಿಗಿಲ್ಲ, ಅದರ ಯೋಜನೆಯೂ ವಿರೋಧ ಪಕ್ಷಗಳಿಗಿಲ್ಲ. ಹೀಗಾಗಿ ನಮ್ಮ ದೇಶದ ಸೆಕ್ಯುಲರಿಸಮ್ ಇವತ್ತು ಅತಿ ದೊಡ್ಡ ಬಿಕ್ಕಟ್ಟಿನಲ್ಲಿದೆ. ಬಿ ಜೆ ಪಿ ದಾಳಿ ಮಾಡ್ತಾ ಇದೆ. ಆ ದಾಳಿಯಿಂದ ಈ ದೇಶವನ್ನು, ಈ ದೇಶದ ಜನರನ್ನು, ಈ ದೇಶದ ಭ್ರಾತೃತ್ವವನ್ನು ರಕ್ಷಿಸುವ ಶಕ್ತಿ ಕಾಂಗ್ರೆಸ್ಗೂ ಕಾಣ್ತಾ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಹೆಚ್ಚು ಕಡಿಮೆ ಅದೇ ನೀತಿಗಳೇ. ಸಮಾನತಾವಾದಿ ರಾಜಕಾರಣಿ ಮಾಡೋದಕ್ಕೆ ಯಾವ ಪಕ್ಷಗಳು ಸಿದ್ಧವಿಲ್ಲ. ಎಲ್ಲವೂ ಕೂಡ ಕಾರ್ಪೊರೇಟೋಕ್ರಸಿ ಅನ್ನುವಂಥ ಏನು ಹೊಸದಾಗಿ ಶುರುವಾಗಿದೆ, ಕಳೆದ 20-30 ವರ್ಷಗಳ ಈ ಕಾರ್ಪೊರೇಟೋಕ್ರಸಿ ಏನಿದೆ ಅದರ ಫಲಾನುಭವಿಗಳೇ ಅದನ್ನು ಮುಂದುವರಿಸುವಂಥವರೇ. ಅದಕ್ಕೆ ಅಂದರೆ ಎಲ್ಲಿಯ ತನಕ ಸಂವಿಧಾನದಲ್ಲಿ ಹೇಳಿರುವಂತಹ ಕಲ್ಯಾಣ ರಾಜ್ಯದ ರಾಜಕಾರಣ ಅಥವಾ ಅಂಬೇಡ್ಕರ್ ಹೇಳಿದಂಥ ಒಂದು ಸಮಾಜವಾದಿ ರಾಜಕಾರಣ ಸಾಧ್ಯ ಇಲ್ಲವೋ ಅಲ್ಲಿಯ ತನಕ ಈ ದೇಶದಲ್ಲಿ ಸೌಹಾರ್ದತೆಯು ಅಸಾಧ್ಯ ಅನ್ನುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ರಾಮ ಮಂದಿರದ ಒಟ್ಟಾರೆ ಈ ಕಾಂಗ್ರೆಸ್ನ ಈ ಎಡಬಿಡಂಗಿ ನಿಲುವುಗಳು, ಒಂದು ಕಡೆ ಅವರೇ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ 22ನೇ ತಾರೀಕು ಭಜನೆ ಮಾಡಿಸಿ ಪ್ರಸಾದ ಹಂಚೋದು, ಇನ್ನೊಂದು ಕಡೆ ನಾವು ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋದು ಬಿಡೋದಿಲ್ಲ, ಇದೊಂದು RSS BJP ಇವೆಂಟ್ ಅಂತ ಹೇಳುವಂಥದ್ದು. ಈ ಗೊಂದಲದ ಆಳದಲ್ಲಿ ಇರುವುದು ಪ್ರಧಾನವಾಗಿ ನಮ್ಮ ವ್ಯವಸ್ಥೆಯೇ ಎದುರಿಸ್ತಿರೋ ಈ ವೈರುಧ್ಯ. ಈ ವೈರುಧ್ಯದಿಂದ ಈ ದೇಶವನ್ನು, ಈ ವೈರುಧ್ಯ ಅಂದರೆ ಈ BJP RSS ಸ್ವರೂಪದ ದಾಳಿ ಏನು ನಮ್ಮ ದೇಶದ ಸಾಂಸ್ಕೃತಿಕ ಹಂದರದ ಮೇಲೆ, ನಮ್ಮ ಭವಿಷ್ಯದ ಮೇಲೆ ನಡೀತಿದೆ, ಅದನ್ನು ಈ ವಿರೋಧ ಪಕ್ಷಗಳು ಅವರಿಂದ ನಮ್ಮ ರಕ್ಷಣೆ ಸಾಧ್ಯ ಇಲ್ಲ. ನಾವು ಜನರು, ಸಂವಿಧಾನದಲ್ಲಿ ಹೇಳುವಾಗೆ ನಾವು ಈ ದೇಶದ ಜನರು, ನಾವು ನಮ್ಮಲ್ಲಿರುವ ನ್ಯಾಯಪ್ರಜ್ಞೆಯನ್ನು ಉದ್ದೀಪನಗೊಳಿಸಿಕೊಂಡು ಎಲ್ಲರಲ್ಲಿ ನಮ್ಮನ್ನು ಕಾಣುವುದೇ ಧರ್ಮ ಅಲ್ವಾ? ಎಲ್ಲರೂ ದೇವರ ಮಕ್ಕಳು ಅನ್ನೋದಾದರೆ, ಎಲ್ಲರಲ್ಲೂ ದೇವರಿದ್ದಾನೆ ಅನ್ನೋದಾದರೆ, ಬೇರೊಬ್ಬರನ್ನ ಕೊಲ್ಲೋದು ದೇವರನ್ನ ಕೊಂದೋದಕ್ಕೆ ಸಮ ಅಲ್ವಾ? ಹಾಗಾದರೆ ಆ ನಿಜವಾದ ಜನಧರ್ಮವನ್ನು ಮತ್ತು ಬದುಕಿನಲ್ಲಿ ಆ ಭ್ರಾತೃತ್ವವನ್ನು ಕಟ್ಟುವಂಥ ಒಂದು ಹೊಸ ರಾಜಕಾರಣವನ್ನು ಈ ದೇಶದ ಜನರು ಪ್ರಾರಂಭ ಮಾಡಿದರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ ಇದೆ. ಈ ರಾಮ ಮಂದಿರದ ಹೆಸರಿನಲ್ಲಿ ನಡೆದ ಏನೊಂದು ಅಧರ್ಮದ ಸ್ಮಾರಕ ಜನವರಿ 26ನೇ ತಾರೀಕು ಭವ್ಯವಾಗಿ ಆ ಅಧರ್ಮದ ಸ್ಥಾಪನೆ ಆಗ್ತಾ ಇದೆ, ಅದನ್ನು ಈ ದೇಶದ ಸಾಮಾನ್ಯ ಹಿಂದೂಗಳೇ ಇದರ ಹಿಂದಿರುವಂತಹ ಅಧರ್ಮ, ಅನೀತಿ, ದ್ವೇಷದ ಹುನ್ನಾರವನ್ನು ಅರ್ಥ ಮಾಡಿಕೊಂಡು ನಿರಾಕರಿಸುವ, ಧಿಕ್ಕರಿಸುವ ಸಂದರ್ಭ ಬಂದಾಗ ಮಾತ್ರ ಬರುತ್ತೆ. ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಈ ದೇಶ ಉಳಿಯುತ್ತೆ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ತಿಳಿಸಿ. ನಮಸ್ಕಾರ.